ಘನವಾನಿನರಿಯಾದ ಮಾಯಾ ಪಾಶಗಳು ಕೊನೆಗಾಣದಿರುವ ದುಃಖಗಳು ಅಲ್ಲೇ ಮನವೆಟ್ಟ ನರನಿಗೆ ಬಿಡದು ಕೋಳಗಳು ಕೇಳ್ಬಿಡದು ಬಂಧಗಳು ಗುರುವೇ ಗತಿಯನ್ನೋ ಮನವೇ ತತ್ವ ಗುರುವಿನ ಪದಕ್ಕಿಂತ ಪೆರತೊಂದು ಘನವೇ ಕೇಳ್ಪೆರತೊಂದು ಘನವೇ ಜೈ ಗುರುದೇವ್. ಎಲ್ಲರೂ ಬಂದು ಮುಂದೆ ಆಸೀನರಾಗಬೇಕಾಗಿ ವಿನಂತಿ. ಹಾಲಿನ ಕೆಳಗಡೆ ಇರೋರು, ಡೈನಿಂಗ್ ಹಾಲಲ್ಲಿರೋರು ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿ. ಎಲ್ಲ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಕಾಲ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನ ಮತ್ತು ಸ್ವಾಗತ. ಎಲ್ಲ ಧ್ಯಾನಿಗಳು ಕೂಡ ಮಂಗಳೂರಿನಿಂದ ಸುಮಾರು ಒಂದು 5 ದಿನದಷ್ಟು ಪಾದಯಾತ್ರೆ ಮಾಡಿಕೊಂಡು ಕವರ್ಡ್ ಅಬೌಟ್ 154 ಕಿಲೋಮೀಟರ್ಸ್ ಪಾದಯಾತ್ರೆಯನ್ನು ಮಾಡಿಕೊಂಡು ನಿನ್ನೆ ಕುಕ್ಕೆ ಕ್ಷೇತ್ರಕ್ಕೆ ತಲುಪಿದ್ದಾರೆ ಸುಮಾರು ಜನ. ಈಗಿನ್ನ ಇಲ್ಲಿ ಬರೋರಿದ್ದಾರೆ, ಎಲ್ಲ ತಿಂಡಿಗೆ ಹೋಗಿದ್ದಾರೆ. ಸೊ ಎಲ್ಲರೂ ಕೂಡ ಒಂದು ಸಲ ಫೋನ್ ಮಾಡಿ ಅವ್ರನ್ನೆಲ್ಲ ಕೂಡ ಆದಷ್ಟು ಬೇಗ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಲಿಕ್ಕೆ ಕರಿಬೇಕಾಗಿ ಯಾರ್ಯಾರಿಗೆ ಕಾಂಟ್ಯಾಕ್ಟ್ಸ್ ಇದೆಯೋ ದಯವಿಟ್ಟು ಫೋನ್ ಮಾಡಿ ಎಲ್ಲರನ್ನ ಇನ್ವೈಟ್ ಮಾಡಿ, ಬೇಗ ಆದಷ್ಟು ಬೇಗ ಕರೀರಿ. ಹಾಂ, ಮತ್ತು ಈ ವಿಶ್ವಹೃದಯ ಸಮ್ಮೇಳನದ ಕಾರ್ಯಕ್ರಮ ಪೂಜ್ಯ ಗುರೂಜಿ ಶ್ರೀ ರಿಷಿ ಪ್ರಭಾಕರ್ಜಿ ಅವರು ರೂಪಿಸಿರ್ತಕ್ಕಂತಹ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ವಿಶ್ವವು ತುಂಬ ವ್ಯಾಪ್ತಿ ಆಗಿರಬೇಕು, ತುಂಬ ದೊಡ್ಡದಾಗಿದೆ ಇರುವುದೇ ವಿಶ್ವ ಅಂತ. ಆದರೆ ಇವತ್ತು ವಿಶ್ವ ಹೆಸರು ದೊಡ್ಡದಾಗಿದ್ದರೂ ಕೂಡ ಎಲ್ಲ ಜನರು ಅದನ್ನು ಸಣ್ಣದಾಗಿ ಮಾಡಿಕೊಂಡು, ನಮ್ಮ ಸರ್ಕಲ್ಸನ್ನು ಆದಷ್ಟು ಸಣ್ಣದಾಗಿ ಮಾಡಿಕೊಂಡು ಎಲ್ಲ ಸ್ವಾರ್ಥ ಜೀವನವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಪೂಜ್ಯ ಗುರೂಜಿ ಅವರು ಅದನ್ನು ಗಮನಿಸಿ ವಿಶ್ವವ್ಯಾಪ್ತಿಯಾಗಿ ಎಲ್ಲದೂ ಕೂಡ ಬೆಳಿಬೇಕು, ನಮ್ಮ ಭಾರತೀಯ ಜ್ಞಾನ ಸಂಸ್ಕೃತಿ ಎಲ್ಲದೂ ಕೂಡ ವಿಸ್ತಾರ ಆಗಬೇಕು ಅನ್ನೋಂಥ ಒಂದು ವಿಶೇಷ ಉದ್ದೇಶದಿಂದ ರೂಪಿಸಿರ್ತಕ್ಕಂಥ ಕಾರ್ಯಕ್ರಮ ಈ ವಿಶ್ವಹೃದಯ ಸಮ್ಮೇಳನ. ಈ ವಿಶ್ವಹೃದಯ ಸಮ್ಮೇಳನವು ಈಗ ಸತತವಾಗಿ ಸುಮಾರು 40 ವರ್ಷಗಳಿಂದ ಕೂಡ ನಡೀತಾ ಬರ್ತಾ ಇದೆ. ಇದನ್ನು ಗುರುಗಳು ಅನೇಕ ಜಾಗದಲ್ಲಿ ಪ್ರತಿ ವರ್ಷ ಒಂದು ಕ್ಷೇತ್ರದಲ್ಲಿ ನಡೆಸುವಂತಹ ಒಂದು ಸಂಕಲ್ಪ ಮಾಡಿದ್ದಾರೆ. ಅದನ್ನು ಯಾಕೆ ಒಂದೊಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಸಬೇಕು ಅಂತ ಹೇಳಿದರೆ, ಗುರೂಜಿಯವರು ಹೇಳೋರು, ಒಂದು ಮಾನವನಿಗೆ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಬರೀ ದುಡಿಯೋದು, ಊಟ ಮಾಡೋದು, ಕೆಲಸಕ್ಕೆ ಹೋಗೋದು ಇಷ್ಟೇ ಅಲ್ಲ, ಪ್ರಪಂಚವನ್ನು ಓಡಾಡಿ ಕಾಣಬೇಕು. ಎಷ್ಟೋ ಜನ ಜ್ಞಾನಿಗಳಿದ್ದಾರೆ, ಸಂತರಿದ್ದಾರೆ, ಬರೀ ಮನೆಗೆ ಮತ್ತು ಒಂದೇ ಊರಿಗೆ ಸೀಮಿತ ಆಗದಿರ ಬೇರೆ ಕಡೆ ಹೋಗಿ ಎಲ್ಲರನ್ನ ಕೂಡ ಗಮನಿಸಿ ಮತ್ತು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳೋದೇ ಜೀವನದ ಮುಖ್ಯ ಉದ್ದೇಶ ಅಂತ ಗುರುಗಳು ಹೇಳೋರು. ಮತ್ತು ಗುರುಗಳು ಇನ್ನೊಂದು ಹೇಳೋರು, ಇಡೀ ಪ್ರಪಂಚದಲ್ಲೇ ಮೊದಲನೇ ಒಂದು ಟೂರ್ ಅನ್ನುವಂತಹ ಒಂದು ಅಥವಾ ಒಂದು ಯಾತ್ರಾ ಕ್ಷೇತ್ರ ಅಂತ ಇವಾಗೆಲ್ಲ ಟೂರ್ಸ್ ಆ್ಯಂಡ್ ಪ್ಯಾಕೇಜಸ್ ಕಾಣಿಸ್ತಾ ಇದೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ಕೂಡ ಇಂಥ ಕ್ಷೇತ್ರಗಳಿದ್ದಾವೆ, ನೀವು ಅಂಥ ಕ್ಷೇತ್ರಕ್ಕೆ ಹೋಗಿ ಮತ್ತು ಹೇಗೆ ಬಿಹೇವ್ ಮಾಡಬೇಕು, ಅಲ್ಲಿ ಹೇಗೆ ನಡ್ಕೊಳ್ಬೇಕು ಮತ್ತು ಅಲ್ಲಿ ಮಾಡುವಂತಹ ವಿಧಿಗಳೇನು ಪ್ರತಿಯೊಂದನ್ನು ಕೂಡ ಆಗಿನ ಕಾಲದಿಂದಲೇ ನಮಗೆ ನಮ್ಮ ಹಿರಿಯರೆಲ್ಲ ರೂಪಿಸಿಕೊಟ್ಟಿದ್ದಾರೆ. ಅದೇ ರೀತಿಯಿಂದ ಈಗ ನಮಗೆಲ್ಲ ಕೂಡ ಭಗವಂತ ಅಂದರೆ ತುಂಬ ಇಷ್ಟ, ತೀರ್ಥಕ್ಷೇತ್ರಗಳು ಅಂದರೆ ತುಂಬ ಇಷ್ಟ. ಯಾಕೆ ಅಂತ ಕೇಳಿದರೆ, ನಾವು ಒಂದು ಬೇರೆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನಾವು ಯಾವುದೂ ಕೂಡ ಕಲುಷಿತ ಮಾಡಬಾರ್ದು, ಅಲ್ಲಿ ನಾವು ಇನ್ನೂ ಹೆಚ್ಚು ಚೆನ್ನಾಗಿ ಜಾಗರೂಕವಾಗಿದ್ದು ಅಲ್ಲಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡು ಬರಬೇಕೇ ಹೊರತು ಅಲ್ಲಿ ಹೋಗಿ ಆ ಜಾಗವನ್ನು ಹಾಳು ಮಾಡಿ ಬರಬಾರ್ದು ಅನ್ನೋಂಥ ಒಂದು ಮುಖ್ಯ ಉದ್ದೇಶ ಇದರದ್ದಾಗಿರುತ್ತೆ. ಅದೇ ರೀತಿಯಾಗಿ ಇದನ್ನು ಗುರುಗಳು ಗಮನದಲ್ಲಿ ಇಟ್ಕೊಂಡು ಎಲ್ಲ ಸಾಧಕರು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರಪಂಚ ಆದ್ಯಂತ ಓಡಾಡಿ ಎಲ್ಲ ಗಮನಿಸಿ ಎಲ್ಲ ಸಂತರುಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಈ ಮುಖ್ಯ ಉದ್ದೇಶ ವಿಶ್ವಹೃದಯ ಸಮ್ಮೇಳನವನ್ನು ಅವರು ಆಯೋಜಿಸಿದ್ದಾರೆ. ಇವತ್ತು ಈ ವಿಶ್ವಹೃದಯ ಸಮ್ಮೇಳನ 2024ನೇ ವರ್ಷದ ವಿಶ್ವಹೃದಯ ಸಮ್ಮೇಳನ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ತುಂಬ ಅದ್ಧೂರಿಯಾಗಿ ಈಗ ಆರಂಭಗೊಳ್ತಾ ಇದೆ. ಇದೀಗ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಒಂದು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಲಿಕ್ಕೆ ಶ್ರಾವ್ಯ ಕುಮಾರಸ್ವಾಮಿ ವಿದ್ಯಾಲಯದಲ್ಲಿ ಓದ್ತಾ ಇರತಕ್ಕಂಥ ಈ ಶ್ರಾವ್ಯ ಇವತ್ತು ಒಂದು ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ತತ್ವ ಗುರುವಿನ ಪದಕ್ಕಿಂತ ಪೆರೆತೊಂದು ಗನವೇ ಕೇಳ್ಪೆರೆತೊಂದು ಗನವೇ ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಪೆರೆತೊಂದು ಗನವೇ ಕೇಳ್ಪೆರೆತೊಂದು
ತನ್ನಾತ ತಿಳಿವ ಸಾಹಸವ ಬಿಟ್ಟು ನೀನೆಂದು ದೃಶ್ಯವ ಗುವ ಬೀದಿ ಕೆಸವ ಧ್ಯಾನಿಸುತ್ತಿರುವ ಮಾನಸವ ಬಿಟ್ಟು ನೀನೇ ಆದರೆ ಸೇವೆ ಸುವೆ ಸಿದ್ಧರಸವ ಶ್ರೀ ಗುರು ಸಿದ್ಧರಸವ ಗುರುವೇ ಗತಿಯನ್ನು ಮನವೇ ಗುರು ಇಲ್ಲವದು ಶೂನ್ಯವಲ್ಲ ನಿತ್ಯ ನಿರತಿಶಯಾನಂದ ನುಡಿಯೊಳಗಿಲ್ಲ ಪರವಾದಿ ಇದನೇನ ಬಲ್ಲ ಅಲ್ಲಿ ಗುರು ಶಂಕರನ ಬಿಟ್ಟು ಪೆರೆತೆಂಬೋದಿಲ್ಲ ಕೇಳ್ಪೆರೆತೆಂಬೋದಿಲ್ಲ ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಪೆರೆತೊಂದು ಗನವೇ ಕೇಳ್ಪೆರೆತೊಂದು ಗನವೇ ಗುರುವೇ ಗತಿಯನ್ನು ಮನವೇ. ಸ್ವಾಗತವನ್ನು ಬಯಸ್ತಾ ಈಗ ಈ ಒಂದು ವಿಶ್ವ ಹೃದಯ ಸಮ್ಮೇಳನದ ಉದ್ಘಾಟನೆಯನ್ನು ನೆರವೇರಿಸ್ಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸ್ವಾಮೀಜಿಯವರು ಮತ್ತು ಎಲ್ಲರೂ ಅಖಂಡ ಜ್ಯೋತಿ ಜಲವ ಹೇಳುವಂಥದ್ದಿದ್ರೆ ಹೇಳಿ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಯವರು ತುರ್ತಾಗಿ ಬೆಂಗಳೂರಿಗೆ ಅವರು ಹೊರಡ್ತಾ ಇರೋದ್ರಿಂದ ಈ ಒಂದು ಎಲ್ಲ ನಮ್ಮ ವೇದಿಕೆ ಮೇಲಿರೋನ್ನ ಸ್ವಾಗತವನ್ನು ನಿಧಾನವಾಗಿ ಎಲ್ಲರನ್ನೂ ಪರಿಚಯ ಮಾಡಿಕೊಡುವಂಥದ್ದು ಮಾಡೋಣ. ಈಗ ಮೊದಲಿಗೆ ಸ್ವಾಮೀಜಿಯವರಿಂದ ಅನುಗ್ರಹವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ. ಲೌಕಿಕಾನಂದದ ಶ್ರೀಪದಂ ಭಿನ್ನಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರಣಯಾಮೋ ವಾಸುದೇವಂ ನಂದಿತೀರ್ಥೋರು ಸನ್ನಾಮಿನೋ ನಂದಿನಃ ಸಂದದಾನಃ ಸದಾ ನಂದದೇವೇಮತಿಂ ಮಂದಃ ಸಾರುಣಾಪಾಂಗದತ್ತೋನ್ನತಿಂ ನಂದಿತಾ ಶೇಷದೇವಾದಿವೃಂದಂ ಸದಾ ಪ್ರಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರಣಯಾಮೋ ವಾಸುದೇವಂ. ಇವತ್ತು ಅತಿ ಶ್ರೇಷ್ಠವಾದ ದಿವಸ, ಪ್ರಪಂಚ ಗುರುತಿಸಿರತಕ್ಕಂತಹ ವಿಶ್ವ ಹೃದಯ ಸಮ್ಮೇಳನ. ಅದರ ಅಂಗವಾಗಿ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರ ಟ್ರಸ್ಟ್ ಮೂಲಕ
ಈ ಕಾರ್ಯಕ್ರಮ ಇಲ್ಲಿ ಜರುಗುತ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಪ್ರತಿ ವರ್ಷವೂ ಕೂಡ ಒಂದೊಂದು ಊರುಗಳಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವುದು. ಈ ವರ್ಷ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ನಡೀತಾ ಇರುವುದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ನಾವು ಇವತ್ತು ಬೆಳಿಗ್ಗೆ 9 ಗಂಟೆಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಅರಮನೆ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದ ಉದ್ಘಾಟನೆಗೆ ಹೋಗಬೇಕಾಗಿತ್ತು. ಮೊದಲು ಹಾಗೆಯೂ ಹೇಳಿದ್ದೆ. ಆಮೇಲೆ ತುಂಬ ದೊಡ್ಡ ಕಾರ್ಯಕ್ರಮ ಸುಬ್ರಹ್ಮಣ್ಯದಲ್ಲಿ ಆಗ್ತಾ ಇರಬೇಕಾದ್ರೆ ನಾವು ಇಲ್ಲಿ ಇರದೇ ಇದ್ದರೆ ಸರಿ ಹೋಗಲ್ಲ ಅಂತ 4 ಗಂಟೆಗೆ ನಾನು ಅರಮನೆ ಮೈದಾನಕ್ಕೆ ಹೋಗಬೇಕಾಗಿದೆ ಅಂತ ಹೇಳುವ ಕಾರಣಕ್ಕೆ ಒಂದಷ್ಟು ವ್ಯತ್ಯಾಸಗಳು ಇವತ್ತು ನಡೆದಿದ್ದಾವೆ. ಇನ್ನೂ ಸ್ವಾಗತ ಆಗಬೇಕು, ಪ್ರಸ್ತಾವನೆ ಆಗಬೇಕು, ಅದನ್ನೆಲ್ಲ ಸಕ್ರಮ ಮಾಡ್ಕೋಬೇಕು ನೀವೆಲ್ಲ. ಯಾಕೆಂದರೆ ನನಗೆ ತುಂಬ ತುರ್ತಾಗಿ ಹೋಗಬೇಕಾಗಿದೆ ಎಂಬ ಕಾರಣಕ್ಕೆ ಪೂಜ್ಯರಾದ ಅನೇಕ ಮಹನೀಯರು ಯತಿಗಳು ಈ ವೇದಿಕೆಯಲ್ಲಿದ್ದಾರೆ. ಸತೀಶ್ ಮತ್ತು ಇನ್ನೊಬ್ಬರು ಟ್ರಸ್ಟಿಗಳು, ಹಾಂ 5 ಜನ ಇದರ ಆಧಾರ ಸ್ತಂಭಗಳಾಗಿ ಇದ್ದಾರೆ. ಒಂದು ಸಂದರ್ಭದಲ್ಲಿ ದೇವತೆಗಳ ಮಧ್ಯದಲ್ಲಿ ಒಂದು ಸ್ಪರ್ಧೆ ಬಂತಂತೆ. ಏನು ಸ್ಪರ್ಧೆ ಅದು ಅಂತ ಹೇಳಿದರೆ, ಈ ಜೀವನ ಅಸ್ತಿತ್ವಕ್ಕೆ ನಮ್ಮ ಅಸ್ತಿತ್ವ ಅನಿವಾರ್ಯ ಅಂತ ಹೇಳುವಂಥ ಕಾರಣಕ್ಕೆ ದೇವತೆಗಳಲ್ಲಿ ಪರಸ್ಪರ ಸ್ಪರ್ಧೆ ಉಂಟಾಯಿತು. ಯಾಕೆ ಅಂತ ಕೇಳಿದರೆ, ನಮ್ಮ ದೇಹದಲ್ಲಿ ಅನೇಕ ಇಂದ್ರಿಯಗಳು ಅಂಗಾಂಗಗಳಿದ್ದಾವೆ. ಆ ಒಂದೊಂದು ಇಂದ್ರಿಯಗಳಿಗೂ ಒಂದೊಂದು ಅಂಗಗಳಿಗೂ ಕೂಡ ಅಧಿದೇವತೆಗಳು ಅಂತ ಇರ್ತಾರೆ. ಅಂದರೆ ಅವರ ನಿಯಂತ್ರಣದಲ್ಲಿ ಆ ಅಂಗಗಳು ಕೆಲಸ ಮಾಡ್ತವೆ. ಉದಾಹರಣೆಗೆ ಸೂರ್ಯಚಂದ್ರರು ಕಣ್ಣಿಗೆ ಅಭಿಮಾನಿ ದೇವತೆಗಳು. ಹಾಗಾಗಿ ಬೆಳಕಿಲ್ಲದೆ ಕಣ್ಣು ಕಾಣಿಸೋದಿಲ್ಲ. ಮಾತ್ರ ಅಲ್ಲ, ಸೂರ್ಯಚಂದ್ರರಲ್ಲಿ ಕಶ್ಮಲ ಇರೋದಿಲ್ಲ. ಕಣ್ಣಲ್ಲಿ ಕಶ್ಮಲ ಆದರೆ ಕ್ಷಣ ಮಾತ್ರದಲ್ಲಿ ಶುದ್ಧವಾಗತ್ತೆ. ಅದರಿಂದ ಸೂರ್ಯಚಂದ್ರರು ಕಣ್ಣಿಗೆ ಅಧಿದೇವತೆಗಳು. ದಿಗ್ದೇವತೆಗಳು ಕಿವಿಗೆ. ಹಾಗಾಗಿ ಈ ಕಡೆಯಿಂದಲೇ ಶಬ್ದ ಬಂದರೆ ಕೇಳಿಸೋದಲ್ಲ, ಎಲ್ಲ ದಿಕ್ಕಿನಿಂದ ಶಬ್ದ ಬಂದರೂ ಕೇಳುತ್ತೆ. ಯಾಕಂದರೆ ದಿಗ್ದೇವತೆಗಳು ಕಿವಿಗೆ ಅಧಿದೇವತೆಗಳು. ನಾಲಿಗೆಗೆ ವರುಣ ಮತ್ತು ವನ್ನಿ ಅಧಿದೇವತೆಗಳು. ಹಾಗಾಗಿ ನಾಲಿಗೆ ಯಾವತ್ತೂ ಕೂಡ ಒದ್ದೆ ಆಗಿರುತ್ತೆ, ಯಾಕಂದರೆ ವರುಣ ಅಧಿದೇವತೆ. ನಾಲಿಗೆಗೆ ಅಗ್ನಿ ಹೇಗೆ ಅಧಿದೇವತೆ ಅಂತ ಹೇಳಿದರೆ, ವೈಬ್ರೇಷನ್ ಇಲ್ಲದೇ ಇದ್ದರೆ ನಮಗೆ ಮಾತಾಡಲಿಕ್ಕಾಗೋದಿಲ್ಲ. ವೈಬ್ರೇಷನ್ ಎಂಬುದು ಅಗ್ನಿಯ ಗುಣ. ಒಂದು ಪಾತ್ರೆಗೆ ನೀರು ಹಾಕಿ ಮುಚ್ಚಳ ಇಟ್ಟು ಬೆಂಕಿ ಕೊಟ್ಟರೆ ವೈಬ್ರೇಷನ್ನಿಂದಾಗಿ ಮುಚ್ಚಳ ತಕ ಅನ್ನಲಿಕ್ಕೆ ಶುರು ಮಾಡುತ್ತೆ. ಆ ವೈಬ್ರೇಷನ್ ಇರುವುದರಿಂದ ನಾಲಿಗೆಗೆ 2 ದೇವತೆಗಳಿದ್ದಾರೆ, ಒಂದು ಅಗ್ನಿ, ಇನ್ನೊಂದು ವರುಣ. ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು, ಮೂಗು ಒಂದೇ, ಹೊಳ್ಳೆ 2. ಹಾಗೆ ಅಶ್ವಿನಿ ದೇವತೆಗಳೆಂದರೆ ಅವಳಿ ಜವಳಿ ಅವರು, ಯಮಳ. ಮೂಗಿಗೆ ಅಶ್ವಿನಿ ದೇವತೆಗಳು ಅಧಿದೇವತೆಗಳು. ಕೈಗೆ ದೇವೇಂದ್ರ. ಹಾಗಾಗಿ ಕಾಲಿನಿಂದ ಕೆಲಸ ಮಾಡುವಾಗಲೂ ಕೂಡ ಕೈಗೆ ರೆಸ್ಪೆಕ್ಟ್ ಕೊಡ್ತೇವೆ. ಯಾವುದೋ ದೊಡ್ಡ ಬೆಟ್ಟ ಹತ್ತಬೇಕು ಅಂತಾದರೆ ಕಾಲಲ್ಲಿ ಹತ್ತೇವೆ, ಆದರೆ ಹೇಳಬೇಕಾದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ. ಕೈಯಲ್ಲಿ ಹತ್ತೋದೇ ಇಲ್ಲ, ಅದು ನನ್ನ ಕೈಯಲ್ಲಿ ಆಗಲ್ಲ. ಯಾಕೆಂದರೆ ಕಾಲಿಗೂ ಕೂಡ ಯಾರು ಜಯಂತ ಅಧಿದೇವತೆ ಆದರೂ ಕೂಡ ಜಯಂತನಿಗೂ ಗುರು ಯಾರು? ದೇವೇಂದ್ರ. ಕಣ್ಣಲ್ಲಿ ಏನೋ ನೋಡಬೇಕಾಗಿದೆ, ಕಣ್ಣಿಗೆ ಸೂರ್ಯಚಂದ್ರ ದೇವತೆ, ಆದರೂ ಕೂಡ ಹೇಳಬೇಕಾದ್ರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತ. ಯಾಕೆಂದರೆ ಕಣ್ಣಿನ ದೇವರಿಗೂ ಕೂಡ ಒಡೆಯ ದೇವೇಂದ್ರ, ಎಲ್ಲ ದೇವತೆಗಳಿಗೂ ಇಂದ್ರ. ಹೀಗೆ ಒಂದೊಂದು ದೇವತೆಗಳು ಕೂಡ ಒಂದೊಂದು ಅಂಗಗಳಿಗೆ ಮತ್ತು ಇಂದ್ರಿಯಗಳಿಗೆ ಅಧಿದೇವತೆಗಳು. ಒಂದು ಸಲ ಸ್ಪರ್ಧೆ ಆಯಿತು ದೇವತೆಗಳ ಮಧ್ಯದಲ್ಲಿ. ನಾನು ಇಲ್ಲದಿದ್ದರೆ ಜೀವ ಉಳಿಯೋದಿಲ್ಲ ಅಂತ ದೇವರಿಗೆ ಅನಿಸ್ತು. ಆಯಿತು, ಪರೀಕ್ಷೆ ಮಾಡಿಯೇ ಬಿಡೋಣ, ಯಾರಿದ್ದರೆ ಜೀವ ಬದುಕ್ತಾನೆ, ಯಾರಿಲ್ಲದೆ ಜೀವ ಹೋಗ್ತಾನೆ ಅಂತ. ಅದಕ್ಕೆ ಭಗವಂತ ಹೇಳಿದಂತೆ ಕಣ್ಣಿನ ದೇವತೆಗಳಿಗೆ ನೀವು ಒಂದು 2 ತಿಂಗಳು ರಜೆ ಹಾಕಿದೆ ಅಂತ. ಈ ಜೀವನಲ್ಲಿ ಕಣ್ಣಿನ ದೇವತೆಗಳು ರಜೆ ಹಾಕಿದ್ರು. ಏನಾಯಿತು? ಆರಾಮವಾಗಿ ತಿಂತಾನೆ, ಬದುಕ್ತಾನೆ, ಊಟ ಎಲ್ಲ ಮಾಡ್ತಾ ಇದ್ದಾನಂತೆ. ಕಣ್ಣು ಒಂದು ಕಾಣಿಸ್ತಾ ಇರಲಿಲ್ಲ ಅಷ್ಟೇ, ಮತ್ತೇನು ತೊಂದರೆ ಆಗಲಿಲ್ಲ, ಜೀವ ಬದುಕ್ತಾನೇ ಇದ್ದಾನೆ. ಅವರು ವಾಪಸ್ ಬಂದರು. ಕಿವಿಯ ದೇವತೆಗಳು ರಜೆ ಹಾಕಿದ್ರಂತೆ. ಏನಾಯಿತು? ಜೀವ ಆರಾಮಾಗಿದ್ದಾನಂತೆ, ಕಿವಿ ಕೇಳಿಸಲ್ಲ, ಅದರಿಂದ ಸೌಂಡ್ ಪೊಲ್ಯೂಷನ್ ಸ್ವಲ್ಪ ಕಡಿಮೆ ಆಯಿತು, ಅಷ್ಟೇ ಹೊರತು ಯಾರಿಗೂ ತೊಂದರೆ ಆಗಿಲ್ಲ. ಹೀಗೆ ಒಂದೊಂದೇ ದೇವತೆಗಳು ರಜೆ ಹಾಕಿ ವಾಪಸ್ ಬಂದಾಗಲೂ ಕೂಡ ಜೀವ ಉಸಿರಾಡ್ತಾ ಇದ್ದಾನೆ, ಆರಾಮಾಗಿದ್ದಾನೆ. ಕೊನೆಯ ಸರದಿ ಯಾರದು ಅಂದರೆ ಪ್ರಾಣದೇವರದು, ಆಂಜನೇಯ ಪ್ರಾಣದೇವರದು. ಅವರು ಹೇಳಿದ್ರಂತೆ, ನನಗೆ 2 ತಿಂಗಳು ರಜೆ ಬೇಡ, 2 ಗಂಟೆನೂ ಬೇಡ, 2 ಕ್ಷಣ ಕೊಡಿ ಸಾಕು ಅಂತ. ದಮ್ಮಯ್ಯ ಅಂದ್ರಂತೆ, 1-2 ಕ್ಷಣ ಉಸಿರು ನಿಂತರೂ ಕೂಡ ಮನುಷ್ಯನ ಕತೆ ಮುಗೀತಲ್ಲ. ಆಗ ತೀರ್ಮಾನ ಮಾಡಿದ್ರಂತೆ, ಉಸಿರಿನ ದೇವತೆನೇ ದೇವತೆಗಳಿಗೆ ಹೆಡ್ ಅಂತ. ಹಾಗಾಗಿ ಹರಿ ಸರ್ವೋತ್ತಮನಾದರೆ ವಾಯು ಜೀವೋತ್ತಮ. ಪ್ರಾಣದೇವರು ಉಸಿರಿನ ದೇವರಾದ ಆಂಜನೇಯ, ಹನುಮಂತ ಅಥವಾ ಪ್ರಾಣದೇವರು ಅವರು ದೇವತೆಗಳಲ್ಲಿ ಉತ್ತಮ ದೇವತೆ ಅಂತ ತೀರ್ಮಾನ ಮಾಡಿದ್ರಂತೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಉಸಿರಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಬೇರೆ ಎಲ್ಲ ಇಂದ್ರಿಯಗಳಿಗೆ ಉಪರತಿ ಇದೆ, ವಿಶ್ರಾಂತಿ ಇದೆ. ರಾತ್ರಿ ಮಲ್ಕೊಳ್ಬೇಕಾದ್ರೆ ಕಣ್ಣು ಆರಾಮಾಗಿರುತ್ತೆ, ಅದೇನು ಕೆಲಸ ಮಾಡೋದಿಲ್ಲ. ಕಿವಿ ಏನೂ ಕೆಲಸ ಮಾಡೋದಿಲ್ಲ, ಅದು ನಮಗೇನು ಕೇಳಲ್ಲ. ಕೆಲವರು ಕೇಳಿಸುತ್ತೆ, ಆದರೆ ತುಂಬ
ನಾಯಿಯಂತೆ ತುಂಬ ಸೂಕ್ಷ್ಮ ಕಿವಿದ್ರೆ ಕೇಳಿಸುತ್ತೆ, ಇಲ್ಲಾಂದರೆ ಸಾಮಾನ್ಯ ಕೆಲವರಿಗೆ ಬಡಿದ್ರೂ ಗೊತ್ತಾಗಲ್ಲ. ಹಾಗಾಗಿ ಅದರಿಂದ ನಾಲಿಗೆ ಸುಮ್ಮನೆ ಇರುತ್ತೆ, ಅದು ತಣ್ಣಗಿರುತ್ತೆ. ಎಲ್ಲ ಇಂದ್ರಿಯಗಳಿಗೂ ವಿಶ್ರಾಂತಿ ಇದೆ. ಯಾವುದಕ್ಕೆ ಇಲ್ಲ ಅಂತ ಹೇಳಿದರೆ ಉಸಿರಿಗೆ ವಿಶ್ರಾಂತಿ ಇಲ್ಲ. ರಾತ್ರಿ ಮಲ್ಕೊಳ್ಳುವಾಗಲೂ ಕೂಡ ಅದು ಲಬ್ ಡಬ್ ಅಂತ ಹೃದಯ ಹೊಡಿತಾನೆ ಇರಬೇಕು. ಹೃದಯಕ್ಕೆ ಒಂದೆರಡು ನಿಮಿಷ ವಿಶ್ರಾಂತಿ ಕೊಟ್ಟರೆ ಮತ್ತೆ ಪರ್ಮನೆಂಟ್ ವಿಶ್ರಾಂತಿಯೇ, ಮತ್ತೆ ನಾವು ಹೇಳ್ಬೇಕಾಗಿಲ್ಲ. ಹಾಗಾದರೆ ಇಡೀ ಜೀವನದಲ್ಲಿ ನಮ್ಮ ಬದುಕಿಗೆ ಕೆಲಸ ಮಾಡುವಂತಹ ದೊಡ್ಡ ತ್ಯಾಗ ಯಾರ್ದು ಅಂದರೆ ಹೃದಯದ್ದು. ಹೃದಯಕ್ಕೆ ಕಾರಣವಾದ ಉಸಿರದ್ದು, ಹೃದಯದ ಲಬ್ ಡಬ್ ಬಡಿತಕ್ಕೆ ಕಾರಣವಾದ ಉಸಿರಿದ್ದು. ಹಾಗಾಗಿ ಹೃದಯ ಸಮ್ಮೇಳನ ಆಗಬೇಕು. ನಮ್ಮ ದೇಹದಲ್ಲಿ ಪ್ರಮುಖವಾದ ಭಾಗ ಅದು. ಆದ್ದರಿಂದ ನಮ್ಮ ಆತ್ಮ ಎಲ್ಲಿ ಇರುವುದು ಅಂದರೆ ಹೃದಯದಲ್ಲಿ ಇರೋದು, ಮತ್ತು ತಲೆಯಲ್ಲಿಯೋ ಕಾಲಲ್ಲಿಯೋ ಎಲ್ಲಿಯೂ ಇರುವುದಲ್ಲ. ಯಾಕೆಂದರೆ ನಾನು ಅಂತ ನಾವು ತೋರಿಸೋದು ಯಾರನ್ನು? ಹೃದಯವನ್ನು ತೋರಿಸ್ತೇವೆ ಹೊರತು ನಾನು ಅಂತ ಯಾರು ತಲೆ ಮೇಲೆ ಕೈ ಇಟ್ಕೊಳ್ಳಲ್ಲ. ಇಟ್ಕೊಂಡ್ರೆ ಗ್ರಾಚಾರ ಆಗಿದೆ ಅಂತ ಅರ್ಥ. ಯಾರು ಕಾಲು ಬುಡಕ್ಕೆ ಕೈ ಇಟ್ಕೊಳ್ಳಲ್ಲ, ಯಾರು ನಾನು ಅಂತ ಇಲ್ಲಿ ಕೈ ಇಟ್ಕೊಳ್ಳಲ್ಲ. ಎಲ್ಲಿ ಇಟ್ಕೊಳ್ತಾರೆ ಹೇಳಿ? ಇಲ್ಲಿ. ಹಾಗಾದರೆ ಆತ್ಮ ಇರುವುದು ಎಲ್ಲಿ? ಹೃದಯದಲ್ಲಿ. ಆದರೆ ನಾನು ಅಂದರೆ ಸ್ಥೂಲವಾಗಿ ದೇಹ ಕಾಣಿಸುತ್ತೆ. ಅದರ ಒಳಗೆ ಸ್ವಲ್ಪ ವಿಚಾರ ಮಾಡಿದರೆ ದೇಹದೊಳಗಿರುವ ದೇಹನೂ ಆತ್ಮ, ದೇಹದೊಳಗಿರುವ ಹೃದಯನೂ ಆತ್ಮ. ಆದರೆ ಹೃದಯ ಸತ್ತ ಜೀವದಲ್ಲಿ ಕೂಡ ಹೃದಯ ಇರುತ್ತೆ, ಮತ್ತು ಅದು ಕ್ರಿಯಾಶೀಲವಾಗಿರಬೇಕಾದ್ರೆ ಹೃದಯದೊಳಗೊಂದು ಆತ್ಮ ಅಂತ ಒಂದಿದೆ. ಹಾಗಾದರೆ ನಾನು ಅಂದರೆ ದೇಹನೂ ಹೌದು, ದೇಹದೊಳಗಿರುವ ಹೃದಯವೂ ಹೌದು, ಹೃದಯದ ಕ್ರಿಯಾಶೀಲತೆಗೆ ಕಾರಣವಾದ ಆತ್ಮನೂ ಹೌದು. ಆದರೆ ಆತ್ಮನಿಗೂ ಕೂಡ ಸ್ವಾತಂತ್ರ್ಯ ಇಲ್ಲ. ಆತ್ಮನು ಇನ್ಯಾವುದೋ ಒಂದನ್ನು ಅವಲಂಬಿಸಿದ್ದಾನೆ. ಯಾಕೆಂದರೆ ನಾವು ಇಷ್ಟಪಟ್ಟಾಗಿ ನಮಗೆ ಇರಲಿಕ್ಕಾಗೋದಿಲ್ಲ ರೀ. ನಾವಲ್ಲಿ ಹೋಗಬೇಕು ಅಂದರೆ ಯಾರೋ ಅಡ್ಡ ಬಂದು ಬಿಡ್ತಾರೆ, ಹೋಗೋಕ್ಕಾಗಲ್ಲ. ನಾವು ನಿದ್ರೆಯಲ್ಲಿ ತುಂಬ ಒಳ್ಳೆಯ ಒಂದು ಹುಡುಗರು ಅಂದ್ಕೊಳ್ಳೋದು ಇವತ್ತು ಒಳ್ಳೆಯ ಒಂದು ಕಾಣಿಸ್ಬೇಕು ಅಂತ, ಆವತ್ತು ಹುಲಿ ಬಿಡಿಸ್ಕೊಂಡು ಬರೋದು ಅವನನ್ನು. ಹಾಗಾದರೆ ನಮ್ಮ ನಿಯಂತ್ರಣವು ನಮ್ಮ ಕೈಯಲ್ಲಿಲ್ಲ ಅಂತ ಆದರೆ ನಮ್ಮನ್ನು ನಿಯಂತ್ರಿಸುವಂಥ ಆತ್ಮನ ನಿಯಂತ್ರಿಸುವ ಇನ್ನೊಂದು ಯಾವುದೋ ಒಂದಿದೆ, ಅದು ಪರಮಾತ್ಮ. ಹಾಗಾಗಿ ನಾವು ಅಂದರೆ ದೇಹನೂ ಹೌದು, ದೇಹದೊಳಗೆ ಹೃದಯವೂ ಹೌದು, ಅದರೊಳಗಿರುವ ಆತ್ಮನೂ ಹೌದು, ಅದರೊಳಗಿರುವ ಅಂತರಾತ್ಮನಾದ ಪರಮಾತ್ಮನೂ ಹೌದು. ಹಾಗಾಗಿ ನಾನು ಅಂತ ಹೇಳೋದಕ್ಕೆ ತುಂಬ ವಿಶಾಲವಾದ ಅರ್ಥ ಇದೆ. ನಾವು ಹೇಳೋದು ಮಾತ್ರ ಮೈ ಸೆಲ್ಫ್ ಅಂತ. ನಾನು ಅಂದರೆ ಅದಲ್ಲ. ನಾನು ಅಂದರೆ ದೇಹ, ನಾನು ಅಂದರೆ ಹೃದಯ, ನಾನು ಅಂದರೆ ನನ್ನ ಆತ್ಮ, ನಾನು ಅಂದರೆ ಆತ್ಮನೊಳಗಿರುವ ಅಂತರಾತ್ಮ ಪರಮಾತ್ಮ. ಹಾಗಾಗಿ ನಾವು ಹೃದಯವಂತರಾಗಿದ್ದೇವೆ ಅಂದರೆ ನಮ್ಮ ಹೃದಯ ಎಲ್ಲರಿಗೂ ಬೇಕಾದಾಗಿ ಬದುಕ್ತಾ ಇದೆ ಅಂತ ಅರ್ಥ. ಸ್ವಾರ್ಥಿಯಾಗದೆ ಸಮಾಜದ ಎಲ್ಲರ ಜೊತೆಗೆ ಚೆನ್ನಾಗಿರ್ತೇವೆ ಅಂತ ಹೇಳುವಂಥ ಭಾವನೆ ಯಾರೆಲ್ಲಾದರಿದ್ದರೆ ಅವರು ಹೃದಯವಂತರು ಅಂತ ಅರ್ಥ. ಹಾಗಾಗಿ ವಿಶ್ವ ಹೃದಯ ಸಮ್ಮೇಳನ ಅಂದರೆ ಏನರ್ಥ ಅಂದರೆ ಸಮಾನ ಹೃದಯವಂತರಾದ ಮಂದಿ ತಾವು ಸೇರಿಕೊಂಡು ಸಮಾಜಕ್ಕೆ ಹಿತವನ್ನು ಬಯಸಬೇಕಾದ್ದು ಮುಖ್ಯ ಉದ್ದೇಶ ಆಗಿರಬೇಕು. ಜೀವನದಲ್ಲಿ 2 ಧ್ಯೇಯಗಳಿರಬೇಕಂತೆ ನಮಗೆ. ಹಿಂದೂ ಧರ್ಮದಲ್ಲಿ ಒಂದು ಚಿಹ್ನೆ ಇದೆ, ಅದಕ್ಕೆ ಸ್ವಸ್ತಿ ಅಂತ ಹೆಸರು. ಆ ಸ್ವಸ್ತಿ ಚಿಹ್ನೆಯಲ್ಲಿ 2 ರೇಖೆ ಇದೆ, ಒಂದು ವೆರಿಟಿಕಲ್ ಆಗಿದೆ, ಇನ್ನೊಂದು ಹೊರಿಜಾಂಟಲ್. 2 ರೇಖೆ ಇದೆ. ಒಂದು ರೇಖೆ ಮೇಲ್ಮುಖವಾಗಿ ಹರಿದಿದೆ. ಅದು ಏನು ಹೇಳ್ತಾ ಇದೆ ಅಂದರೆ ಈ ಪ್ರಪಂಚದಲ್ಲಿ ನಿಮಗೆ ಎಲ್ಲರಿಗಿಂತೂ ಎತ್ತರದ ಒಂದು ವಸ್ತು ಇದೆ, ಅದು ಭಗವಂತ. ಅವನಿಗಿಂತ ಎತ್ತರದಲ್ಲಿ ಯಾರೂ ಇಲ್ಲ. ಹಿಮಾಲಯವೇ ಎತ್ತರ ಅಂತ ಅಂದ್ಕೊಂಡ್ರೆ ನೀವು, ಅದಕ್ಕಿಂತ ಎತ್ತರದಲ್ಲಿ ಭಗವಂತ ಇದ್ದಾನೆ. ಪುರುಷ ಸೂಕ್ತ ಹೇಳುತ್ತೆ, ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಅಂತ. ಮತ್ತೆ 10 ಅಂಗುಲ ಎತ್ತರದಲ್ಲಿ ಭಗವಂತ ಇದ್ದಾನೆ ಅಂತ. ಎತ್ತರದ ಭಗವಂತನ ಬಗ್ಗೆ ಯೋಚನೆ ಮಾಡಲಿಕ್ಕೆ ತಾಕತ್ತಿದ್ದರೆ ಮನುಷ್ಯನಿಗೆ ಮಾತ್ರ, ಪ್ರಾಣಿಗಳಿಗೆ ಇಲ್ಲ. ಅವುಗಳಿಗೆ ಆಹಾರ, ನಿದ್ರೆ, ಭಯ, ಸುಖ ಇಷ್ಟು ಬಿಟ್ಟರೆ ಇನ್ಯಾವುದರ ಯೋಚನೆ ಮಾಡುವ ತಾಕತ್ತೂ ಇಲ್ಲ. ಆದರೆ ಭಗವಂತ ನಮಗನ್ನು ಸೃಷ್ಟಿ ಮಾಡುವಾಗ ಅತಿ ವಿಶಿಷ್ಟವಾದ ಬೌದ್ಧಿಕ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅತಿ ವಿಶಿಷ್ಟವಾದ ಕ್ರಿಯಾಶೀಲವಾದ ಕೈಬೆರಳು ಕೊಟ್ಟಿದ್ದಾನೆ. ಈ ಕೈಬೆರಳಿನಿಂದ ಪ್ರಪಂಚವನ್ನೇ ಕಟ್ಟಿಬಿಟ್ಟಿದೆ ನಾವು ಕೈಗಾರಿಕೆಯ ಮೂಲಕ. ಬೌದ್ಧಿಕ ಶಕ್ತಿಯಿಂದ ಅತಿ ವಿಶಿಷ್ಟವಾದ ಪ್ರಗತಿಯನ್ನು ಪಡೆದಿದ್ದೇವೆ ನಾವು. ಹಾಗಾದರೆ ನಮ್ಮ ಬದುಕು ಎಕ್ಸ್ಟ್ರಾ ಆರ್ಡಿನರಿ, ಅಸಾಧಾರಣವಾಗಿರಲಿಕ್ಕೆ ಕಾರಣ ಯಾರು ಅಂದರೆ ಈ ತಲೆ ಮತ್ತು ಈ ಸುಸ್ಥಿತಿಯನ್ನು ಪಡೆದಿರತಕ್ಕಂತಹ ಫುಲ್ ಇಕ್ವೈಪ್ಡ್ ಆಗಿರತಕ್ಕಂಥ ದೇಹವನ್ನು ಕೊಟ್ಟ ಭಗವಂತ. ಆ ಭಗವಂತನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಈ ಪ್ರಪಂಚದ ಯಾವ ಜೀವರಾಶಿಗೂ ಸಾಧ್ಯ ಇಲ್ಲ. ತಂದೆ ನೀ ತಂದೆ ನಾ ಬಂದೆ ನಾನಿನ್ನ ತಂದೆ ಹಿಂದೆ 1 ಅಲ್ಲ 2 ಅಲ್ಲ 3 4 ಲಕ್ಷ 84 ಲಕ್ಷ ಜೀವರಾಶಿಗಳಲ್ಲಿ ನಾ ಬಂದೆ ನೀ ತಂದೆ. ಆ 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜೀವರಾಶಿಗೂ ಕೂಡ ಮಾತನಾಡಲಿಕ್ಕೆ, ನಗಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ನಮಗೆ ಮಾತ್ರ ಬರೋದು ಅಂದರೆ ನಮ್ಮನ್ನು ಸೃಷ್ಟಿ ಮಾಡಿದ ಭಗವಂತನಿಗೋಸ್ಕರ ನಾವು ಏನಾದರೂ ಯೋಚನೆ ಮಾಡದೇ ಇದ್ದರೆ, ನಮ್ಮನ್ನು ಸೃಷ್ಟಿ ಮಾಡಿದರೂ ಪ್ರಾಣಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಯಾವ ವ್ಯತ್ಯಾಸವೂ ಇರೋದಿಲ್ಲ. ಭಗವಂತನಿಗೆ ಥ್ಯಾಂಕ್ಸ್, ಕೃತಜ್ಞತೆ ಹೇಳಬೇಕಾದ್ರೆ ಎತ್ತರದ ಭಗವಂತನ ಬಗ್ಗೆ ಯೋಚನೆ ಮಾಡಬೇಕು ಎಂಬ ಕಾರಣಕ್ಕೆ ಒಂದು ವೆರಿಟಿಕಲ್ ಲೈನ್ ಹೇಳುತ್ತಾರೆ, ಎತ್ತರಕ್ಕೆ ಹೋಗುವುದು, ಎತ್ತರದ ಭಗವಂತನ ಬಗ್ಗೆ ಯೋಚನೆ ಮಾಡುವಂತ. ನೀನು ದೈಹಿಕವಾಗಿ ಎತ್ತರಕ್ಕೆ ಬೆಳೀಲಿಕ್ಕೆ ಆಗೋದಿಲ್ಲ. ಒಂದು 25 ವರ್ಷ ಆಮೇಲೆ ತಿಂದರೆ ಅಡ್ಡಕ್ಕೆ ಬೆಳೀತೇವೆ, ನಾವು ಎತ್ತರಕ್ಕೆ ಬೆಳೀದಿಲ್ಲ.
ಹಾಗಾದರೆ ಎತ್ತರಕ್ಕೆ ಬೆಳೆಯೋದು ಬೌದ್ಧಿಕವಾಗಿ ಮಾನಸಿಕವಾಗಿ ಮಾತ್ರ ಹೊರತು ದೈಹಿಕವಾಗಿ ಆಗಲ್ಲ. ಮರಗಿಡಗಳು ದೈಹಿಕವಾಗಿ ತುಂಬ ಎತ್ತರಕ್ಕೆ ಬೆಳೀತವೆ, ನಮಗೆ ಆಗಲ್ಲ ಅದು. ಇನ್ನೊಂದು ಅಡ್ಡಕ್ಕೆ ಹರಿದ ರೇಖೆ ಇದೆ ಸ್ವಸ್ತಿ ಚಿಹ್ನೆಯಲ್ಲಿ. ಅದು ಏನು ಹೇಳುತ್ತೆ ಅಂದರೆ, ನಿನಗೆ ಮಾತ್ರ ನಿನ್ನನ್ನು ಯೋಚನೆ ಮಾಡಬೇಡ, ಸ್ವಾರ್ಥಿ ಆಗಬೇಡ, ಸ್ವಾರ್ಥವನ್ನು ಸ್ವಲ್ಪ ವಿಸ್ತಾರ ಮಾಡು. ನಿನ್ನ ಅಕ್ಕಪಕ್ಕದವರು, ನಿನ್ನ ಊರು, ನಿನ್ನ ಗ್ರಾಮ, ನಿನ್ನ ಊರು, ನಿನ್ನ ರಾಜ್ಯ, ನಿನ್ನ ರಾಷ್ಟ್ರ, ಪ್ರಪಂಚ ಅಂತ ವಿಶ್ವಮುಖವಾಗಿ ಯೋಚನೆ ಮಾಡಿದರೆ ಅದು ಸಾಮಾಜಿಕವಾಗಿ ಬದುಕನ್ನು ವಿಸ್ತಾರಗೊಳಿಸುವುದು. ಅಂದರೆ ಎಲ್ರಿಗೂ ಬೇಕಾದಾಗೆ ಬದುಕುವುದು, ಅರ್ಥಾತ್ ಸಾಮಾಜಿಕವಾದ ಸೇವೆಯನ್ನು ಮಾಡುವಂಥದ್ದು ನಮ್ಮ ಉದ್ದೇಶವಾಗಿರಬೇಕು. ಹಾಗಾಗಿ ಬೌದ್ಧಿಕವಾದ ಎತ್ತರ ಮತ್ತು ಆಧ್ಯಾತ್ಮಿಕವಾದ ಎತ್ತರ ಮತ್ತು ಸಾಮಾಜಿಕವಾದ ವಿಸ್ತಾರ, ಇದು ಎರಡು ತುಂಬಿದ್ದರೆ ಸ್ವಸ್ತಿ, ಜೀವನ ಮಂಗಲಮಯ ಆಗುತ್ತೆ. ಒಂದನ್ನು ಬಿಟ್ಟರೂ ನಮ್ಮ ಜೀವನ ಮಂಗಲಮಯ ಆಗೋದಿಲ್ಲ. ಭಗವಂತನ ಬಿಟ್ಟು ಬಿಡ್ತೇವೆ, ಸಮಾಜ ಸೇವೆ ಮಾಡ್ತೇವೆ ಅಂತ ಹೇಳಿದರೆ ಬದುಕು ಪೂರ್ಣ ಆಗೋದಿಲ್ಲ. ಭಗವಂತನ ಬಗ್ಗೆ ಯಾಚನೆ ಮಾಡ್ತೇವೆ, ಸಮಾಜದಲ್ಲಿ ಸುಮ್ಮನೆ ಇರ್ತೇವೆ ಅಂತ ಹೇಳಿದರೂ ಬದುಕು ಪೂರ್ಣ ಆಗಲ್ಲ. ಸಾಮಾಜಿಕವಾದ ಮತ್ತು ಆಧ್ಯಾತ್ಮಿಕವಾದ ಉಭಯ ಮುಖಗಳ ಯೋಚನೆ ಮಾಡ್ತಾ ಬದುಕುವಂಥದ್ದನ್ನು ಸಾರ್ಥಕ ಬದುಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಉಸಿರು ಎಂಬುದು ಬಹಳ ಮುಖ್ಯ. ಉಸಿರಾಡ್ತೇವೆ ನಾವು, ಆದರೆ ಉಸಿರಾಡಬೇಕಾದ್ರೆ ಅದರ ಪೂರ್ಣ ಲಾಭ, ಹೊರಗಿನ ಆಮ್ಲಜನಕವನ್ನು ಪೂರ್ಣ ದೇಹಕ್ಕೆ ಹಂಚಬೇಕಾದರೆ ಪೂರ್ತಿಯಾಗಿ ಉಸಿರಾಡಬೇಕು. ನಾವು ತುಂಬ ವೇಗವಾಗಿ ಉಸಿರಾಡ್ತೇವೆ. ಅತಿ ವೇಗವಾಗಿ ಉಸಿರಾಡೋದಕ್ಕೆಷ್ಟು ಆಯುಸ್ಸು ಕಡಿಮೆ. ಉದಾಹರಣೆಗೆ ತುಂಬ ಫಾಸ್ಟಾಗಿ ಉಸಿರಾಡೋ ಯಾವುದು ಹೇಳಿ ನಾಯಿ, ಅದೊಂದು 20 ವರ್ಷ ಬದುಕುತ್ತೆ. ನಾವು ಅಷ್ಟೇ ವೇಗವಾಗಿ ಉಸಿರಾಡಿದರೆ ನಾವು ಅಷ್ಟೇ ಬದುಕೋದು. ಹಾಗಾಗಿ ನಿಧಾನವಾಗಿ ಉಸಿರಾಡಬೇಕಂತೆ. 4 ಸೆಕೆಂಡಿಗೆ ಒಂದು ಉಸಿರು ಅಂತ ನಮ್ಮ ಪ್ರಾಚೀನರು ಲೆಕ್ಕ ಹಾಕಿದಾಗ ಒಂದು ದಿವಸಕ್ಕೆ 21,600 ಬಾರಿ ಉಸಿರಾಡ್ತೇವೆ ಅಂತ ನಾವು. ಆವಾಗ 100 ವರ್ಷ ಆಯುಸ್ಸು ಅಂತ ಲೆಕ್ಕ, ಪೂರ್ಣ ಆಯುಸ್ಸು ನಾನು ಹೇಳ್ತಾ ಇರೋದು, ಸುಮ್ಮನೆ ಅಲ್ಲ. ಅದನ್ನೇ ನಾವು 4 ಸೆಕೆಂಡಿನ ಬದಲಿಗೆ 8 ಸೆಕೆಂಡಿಗೆ ಒಂದು ಉಸಿರಾಟ ಮಾಡಿದರೆ ನಮಗೆ 100ರ ಬದಲಿಗೆ 200 ವರ್ಷ ಆಯುಸ್ಸು. ಅದರ ಬದಲಿಗೆ 16 ಸೆಕೆಂಡಿಗೆ ಒಂದು ಉಸಿರಾಟ ಮಾಡಿದರೆ 200 ಅಲ್ಲ 400 ವರ್ಷ. ಭೀಷ್ಮ 800 ವರ್ಷ ಬದುಕಿದ್ದ. ಯಾಕೆಂದರೆ ಉಸಿರಾಟದಲ್ಲಿ ನಿಯಂತ್ರಣ ಇತ್ತು. ಹಾಗಾಗಿ ಉಸಿರಾಟದ ನಿಯಂತ್ರಣ ಮಾಡ್ತಾ ಉಸಿರಾಡಿಕೊಳ್ಬೇಕಾದ್ರೆ ಪ್ರಪಂಚದ ಸಾತ್ವಿಕವಾದ ಚಿಂತನೆಗಳ ಜೊತೆಗೆ ಉಸಿರಾಟ ಮಾಡ್ತಾ ದೇಹದ ಒಳಗೆ ಮಾನಸಿಕವಾದ ಕಶ್ಮಲ ಹೊರಗೆ ಹೋಗಲಿ ಅಂತ ವಿರೇಚನ ಮಾಡಿದರೆ ಪೂರಕ ಕುಂಭಕ ರೇಚಕದಲ್ಲಿ ರೇಚಕ ಮಾಡಬೇಕಾದ್ರೆ ಒಳಗಿನ ಎಲ್ಲ ದುರ್ಭಾವನೆಗಳು ದುಷ್ಟಚಿಂತನೆಗಳು ಹೊರಗೆ ಹೋಗಲಿ ಅಂತ ಯೋಚನೆ ಮಾಡ್ತಾ ಉಸಿರಾಟ ಮಾಡಿದರೆ ತುಂಬ ಒಳ್ಳೆಯ ಉಸಿರಿನಲ್ಲಿ ಸಿದ್ಧಿಯನ್ನು ಪಡೀಲಿಕ್ಕಾಗತ್ತೆ. ಈ ಮೂಲಕ ಸಮಾಧಿ ಸ್ಥಿತಿಯಲ್ಲಿ ನಾವು ಇದ್ದರೆ ಅತಿ ಉತ್ಕೃಷ್ಟವಾದ ಶಕ್ತಿಯನ್ನು ನಾವು ಸಾಕ್ಷಾತ್ಕಾರಗೊಳಿಸಲಿಕ್ಕಾಗತ್ತೆ ಅಂತ ಹೇಳುವಂಥದ್ದು ಪ್ರಾಚೀನರ ಚಿಂತನೆ. ಈ ಉದ್ದೇಶಕ್ಕೋಸ್ಕರ ಸಿದ್ಧ ಸಮಾಧಿ ಯೋಗದ ಮೂಲಕ ಋಷಿಕ್ ಪ್ರಭಾಕರ್ ಅವರು ಒಂದು ವಿಶಿಷ್ಟ ಕಲ್ಪನೆಯೊಂದಿಗೆ ಈ ಪ್ರಪಂಚದ ಎಲ್ಲ ಮಂದಿಗೂ ಕೂಡ ಸಿದ್ಧಿಯನ್ನು ಪಡಿಬೇಕು, ಉಸಿರಿನ ಮೂಲಕ ಸಾಧನೆಯನ್ನು ಮಾಡಬೇಕು, ಸಿದ್ಧಿ ಪಡೆದು ಉಸಿರನ್ನು ಸಾರ್ಥಕಗೊಳಿಸಬೇಕು ಅಂತ ಹೇಳುವಂಥ ಒಂದು ಸದುದ್ದೇಶದ ಮೂಲಕ ಈ ದೊಡ್ಡ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರ ನಂತರದ ದಿನಗಳಲ್ಲಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ, ಸ್ವಲ್ಪ ಕಾಲಗಳ ಮಟ್ಟಿಗೆ ಈ ಸಂಸ್ಕೃತಿ ಕೇಂದ್ರ ಸ್ವಲ್ಪ ಮಟ್ಟಿಗೆ ಮತ್ತೆ ಅದು ಕಾಣದ ಪರಿಸ್ಥಿತಿ ಬಂದಾಗಲೂ ಮತ್ತೆ ಅದನ್ನು ಉಚ್ಛ್ರಾಯಗೊಳಿಸುವಲ್ಲಿ ಸಿದ್ಧ ಸಮಾಧ ಯೋಗ ಚಟುವಟಿಕೆಯ ವಿಚಾರವಾಗಿ ಶ್ರೀ ಸಂಸ್ಕೃತಿ ವಿದ್ಯಾಕೇಂದ್ರ ಎಂಬ ಟ್ರಸ್ಟ್ ರಚನೆ ಮಾಡಿ ಆ ಮೂಲಕ ಈ ಸಂಸ್ಥೆಯನ್ನು ಮತ್ತೊಂದಷ್ಟು ವಿಸ್ತಾರಕ್ಕೆ ಬೆಳೆಸುವಂತಹ ಸಂಗತಿಯನ್ನು ತಿಳಿದು ನಮಗೆ ತುಂಬ ಸಂತೋಷ ಆಗಿದೆ. ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಆದಾಗ ನಾನು ಕೆಲವು ಕಡೆ ಹೋಗಿದ್ದೆ. ಅದರಲ್ಲಿ ಬೆಳ್ತಂಗಡಿಯಲ್ಲಿ ಆದಾಗ ನಾನು ಹೋಗಿದ್ದೆ, ಮತ್ತು ಇನ್ನು ಕೆಲವು ಕಡೆ ಹೋಗಿದ್ದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರೋದು ನಮಗೆ ತುಂಬ ಸಂತೋಷ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ತುಂಬ ಸಂತೋಷ ಆಯಿತು. ಈ ವೇದಿಕೆಯಲ್ಲಿ ನನ್ನ ಜೊತೆಗೆ 3 ಜನ ಶ್ರೀಗಳು ಪಾಲು ಪಡೆದಿದ್ದಾರೆ. ಸದ್ಗುರು ಶ್ರೀ ಸದುಪಾಸಿ ದಿವ್ಯಾಶ್ರಮದ ಶ್ರೀಗಳು, ಪರಮಪೂಜ್ಯ ಶ್ರೀ ಶ್ರೀ ಸುಬೋಧಾನಂದ ಸ್ವಾಮೀಜಿಯವರು ಮತ್ತು ಪೂಜ್ಯ ಶ್ರೀ ಶ್ರೀಕಾಂತ ಗುರೂಜಿಯವರು ಹೀಗೆ ಇದ್ದಾರೆ. ಈ ವೇದಿಕೆಯಲ್ಲಿ ಟ್ರಸ್ಟಿಗಳು ಅಲ್ಲದೇ ಇದರ ಕಾರ್ಯಕರ್ತರು, ಈ ಸಂಸ್ಥೆಯಲ್ಲಿ ಪಾಲುದಾರರಾದವರು ಎಲ್ಲರೂ ನೀವಿದ್ದೀರಿ. ನಿಮ್ಮ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಇವತ್ತು ಮತ್ತು ನಾಳೆ ಮತ್ತು ನಾಡಿದ್ದು 3 ದಿವಸ ನಡೀಲಿಕ್ಕಿದೆ. ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಮತ್ತು ಇದರ ಉದ್ದೇಶವನ್ನು ಪರಿಪೂರ್ಣವಾಗಿ ಪಾಲಿಸಿಕೊಂಡು ಸಾರ್ಥಕಗೊಳಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮದ ಉದ್ಘಾಟನೆಗೆ ಇಲ್ಲಿ ಭಾಗಿಯಾಗಲಿಕ್ಕೆ ಸಂತೋಷ ಆಯಿತು. ಇನ್ನು ಮುಂದೆ ಪ್ರಸ್ತಾವನೆ ಸ್ವಾಗತ ನಡೀಲಿಕ್ಕಿದೆ. ನನಗೆ ತುಂಬ ತುರ್ತಾಗಿ ಬೆಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ನಾನು
ಈ ಸಭೆಯ ವೇದಿಕೆಯ ಮಧ್ಯದಲ್ಲಿ ಹೊರಡ್ತಾ ಇದ್ದೇನೆ. ನಮ್ಮ ಆರಾಧ್ಯ ಮೂರ್ತಿ ಲಕ್ಷ್ಮೀ ನರಸಿಂಹ ಮತ್ತು ನಮ್ಮ ಕ್ಷೇತ್ರಾಧೀಶನಾದ ಸುಬ್ರಹ್ಮಣ್ಯನ ಪೂರ್ಣ ಅನುಗ್ರಹ ನಿಮಗೆಲ್ಲ ಇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ನಮ್ಮೆಲ್ಲರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅವರಿಗೆ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರ ಟ್ರಸ್ಟಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ವಂದನೆಯನ್ನು ನಾನು ಅರ್ಪಿಸ್ತೇನೆ. ಪೂಜ್ಯ ಋಷಿ ಪ್ರಭಾಕರ್ ಅವರು 40 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂತಹ ಹೃದಯ ಸಮ್ಮೇಳನ ಪ್ರತಿ ವರ್ಷವೂ ನಡೆದು ಬರುತ್ತಿರುವಂಥದ್ದು ನಿಮ್ಮೆಲ್ಲರಿಗೆ ತಿಳಿದಂಥ ವಿಷಯ. ಕಳೆದ 10 ವರ್ಷಗಳಿಂದ ಪೂಜ್ಯ ಗುರೂಜಿಯವರ ಆಣತಿಯಂತೆ ಪುಣ್ಯಕ್ಷೇತ್ರಗಳಲ್ಲಿ ಈ ಒಂದು ವಿಶ್ವ ಹೃದಯ ಸಮ್ಮೇಳನವನ್ನು ಮಾಡಬೇಕು ಅನ್ನುವಂತಹ ಅವರ ಸೂಚನೆಯಂತೆ ನಾವು ಕಳೆದ 10 ವರ್ಷದಿಂದಲೂ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಉಡುಪಿ, ಧರ್ಮಸ್ಥಳ, ಹೊಸದುರ್ಗ, ಪಂಡ್ರಾಪುರ, ತಿರುಪತಿ, ಈಗ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ವಿಶ್ವ ಹೃದಯ ಸಮ್ಮೇಳನಕ್ಕೆ ಈ ದಿನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆತ್ಮೀಯರಾದಂಥ ಪುರುಷೋತ್ತಮರಾದಂಥ ಶ್ರೀ ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜರವರು ಆಗಮಿಸಿದ್ದಾರೆ. ಅವರಿಗೆ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದ ಪರವಾಗಿ ಗೌರವಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಬಂದು ಆಶೀರ್ವಾದವನ್ನು ನೀಡ್ತಿರುವಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು, ಬ್ರಹ್ಮಾನಂದ ತೀರ್ಥ ಭಿಕ್ಷುರವರು, ಶಿವಮೊಗ್ಗದ ಉಪಾಸ್ಯ ವಿದ್ಯಾಶ್ರಮದ ಗುರುಗಳು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಋಷಿ ಸಂಸ್ಕೃತಿ ವಿದ್ಯಾಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ದತ್ತಾಶ್ರಮದ ಶ್ರೀ ಕ್ಷೇತ್ರ ಹಿರಿಯೂರಿನ ಶ್ರೀ ಸುಭಾನಂದ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಸುಭಾದಾನಂದ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಈ ಒಂದು ಸಮಾರಂಭಕ್ಕೆ ಪರಮ ಪೂಜ್ಯ ಭಗವಾನ್ ವಿಶ್ವೇಶ್ವರಯ್ಯನವರ ಪುತ್ರರಾದ ಶ್ರೀಕಂಠ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗೌರವಪೂರ್ವಕವಾದ ವಂದನೆಗಳು. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಋಷಿ ಸಂಸ್ಕೃತಿ ಪರಮ ಪೂಜ್ಯ ಶ್ರೀಕಾಂತಾನಂದ ಮಹಾರಾಜರವರ ತಂದೆ ಮತ್ತು ತಾಯಿಯವರು ರವೀಂದ್ರ ಅವರು ತೋಮತಿಯವರು ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಗೌರವಪೂರ್ವಕವಾಗಿ ಅವರಿಗೆ ಸುಸ್ವಾಗತವನ್ನು ಬಯಸ್ತೀನಿ. ಹಾಗೆ ಶ್ರೀ ಕೃಷ್ಣ ಶರ್ಮಾರವರು ಕಾರ್ಯದರ್ಶಿಯವರು, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಸುಬ್ರಹ್ಮಣ್ಯದವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ
ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಆತ್ಮೀಯ ಗುರುಗಳಾದಂಥ ಶ್ರೀಕಾಂತಾನಂದ ಗುರೂಜಿಯವರ ತಂದೆಯವರಾದ ಶ್ರೀ ರವೀಂದ್ರರವರು ನಮ್ಮನ್ನೆಲ್ಲ ಕುರಿತು ಮಾತಾಡಲಿದ್ದಾರೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ವೇದಿಕೆಯ ಮೇಲಿರುವ ಎಲ್ಲ ಸದ್ಗುರುಗಳಿಗೂ ವೇದಿಕೆಯ ಮುಂದಿರುವ ಎಲ್ಲ ಸದ್ಭಕ್ತರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ನನ್ನ ವಿಚಾರ ಮುಖ್ಯವಾದ್ದು ದೇವರನ್ನು ಇಲ್ಲಿಯೇ ಈಗಲೇ ಕಾಣುವುದು ಹೇಗೆ ಅಂತ. ದೇವರನ್ನು ಇಲ್ಲಿಯೇ ಈಗಲೇ ಕಾಣುವುದು ಹೇಗೆ. ಸೊ ಅನೇಕ ವರ್ಷಗಳ ಕಾಲ ಜಪತಪ ಮಾಡ್ತಾ ಅನೇಕ ವರ್ಷಗಳ ತಪಸ್ ಮಾಡಿ ದೇವ್ರನ್ನ ಕಾಣೋದು ಒಂದು ಮೆಥಡ್ಡು ಸಂಪ್ರದಾಯದ, ಅದನ್ನು ಬಿಡಂಗಿಲ್ಲ. ಅದ್ರ ಜೊತೆ ನಾವು ಜ್ಞಾನದ ಬಲದಿಂದ ಅಂದರೆ ಮೊದಲು ಬ್ರಹ್ಮ ಒಂದೇ ಇತ್ತು, ಅದು ಬಹುವಾಗಬೇಕೆಂದು ಬಯಸಿತು. ಆಮೇಲೆ ತತ್ಸೃಷ್ಟ ತದೇವ ಅನುಪ್ರಾವಿಶ್ಯತ ಅದನ್ನು ಜಗತ್ತನ್ನು ಸೃಷ್ಟಿಸಿತು. ಜಗತ್ತು ಅಂದರೆ ನದಿ, ಬೆಟ್ಟ, ಕಣಿವೆ, ನೀರು, ಸಮುದ್ರ, ನಾನು, ನೀನು, ಪಶು, ಪಕ್ಷಿ, ಪ್ರಾಣಿ, ಕೀಟ ಇವೆಲ್ಲವೂ ಸೇರಿ ಜಗತ್ತು ಅಂತಾರೆ. ಅದು ಸೃಷ್ಟಿ ಮೊದಲು ಬ್ರಹ್ಮ ಒಂದೇ ಇತ್ತು, ಆಮೇಲೆ ಜಗತ್ತು ಉಂಟಾಯಿತು. ಸೊ ಆಮೇಲೆ ಆ ದೇವ್ರೇನು ಮಾಡ್ದ, ಎಲ್ಲ ಇದನ್ನೇ ಎಲ್ಲದರಲ್ಲೂ ಅವನೇ ಪ್ರವೇಶಿಸಿದ್ದಾನೆ. ಅಂದರೆ ಈ ಎಲ್ಲ ವಸ್ತುಗಳು ಅವನಂತಾಯಿತು. ದೇವರು ಸರ್ವವ್ಯಾಪ್ತ. ಮತ್ತು ನಾವು ಅವನ್ನ ನೋಡೋಕ್ಕೆ ಯಾಕೆ ಕಟ್ಪಡ್ತಿದ್ದೀವಿ, ಹುಡುಕ್ತೀವಿ, ಅಲ್ಲಿ ಇಲ್ಲಿ ತಪಸ್ಸು ಜಪತಪ ಧ್ಯಾನ ವರ್ಷಗಟ್ಟಲೆ ಮಾಡ್ತೀವಿ. ಆದರೂ ಯಾರಿಗೂ ಸಿಕ್ಕಿಲ್ಲ ಅಂತ ನನ್ನ ಅನುಭವ ಮತ್ತು ದೃಢ ನಂಬಿಕೆ. ಯಾರು ದೇವರು ಪ್ರತ್ಯಕ್ಷ ಇವತ್ತು ನಿನಗೇನು ಬರಬೇಕು ಕೇಳು ಅಂತ ಯಾರಿಗೂ ಹೇಳಿರಂಗೆ ಕಾಣಲ್ಲ ಇದುವರೆಗೂ. ಅಂದರೆ ಅದು ಭಾಳ ಕಷ್ಟ ಮತ್ತು ನಿಧಾನ. ಆದರೆ ಅದನ್ನು ಬಿಡೋಂಗಿಲ್ಲ, ಆ ಪ್ರಯತ್ನ ನಡೀತಾ ಇರಲಿ. ಈಗಲೇ ಇಲ್ಲಿಯೇ ದೇವ್ರನ್ನ ಕಾಣೋದು ಹೇಗೆ ಅಂದರೆ ಅಣು ರೇಣು ತೃಣಕಾಟಗಳಲ್ಲಿ ಪರಮಾತ್ಮನಿದ್ದಾನೆ. ಇದು ಒಂದು ಪ್ರಮಾಣ ವಾಕ್ಯ. ಸೊ ಮತ್ತು ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮವಷ್ಟೇ. ಇದನ್ನು ಆಗಿಂದಾಗಿ ಹೇಳ್ಕೊಂತ ಇದ್ರೆ ಬ್ರಹ್ಮಜ್ಞಾನ ಉಂಟಾಗುತ್ತೆ. ಮೂರನೇದು, ಅವನು ಯಾವ ರೀತಿ ಇದನ್ನು ದೇವರನ್ನು ನಾವು ಯಾವ ರೀತಿ ನೋಡಬೇಕು ಅಂದರೆ ಹೂವಿನಲ್ಲಿರುವ ಸುವಾಸನೆಯಂತೆ, ಬೀಜದಲ್ಲಿರುವ ಎಣ್ಣೆಯಂತೆ, ಮಜ್ಜಿಗೆಯಲ್ಲಿರುವ ಬೆಣ್ಣೆಯಂತೆ, ಸೌದೆಯಲ್ಲಿರುವ ಅಗ್ನಿಯಂತೆ ಅಡಗಿರುತ್ತೆ. ಅದನ್ನು ಎರಡು ಉಜ್ಜಿದಾಗ ಅಗ್ನಿ ಬರುತ್ತೆ. ಸೊ ಬದುಕಿದ್ದಾಗ ಚಿಂತಾಗ್ನೆ, ಸತ್ಮೆ ಚಿತಾಗ್ನೆ, ವೈಶ್ವಾನ ರೂಪದಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಚೈತನ್ಯ ಸ್ವರೂಪದಲ್ಲಿ ದೇವರಿದ್ದಾನೆ. ಸೊ ಎಲ್ಲ ಗುರುಗಳಲ್ಲೂ ನಿಮ್ಮೆಲ್ಲರಲ್ಲೇ ಚೈತನ್ಯ ಸ್ವರೂಪದಲ್ಲಿ ದೇವರಿದ್ದಾನೆ. ಅದನ್ನು ನಾವು ಅರ್ಥಕೋಬೇಕು. ಆಗ ಈ ಪ್ರಪಂಚದಲ್ಲೇ ನಾವು ದೇವ್ರನ್ನ ಕಾಣಬೇಕು. ಎಲ್ಲೋ ಬರ್ತಾನೆ, ಪ್ರತ್ಯಕ್ಷ ಆಗೋದು ಅದು ಇದೆ. ಫಿಲಮ್ನಲ್ಲಿ ತೋರಿಸ್ತಾನಲ್ಲ ಆ ರೀತಿ ಬಹಳ ಕಡಿಮೆ, ಅಪರೂಪ ಇದೆ, ಇಲ್ಲ ಅಂತಲ್ಲ. ಅವನು ಮೂಲತಃ ದೇವರು ನಿರ್ಗುಣ ನಿರಾಕಾರ. ಆದರೆ ಭಕ್ತನ ಭಕ್ತಿಯನ್ನು ಮೆಚ್ಚಿ ಯಾವುದೇ ರೂಪವನ್ನು ತಾಳಿ ಅವನಿಗೆ ದರ್ಶನವನ್ನು ಕೊಡಬಲ್ಲ. ಸೊ ಅದೇ ದರ್ಶನ ಅಂತ. ಸೊ ಇಲ್ಲಿ ನಾವು ಈಗಲೇ ಸರ್ವವ್ಯಾಪಿಯ ಮೇಲೆ ಎಲ್ಲದರಲ್ಲೂ ಇರಬೇಕಲ್ಲ. ಹೆಂಗೆ ನೋಡಬೇಕು ಅಂದರೆ 4 ಉದಾಹರಣೆ ಆಯಿತು. ನಾವು ಇನ್ನು 40 ಯೋಚಿಸಬೇಕು. ಮರಗಿಡಗಳ ಹಸರತ್ವ, ಆಕಾಶದ ನೀಲತ್ವ ಎಲ್ಲವೂ ಅವನೇ. ಪಂಚಭೂತ ಮೊದಲು ಮನುಷ್ಯ ಸೃಷ್ಟಿಯಾದ ಮೇಲೆ ಅವನಿಗೆ ಕುಡಿಯೋಕ್ಕೆ ನೀರು ಬೇಕು, ನೀರು ಸೃಷ್ಟಿ ಆಯಿತು. ಉಸಿರಾಡೋಕ್ಕೆ ಗಾಳಿ ಬೇಕು, ಓಡಾಡೋಕ್ಕೆ ಭೂಮಿ ಮತ್ತು ಬೆಳೆಯೋಕ್ಕೆ ಭೂಮಿ ಬೇಕು. ಸೊ ಹೆಚ್ಚು ಕಡಿಮೆ ಆದರೆ ಆರೋಗ್ಯ ವ್ಯತ್ಯಾಸ ಆದರೆ ಗಿಡಮೂಲಿಕೆಗಳು ಬೇಕು. ಸೊ ಎಲ್ಲ ಒಂದಾಗ್ತೊಂದು ಆಕಾಶ, ವಾಯು, ಅಗ್ನಿ, ಆಪಹ ಎಲ್ಲ ಉತ್ಪತ್ತಿ ಆಗ್ತಾ ಬಂತು. ಸೊ ಮನುಷ್ಯನ ಅವಶ್ಯಕತೆಗಳೇ ಪಂಚಭೂತಗಳು ಅಂತ ಹೇಳ್ಬೋದು. ಆಮೇಲೆ ಸರ್ವಂ ಕಲ್ವಿಂದ ಬ್ರಹ್ಮ, ಎಲ್ಲವೂ ಬ್ರಹ್ಮವಷ್ಟೇ. ಅಣುರೇಣು ತೃಣಕಾಟಗಳಲ್ಲಿ ಪರಮಾತ್ಮನಿದ್ದಾನೆ. ಸೊ ಎಲ್ಲದರಲ್ಲೂ ಇದೆ ಅಂತ ನಾವು ಈಗಲೇ ಅರ್ಥಕೊಂಡ್ರೆ ಈಗಲಿಂದಲೇ ಇಲ್ಲೇ ಪರಮಾತ್ಮನ ನಿಮ್ಮೆಲ್ಲರಲ್ಲೇ ಕಾಣಬೇಕು. ಎಲ್ಲೋ ಇದ್ದಾನೆ ಅಂತ ಹುಡುಕೋದು, ಪ್ರತ್ಯಕ್ಷಕ್ಕೆ ತಪಸ್ ಮಾಡಿ ಕೂತ್ಕೊಂಬೋದು, ಅದು ಬಿಡಬೇಕು ಅಂತಲ್ಲ. ಅದು ಒಂದು ಕಡೆ ಸಂಪ್ರದಾಯವನ್ನು ಯಾವ ಕಾರಣಕ್ಕೂ ಬಿಡೋಂಗಿಲ್ಲ, ಅವೆಲ್ಲ ನಡೆಯಲಿ. ಅದು ಪ್ರಯತ್ನ, ಅದು ಪ್ರತ್ಯಕ್ಷ ಜ್ಞಾನ ಅಂತ. ಇದು ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದ ಬಲದಿಂದ ಈಗಲೇ ಇಲ್ಲಿಯೇ ನಮ್ಮೆಲ್ಲರಲ್ಲೂ ದೇವರಿದ್ದಾನೆ, ಎಲ್ಲ ಹತ್ರನೂ ಅವನಿದ್ದಾನೆ. ಪಂಚಭೂತಗಳಲ್ಲಿ, ಆಕಾಶ, ಭೂಮಿ, ವಾಯು, ಎಲ್ಲ ಪ್ರಾಣಿಗಳಲ್ಲಿ, ಅಣುರೇಣು ತೃಣಕಾಷ್ಟಗಳಲ್ಲಿ ಎಲ್ಲವೂ ಇದ್ದಾನೆ. ಸೊ ಇಷ್ಟು ಸುಲಭವಾದ ವಿಚಾರವನ್ನು ನಾವು ಯಾಕೆ ಕಟ್ಪಟ್ಟು ವರ್ಷಗಟ್ಟಲೆ ಪ್ರತಿಫಲವಿಲ್ಲದಲೆ. ಸೊ ಇದುವರೆಗೂ ನಿಮ್ಮಲ್ಲಿ ಸಾಮಾನ್ಯ ಭಕ್ತರಲ್ಲ, ಅನೇಕ ತಲೆಮಾರುಗಳಿಂದ ಭಕ್ತಿ ನಿಮ್ಮಲ್ಲಿ ಉತ್ಪತ್ತಿಯಾಗಿದೆ. ಆದರೂ ದೇವ್ರು ಯಾಕೆ ಕಂಡಿಲ್ಲ? ಸೊ ಆ ರೀತಿ ಬಂದು ದೇವ್ರ ಫಿಲಮ್ನಲ್ಲಿ ತೋರಿಸ್ತಲ್ಲ, ವತ್ಸ ನಿನಗೇನು ಬೇಕು ಹೇಳು ಅಂತ ದೇವ್ರು ಕೇಳೋದು ಭಾಳ ಅಪರೂಪ. ಇಲ್ಲ ಅಂತಲ್ಲ, ಇದೆ, ಸ್ವಲ್ಪ ಕಡಿಮೆ. ಸೊ ಅದನ್ನು ಈಗಲೇ ಎಲ್ಲರಲ್ಲೂ ಕಾಣೋ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ರೆ ಅಭ್ಯಾಸ ಎಲ್ಲವೂ ಸರ್ವಂ ಕಲ್ವಿದಂ ಬ್ರಹ್ಮ, ಇದು ನಾಗಿದ್ದಂಗೆ ಹೇಳ್ಕಂತಿದ್ರೆ ಬ್ರಹ್ಮಜ್ಞಾನ ಉಂಟಾಗುತ್ತೆ. ಸೊ ಇದು. ಸೊ ಎರಡನೇದು ಶಂಕರನಾಲ್ಕು ಮಹಾವಾಕ್ಯಗಳು ಅಂತ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇ ಆಗಿದ್ದೇನೆ, ಈ ಶರೀರವಲ್ಲ. ಈ ಶರೀರವೇ ನಾನು ಅಂತ ತಿಳ್ಕೊಂಡ್ರೆ ಇದು ಮೊದಲು ಅನೇಕ ಜನ್ಮಗಳನ್ನು ತಾಳಿದೆ. ನಂದಿ, ಹರಿ, ನಾಯಿ, ಹಸು ಎಲ್ಲ ಆಗಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ. ಮುಂದೂ ನಮ್ಮ ಕರ್ಮಗಳ ಮೇಲೆ ಅನೇಕ ಜನ್ಮಗಳನ್ನು ತಾಳುತ್ತೆ. ಸೊ ನಾವು ಅಲ್ಲಿವರೆಗೂ ನಾನು ಮುಕ್ತಿಗಾಗಿ ಕಾಯೋಕ್ಕಾಗಲ್ಲ, ಸದ್ಯೋ ಮುಕ್ತಿ ಅಂತ. ಈಗಲೇ ಇಲ್ಲಿಯೇ ಮುಕ್ತಿಯನ್ನು ಪಡೆಯೋದು ಹೇಗೆ ಅಂದರೆ, ನಾನು ಈ ಶರೀರವಲ್ಲ, ಅಖಂಡವು ಏಕರಸವಾದ ಚಿದಾಕಾಶ, ಅಖಂಡ, ಯಾವುದೇ ತುಂಡಿಲ್ಲದ, ಇದರಲ್ಲಿ ಯಾವುದೇ ಭಾಗಗಳಿಲ್ಲ, ಒಂದೇ ಒಂದು ದೊಡ್ಡ ರಾಗಿ ಮುದ್ದೆ ಇದ್ದಂಗೆ ವಿಶ್ವ ಅಂದರೆ. ಅಖಂಡವು ಏಕರಸ,
ಆನಂದ ಒಂದೇ ಬ್ರಹ್ಮದಲ್ಲಿ ಮನಸ್ಸಿದ್ದಾಗ ಯಾವಾಗಲೂ ಆನಂದ ಒಂದೇ ರಸವಾಗುತ್ತೆ. ಆನಂದ ರಸ ಚಿದಾಕಾಶ. ಚಿದಾಕಾಶ ಅಂತ ಯಾಕಂತಾರೆ ಅಂದರೆ ಅದು ಜ್ಞಾನ ಸ್ವರೂಪ, ಚಿತ್ ಜ್ಞಾನ ಸ್ವರೂಪ. ಸೊ ನಾವು ಬೆಳಗಿನಿಂದ ಸಂತನಕ, ಹುಟ್ಟಿನಿಂದ ಸಾವನ್ನ ತನಕ ಒಂದಲ್ಲ ಒಂದು ವಿಚಾರವನ್ನು ಅರಿಯುತ್ತಲೇ ಇದೆ ಬ್ರೈನು. ಸೊ ಅದನ್ನು ಅರಿಯುವುದು ಯಾವುದು ಅಂದರೆ ಬ್ರಹ್ಮ. ಸೊ ಅದೇ ಪರಮಾತ್ಮ, ಅದೇ ದೇವರು. ಸೊ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವಾಗಿದ್ದೇನೆ. ತತ್ವಮಸ್ತಿ, ನೀನು ಅದಾಗಿದ್ದೀಯಾ. ಸೊ ಈ ವಾಕ್ಯ ನಾವು ಮೊದಲನೇದನ್ನೇ ಹೇಳುತ್ತೆ. ಇಲ್ಲಿ ಗುರು ಶಿಷ್ಯನಿಗೆ ಹೇಳ್ತಾನೆ, ಇದು ಉಪದೇಶ ವಾಕ್ಯ, ಮೊದಲನೇದು ಅನುಭವ ವಾಕ್ಯ. ಉಪದೇಶ ತತ್ವಮಸ್ತಿ, ನೀನು ಅದಾಗಿದ್ದೀಯಾ. ತದ್ಬ್ರಹ್ಮ ತದ್ವಾಯು ತದಾತ್ಮ ತತ್ಸತ್ಯಂ ತತ್ಸರ್ವಂ. ಇದೊಂದೇ ಸಾಕಲ್ಲ, ಅದು ಎಲ್ಲವೂ ಆಯಿತು. ತತ್ಸರ್ವಂ ಇದೊಂದೇ ಸಾಕು. ಅದ್ವೈತದ ಪ್ರತಿಪಾದನೆಗೆ ಇದೊಂದು ಅರ್ಧ ವಾಕ್ಯ ಸಾಕು. ತತ್ಸರ್ವಂ ಅದೇ ಎಲ್ಲವೂ ಆಗಿದೆ. ತತ್ ಅಂದರೆ ಬ್ರಹ್ಮ, ಎಲ್ಲವೂ ಅದೇ ಆದ್ದರಿಂದ ತತ್ ಅಂತಾರೆ. ಅದಕ್ಕೆ ಹೆಸರು ಬ್ರಹ್ಮ, ಅದು ನಾಮರೂಪಗಳಿಲ್ಲ ಬ್ರಹ್ಮಕ್ಕೆ. ಸೊ ವೈಷ್ಣವರು ವಿಷ್ಣುವೆಂದು, ಶೈವರು ಶಿವನೆಂದು, ವೇದಾಂತಿಗಳು ಹೀಗೆ ಬೇರೆ ಬೇರೆ ಹೆಸರುಗಳು ಕೊಟ್ಕೊಂಡು ಇದು ಮಾಡ್ತಾರೆ. ಒಂದೇ ವಸ್ತುವನ್ನು ನಾನಾ ರೀತಿಯಲ್ಲಿ ಕರಿತಾ ಇದ್ದಾರೆ. ಸೊ ಅಯಮಾತ್ಮ ಬ್ರಹ್ಮ, ಈ ಆತ್ಮವು ಬ್ರಹ್ಮವೇ. ಸೊ ಅದ್ವೈತದ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ, ದ್ವೈತದಲ್ಲಿ ಎರಡೂ ಬೇರೆ ಬೇರೆ ಆಯಿತು. ಪ್ರಜ್ಞಾನಂ ಬ್ರಹ್ಮ, ಬ್ರಹ್ಮವು ಜ್ಞಾನ ಸ್ವರೂಪವಾಗಿದೆ. ನಾವು ಅರಿತಾ ಇದ್ದೀವಲ್ಲ, ಬೆಳಿಂದ ಸಂತನಕ, ಹುಟ್ಟಿನಿಂದ ಸಾವಿನ ತನಕ ಪ್ರತಿಯೊಂದು ಎಲ್ಲರೂ ಒಂದಲ್ಲ ಒಂದು, ಕೆಟ್ಟದೋ ಒಳ್ಳೆಯದೋ ಬಟ್ ಅರಿತಲೇ ಇದ್ದೀವಿ. ಆ ಅರಿವಿಗೆ ಬ್ರಹ್ಮವೇ ಕಾರಣ. ಅದು ಇಲ್ಲದೇ ಇದ್ದರೆ ನಮಗೇನು ಅನ್ಕಾನ್ಷಿಯಸ್ ಅರಿವೇ ಇರ್ತಿರಲಿಲ್ಲ. ಸೊ ಇಲ್ಲಿಗೆ ಶಂಕರ 4 ಮಹಾವಾಕ್ಯಗಳು ಆಯಿತು. 100% ವೇದ ಅಂತ ಮುಗೀತು. ಇದು ನಮಗೆ ಅರ್ಥವಾಗಿಲ್ವಾದ್ದರಿಂದ ನಾವು ಈಗ ವಿವರಣೆಯಲ್ಲಿ ತೊಡಗಬೇಕು. ಒಂದೇ ಒಂದು ಹೇಳಿ ಇದು ಮಾಡ್ತೇನೆ. ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ಲೇಟ್ ಮಾಡಬಾರ್ದು. ಇದು ಮಾಡ್ತೇನೆ, ಸ್ವಲ್ಪ ಹೇಳಿ ಕೈ ಮುಗ್ತೇನೆ, ಇದು ಮಾಡ್ತೇನೆ, ಮುಕ್ತಾಯ ಮಾಡ್ತೇನೆ. ಇದು ಯಶ್ಚಂದ್ರನಾದಿ ಮಧ್ಯಮ ಏನು ವಿಶ್ವದಲ್ಲೇ ಸುಂದರವಾದ ಪದ್ಯ. ವಿಶ್ವದಲ್ಲೇ ಸುಂದರ ಯಾಕೆ ಅಂದರೆ ಇದಕ್ಕಿಂತ ಇದಿಲ್ವೇ ಅಂದರೆ ಅದು ಬ್ರಹ್ಮದ ಸ್ವರೂಪ ಅಂತ ತಿಳಿಸುತ್ತೆ. ಆದ್ದರಿಂದ ಯಶ್ಚಂದ್ರನಾದಿ ಮಧ್ಯಮ, ಯಾರಿಗೆ ಆದಿ ಮತ್ತು ಅಂತ್ಯಗಳು ಇಲ್ಲವೋ, ನಹಿಕರ ಚರಣಂ, ದೇವರು ಮೂಲತಃ ನಿರ್ಗುಣ ನಿರಾಕಾರ. ಉಪಾಸನೆಗಾಗಿ ದೇವರು ಬೇರೆ ಬೇರೆ ಆಕಾರ ರೂಪಗಳನ್ನು ಕೊಟ್ಟು ಮನುಷ್ಯ ಉಪಾಸನೆಗಾಗಿ ಒಂದು ಸೃಷ್ಟಿಸ್ಕೊಂಡಿದ್ದಾನೆ. ಮೂಲತಃ ನಿರ್ಗುಣ ನಿರಾಕಾರ, ಅವನಿಗೆ ಕೈಕಾಲುಗಳಿಲ್ಲ. ನಾಕಾರಂ ನಹಿಕರ ಚರಣಂ ನಾಮಗೋತ್ರಂನ ಸೂತ್ರಂ, ಅವನಿಗೆ ನಾಮ, ಕುಲ, ಗೋತ್ರ, ಸೂತ್ರ, ಜಾತಿ, ಲಿಂಗ ಇದ್ಯಾವುದೂ ಇಲ್ಲ. ನಾವೆಲ್ಲರೂ ಮೊದಲು ಹುಟ್ಟಿಗಿಂತ ಮುಂಚೆ ಬ್ರಹ್ಮಸ್ವರೂಪದಲ್ಲಿ ಇದ್ದಾಗ ಯಾವುದೂ ಇರಲಿಲ್ಲ ನಮಗೆ. ಜಾತಿ, ಲಿಂಗ, ಕುಲ, ಗೋತ್ರ ಇವೆಲ್ಲ ಹುಟ್ಟಿದ್ಲು. ಯಾವ ಜಾತಿ, ಯಾವ ಕುಲ, ಯಾವ ಗೋತ್ರ, ಯಾವ ಲಿಂಗ ಇವೆಲ್ಲ ಶುರುವಾಯಿತು. ಸೊ ಇದು ಜಗತ್ತು ಮಿಥ್ಯೆಯಾದರೂ ಕೂಡ ಇದು ಸತ್ಯವೇನು ಎಂಬಂತೆ ಇರಬೇಕು. ಸಾಮಾಜಿಕ ನಿಯಮಗಳಿಗೆ ಒಳಪಟ್ಟಿರಬೇಕು, ಅದನ್ನು ಮೀರಂಗಿಲ್ಲ. ಸೊ ಅದರಂತೆ ಹೋಗೋದು. ಆಕಾರಂ ನೋವಿಕಾರಂ. ಸೊ ದೇವರಿಗೆ ಆಕಾರವಿಲ್ಲ. ಆಕಾರವಿದ್ದಿದ್ರೆ 60 ಆದಮೇಲೆ ನಿಮಗೆ ವಿಕಾರವಾಗ್ಬಿಡ್ತಿದ್ದ ದೇವರು. ಅವನಿಗೆ ಆಕಾರವಿಲ್ಲದಿದ್ದ ವಿಕಾರವೂ ಇಲ್ಲ. ಆಕಾಶ ನಮ್ಮ ಅಜ್ಜನ ಕಾಲದಲ್ಲಿ ಹೆಂಗಿತ್ತೋ ಮೊಮ್ಮನ ಕಾಲದಲ್ಲೂ ಹಾಗೆ ಇರುತ್ತೆ, ಬದಲಾಯ್ತಲ್ಲ ಅದು. ಸೊ ನಾಕಾರಂ ನೋವಿಕಾರಂ ನೈಜೇನೆ ಮರಣಂ. ದೇವರಿಗೆ ಹುಟ್ಟು ಸಾವುಗಳಿಲ್ಲ, ನಿರಂತರ. ಅವನಿಗೆ ಆದಿ ಮತ್ತು ಅಂತ್ಯ ಮಧ್ಯಗಳಿಲ್ಲ. ನಾಕಾರಂ ನೋವಿಕಾರಂ ನೈಜೇನೆ ಮರಣಂ ನಾಸ್ತಿ ಪುಣ್ಯಂನ ಪಾಪಂ. ಪಾಪ ಪುಣ್ಯಗಳಿಲ್ಲ. ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತೆ ಇದೇನು ಅಂತ. ಸೊ ಅದೇನು ದೈವಾಧೀನಂ ಜಗತ್ಸರ್ವಂ. ಈ ಜಗತ್ತೆಲ್ಲವೂ ದೈವದ ಅಧೀನದಲ್ಲಿ ನಡೀತಾ ಇದೆ. ನಾಹಂ ಕರ್ತ ಹರಿಕರ್ತ, ಹರಿಯೇ ಎಲ್ಲವನ್ನು ಮಾಡುತ್ತಾನೆ, ನಾನೇನು ಮಾಡ್ತಾ ಇಲ್ಲ. ಹಾಗಾಗಿ ಒಳ್ಳೆಯದು ಕೆಟ್ಟದು, ನಾನು ಕರ್ತೃ ಮತ್ತು ಭೋಕ್ತೃ ಅಂತ ತಿಳ್ಕೊಂಡಾಗ ಪಾಪ ಪುಣ್ಯ ಅಂಟುತ್ತೆ. ನಾನು ಕರ್ತೃವಲ್ಲ ಭೋಕ್ತೃವಲ್ಲ, ಎಲ್ಲವನ್ನೂ ಅವನೇ ಮಾಡುತ್ತಾನೆ ಅಂತ ಶರಣಾಗತನಾದರೆ ಯಾವ ಪಾಪ ಪುಣ್ಯಗಳು ಇರಲ್ಲ. ಅವ ಮನುಷ್ಯ ಆಗಲೇ ಮುಕ್ತನಾಗ್ತಾನೆ. ಸೊ ಇದಾಯಿತು. ಈಗ ನಾಕಾರ ನೋವಿಕಾರ ನೈಜೇನೆ ಮರಣಂ ನಾಸ್ತಿ ಪುಣ್ಯಮನ ಪಾಪ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ. ಸಹಜ ಸಮರಸಂ ಅಂದರೆ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಆಲ್. ನದಿ, ಬೆಟ್ಟ, ಕಣಿವೆ, ಸಮುದ್ರ, ನಾನು, ನೀನು, ಪಶು, ಪಕ್ಷಿ, ಪ್ರಾಣಿ, ಕೀಟ ಇವುಗಳಲ್ಲಿ ಸರ್ವ ಸಮಾನವಾಗಿ ಹರಡಿದ್ದಾನೆ ಅವನು. ಯಾವ ಭೇದವೂ ಇಲ್ಲ. ಸೊ ಅಂಥ ಗುರುವಿಗೆ ನಮಸ್ಕಾರ. ಸೊ ಇದು 4 ಲೈನ್ನಲ್ಲಿ ಬ್ರಹ್ಮದ ಸ್ವರೂಪ ಅಂತ ತಿಳಿಸುತ್ತೆ. ಸೊ ಇನ್ನೂ 10 ನಿಮಿಷ ಮಾತಾಡೋಂಥದ್ದಿದೆ. ಸದ್ಯಕ್ಕೆ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಬೇರೆ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೌ ಪುನಃ ಪುನಃ. ಓಂ ನಮೋ ಸಚ್ಚಿದಾನಂದ ಪರಮಹಂಸಾಯ ಯೋಗಿನೇ ಕಾರುಣ್ಯನಿಧಯೇ ತಸ್ಮೈ ಶ್ರೀ ಸತ್ವಪಾಸಿನೇ ನಮಃ. ಶ್ರೀ ಸತ್ವಪಾಸಿನೇ ನಮಃ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಲಕ್ಷ್ಮೀರಮಣ ಗೋವಿಂದ ಸದ್ಗುರುನಾಥ್ ಮಹಾರಾಜ ಕೀ. ಆತ್ಮೀಯ ಭಕ್ತರೇ ಹಾಗೂ ಬಂಧುಗಳೇ, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ
ದಿವ್ಯ ಸಾನ್ನಿಧ್ಯದಲ್ಲಿ ವಿಶ್ವ ಹೃದಯ ಸಮ್ಮೇಳನವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಒಂದು ಬಹಳ ಸಂತೋಷಕರವಾಗಿರ್ತಕ್ಕಂಥದ್ದು. ಇದರ ಮೂಲ ಉದ್ದೇಶವೇ ನಾವೆಲ್ಲರೂ ಕೂಡ ಒಬ್ಬನೇ ಪರಮಾತ್ಮನ ಮಕ್ಕಳು, ನಮ್ಮ ಹೃದಯ ಯಾವಾಗಲೂ ವಿಶಾಲವಾಗಬೇಕು ಅಂತಕ್ಕಂಥ ಒಂದು ಉದಾತ್ತವಾಗಿಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಬೇರೆ 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 ಕಡೆ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಒಂದು ಕಡೆ ವರ್ಷಕ್ಕೆ ಒಂದು ಸದಿನಾರು ಸೇರಿ ನಮ್ಮ ಎಲ್ಲ ಭಾವನೆಗಳನ್ನು ನಮ್ಮ ಜೊತೆಗಿರ್ತಕ್ಕಂಥವ್ರು ಹಂಚಿಕೊಂಡು ನಮ್ಮ ದುಷ್ಟ ಭಾವನೆಗಳನ್ನು ಎಲ್ಲ ತ್ಯಜಿಸಿ ನಾವೆಲ್ಲರೂ ಒಂದೇ, ನಾವೆಲ್ಲ ಪ್ರೇಮ ಸ್ವರೂಪರ ಭಗವಂತನ ಮಕ್ಕಳೇ ಅಂತಕ್ಕಂಥ ಒಂದು ಸದ್ಭಾವನೆಯನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಉದ್ದೇಶ. ಆ ಉದ್ದೇಶದಿಂದಲೂ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು. ಶ್ರೀಕಾಂತಾನಂದ ಗುರುಗಳ ಇದರಿಂದ ಸುಮಾರು 5-6 ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಾಯಿದ್ದೀನಿ. ಭಾಳ ಸಂತೋಷಕರವಾಗಿ ನಮಗೆ ಈ ಕ್ಷೇತ್ರ ದರ್ಶನ ಮಾಡ್ದಂಗೆ ಆಗುತ್ತೆ. ಉಡುಪಿಯಲ್ಲಿ ಒಂದು ಸತಿ ಆಯಿತು, ಹೊರನಾಡಲ್ಲಾಯಿತು, ಧರ್ಮಸ್ಥಳ, ಉಜಿರೆಯಲ್ಲಾಯಿತು, ಮತ್ತು ಮಂತ್ರಾಲಯದಲ್ಲೂ ಆಯಿತು. ಹೀಗೆ ಆ ಕ್ಷೇತ್ರ ದರ್ಶನದಿಂದನೂ ಕೂಡ ನಮಗೆ ಅನೇಕ ಲಾಭ ಅಂತಕ್ಕಂಥದ್ದು ನಮಗೆ ಉಂಟಾಗುತ್ತೆ. ಯಾಕೆಂದರೆ ಕ್ಷೇತ್ರ ದರ್ಶನದಿಂದ ನಮ್ಮ ಪಾಪಗಳೆಲ್ಲವೂ ಪರಿಹಾರ ಆಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ನದಿ ಹರಿತಾ ಇರುತ್ತೆ, ಅದಕ್ಕೆ ತೀರ್ಥಕ್ಷೇತ್ರ ಅಂತ ಕರೀತಾರೆ. ಎಲ್ಲಿ ಪವಿತ್ರವಾದ ತೀರ್ಥವನ್ನು ಮಿಂದು ಆ ಭಗವಂತನ ದಿವ್ಯ ದರ್ಶನ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗಿ ನಾವು ಪವಿತ್ರಾತ್ಮರಾಗ್ತೇವೆ ಅಂತಕ್ಕಂಥದ್ದು ಶಾಸ್ತ್ರಗಳು ಹೇಳ್ತವೆ. 84 ಲಕ್ಷ ಜೀವರಾಶಿಗಳಿಂದ ನಾವು ಮನುಷ್ಯ ಜನ್ಮ ಹುಟ್ಟಿರ್ಬರ್ತಕ್ಕಂಥದ್ದು. ಒಂದು ಹಾಡಲ್ಲಿ ಬರುತ್ತೆ ಪುರಂದರದಾಸದ್ದು, 84 ಲಕ್ಷ ದಾಟಿ ಬಂದಿರತಕ್ಕಂಥ ಜೀವನೇ ಮನುಷ್ಯ ಅಂತ. ಹಾಗೆ ಅಷ್ಟೆಲ್ಲ ಜೀವರಾಶಿಗಳು ದಾಟಿ ಬಂದಿರತಕ್ಕಂಥದ್ದು ಇದು ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಯಾತಕ್ಕೆ ಶ್ರೇಷ್ಠ ಅಂತಂದರೆ ಈ ಶರೀರದಲ್ಲಿ ನಾವು ಭಗವಂತನ ದಿವ್ಯ ಅನುಭೂತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಒಂದೇ ಸತಿಗೆ ಅದೇ ಅನುಭೂತಿ ಪಡೆಯೋಕ್ಕಾಗೋದಿಲ್ಲ. ಅದಕ್ಕೆಲ್ಲ ಹಂತವಾಗಿ ಹೋಗಬೇಕಾಯ್ತು. ಆ ಹಂತವಾಗಿ ಹೋಗ್ತಕ್ಕಂಥ ಮಾರ್ಗವನ್ನು ತಿಳಿಸ್ತಕ್ಕಂಥದ್ದೇ ಸಿದ್ಧ ಸಮಾಧಿ ಯೋಗ ಅಂತಕ್ಕಂಥದ್ದು. ಅವರು ವಿಚಾರವನ್ನು ಇದು ಮಾಡಿ ನಮ್ಮನ್ನು ಮಾನಸಿಕ ಮಟ್ಟಕ್ಕೆ ತರ್ತಾರೆ. ಅಲ್ಲಿಂದ ಸದ್ಗುರುಗಳಿಗೆ ಆಶ್ರಯನ್ನು ಪಡೆದು ಆ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮವನ್ನು ನಾವು ಅನುಭೂತಿ ಮಾಡ್ಕೋಬೋಗ್ತಕ್ಕಂಥದ್ದು. ಅದು ಮುಖ್ಯವಾಗಿಂಥ ಉದ್ದೇಶ ಅಂತ. ನಮ್ಮ ಗುರುಗಳು ಹಾಡು ಬರೆದ್ದಾರೆ, ಹೃದಯವರಳದೆ ಕರುಣೆ ಅಂಕುರಿಸದೆ ದಯಾಮಯನ ಕೃಪೆಯಾಗುವುದೇ ಸತ್ಯ ಶಾಂತಿ ಪ್ರೀತಿಗಳಿಲ್ಲದ ವೇಷಧಾರಿಗೆ ಗುರು ಒಲಿಯುವನೇ ಅಂತ. ಹೃದಯ ಅರಳಬೇಕು. ಹೃದಯ ಅಂತಂದರೆ ಈ ಮಾಂಸಮಯವಾಗಿಂಥ ಹೃದಯ ಅಲ್ಲ, ಒಳಗಿರ್ತಕ್ಕಂಥ ಪ್ರೇಮವಾಗಿಂಥ ಹೃದಯ. ಅದಕ್ಕೆ ಪರಮಾತ್ಮ ಎಲ್ಲಿರ್ತಾನೆ ಅಂತಂದ್ರೆ ಎಲ್ಲ ಕಡೆಯೂ ಇರ್ತಾನೆ, ಅದು ವಿಶೇಷವಾಗಿ ಹೃದಯದಲ್ಲಿರ್ತಾನೆ. ಅದೇನಾಗ್ಬಿಟ್ಟಿದೆ, ಯಾರೋ ಒಬ್ಬರು ಮಹಾತ್ಮರು ಪರಮಾತ್ಮ ನೀನೆಲ್ಲ ಹಿಂಸೆ ಮಾಡಿಬಿಡ್ತಾರೆ, ಏನು ಮಾಡೋದು ಅಂತ. ಯಾರು ಇಲ್ಲೇ ಇರ್ತಕ್ಕಂಥ ಜಾಗದಲ್ಲಿ ನಾನು ಇರಬೇಕು ಅಂತ. ಅದಕ್ಕೆ ಒಳ್ಳೆ ದಟ್ಟವಾದ ಕಾಡಲ್ಲಿ ಆ ತತ್ವವನ್ನು ಇಟ್ಬಿಡ್ತೀನಿ ಅಂತ. ಇವಾಗೇನು ಕಾಡು ಎಲ್ಲ ಕಡಿದ್ಬಿಟ್ಟು ಅದನ್ನೆಲ್ಲ ಹುಡುಕ್ಬಿಡ್ತಾರೆ. ಹೋಗಿ ಸಮುದ್ರದಲ್ಲಿ ಇಟ್ಬಿಡೋಣ, ಸಮುದ್ರದೊಳಗೂ ಹೋಗ್ಬಿಡ್ತಾರೆ. ಅದಕ್ಕೇನು ಉಪಾಯ ಮಾಡ್ದಾಗ ಗೊತ್ತಾ ಪರಮಾತ್ಮ, ಎಲ್ಲ ಹೃದಯದಲ್ಲಿ ಸೇರ್ಕೊಂಬಿಟ್ಟ. ನಾವು ಯಾರು ನಮ್ಮ ಹೃದಯದ ಕಡೆ ನೋಡ್ತಾನೇ ಇಲ್ಲ, ಎಲ್ಲ ಹೊರಗೆ ನೋಡ್ತಾ ಇದ್ದೀವಿ. ಪ್ರಪಂಚ ಅಲ್ಲಿ ಚೆನ್ನಾಗಿದೆ, ಈ ಚೆನ್ನಾಗಿದೆ, ಆ ಮಾಲ್ ಚೆನ್ನಾಗಿದೆ, ಆ ಊರು ಚೆನ್ನಾಗಿದೆ, ಈ ಊರು ಚೆನ್ನಾಗಿದೆ ಅಂತಂದು ಹೊರಮುಖವಾಗಿಬಿಟ್ಟಿದ್ದೀವಿ. ಅದಕ್ಕೆ ಮಹಾತ್ಮರು, ಸಜ್ಜನರು, ಜ್ಞಾನಿಗಳು, ಋಷಿಗಳೇನು ಕರೀತಾರೆ, ಒಳಗಡೆ ಹೋಗು ಅಂತ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಕ್ಷುರಸ್ಯ ಧಾರ ನಿಶಿತ ದುರತ್ಯಯ ಅಂತ ಉಪನಿಷತ್ ವಾಕ್ಯ ಇದೆ. ನಮ್ಮ ಮನಸ್ಸನ್ನು ಬ್ರಹ್ಮ, ಚತುರ್ಮುಖ ಬ್ರಹ್ಮ ಹೊರಗಡೆ ಹೋಗಂಗೆ ಸೃಷ್ಟಿ ಮಾಡಿದ್ದಾನೆ. ಈ ಹೊರಗಡೆ ಹೋಗ್ತಕ್ಕಂಥದ್ದನ್ನು ಹಿಂದಿರುಗಿಸ್ಬೇಕು. ಪರಾಂಚಿಕಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯೇಕ ಆತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಅಂತ. ಯಾರು ನನಗೆ ಹುಟ್ಟು ಸಾವೇ ಇರಬಾರ್ದು, ನಾನು ಆನಂದ ಸ್ವರೂಪವಾಗಿರಬೇಕು ಅಂತ ಅಪೇಕ್ಷೆ ಇರುತ್ತೋ ಅಂಥವರು ತಮ್ಮ ಮನಸ್ಸನ್ನು ಒಳಮುಖ ತಿರ್ಸ್ಕೋಬೇಕು.
ಅದು ನಮ್ಮಿಂದ ಸಾಧ್ಯವಿಲ್ಲ. ಅದು ಗುರುವಿನ ಅನುಗ್ರಹದಿಂದ, ಸದ್ಗುರುಗಳ ಸಂಘದಿಂದ, ಮಹಾತ್ಮರ ಸಂಘದಿಂದ ಅದು ಯಾವ ಥರ ಒಳಗೆ ತರಿಸ್ತಕ್ಕಂಥದ್ದು ಅಂತ ತಿಳಿಸ್ಕೊಡ್ತಾರೆ. ನೀವು ಸಾಮಾನ್ಯ ಮನುಷ್ಯರಿಗೆ ಏನು ಒಳಗೆ ನೋಡೋಕೆ ಏನೂ ಇಲ್ಲಲ್ಲ ಅಲ್ಲಿ ಅಂತ, ಎಂಥ ಡಾಕ್ಟ್ರಿಗೂ ಗೊತ್ತಾಗೋದಿಲ್ಲ. ಒಳಗಡೆ ಅಂದರೆ ಇದು ಸ್ಥೂಲವಾದ ಶರೀರ, ಸ್ಥೂಲಕ್ಕಿಂತಲೂ ಸೂಕ್ಷ್ಮವಾದ ಒಂದು ಶರೀರ ಇರುತ್ತೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಆ ಮನಸ್ಸು ಬುದ್ಧಿಗೂ ಒಳಗಡೆ ಇರತಕ್ಕಂಥದ್ದು ಆತ್ಮ. ಆ ಆತ್ಮನನ್ನು ಕಾಣಬೇಕಾದ್ರೆ ಮನಸ್ಸು ಬುದ್ಧಿಗಳನ್ನು, ಪ್ರಾಣವನ್ನು ನಿಗ್ರಹ ಮಾಡಿ ಆ ಮನಸ್ಸನ್ನು ಒಳಮುಖವಾಗಿ ತೀರಿಸಬೇಕು. ಇದಕ್ಕೆಲ್ಲ ಬೇರೆ 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 ಒಂದು ಹಂತಗಳಿರ್ತವೆ. ಆ ಹಂತವನ್ನು ಕಲಿಸ್ಕೊಡ್ತಕ್ಕಂಥದ್ದೇ ಸಿದ್ಧ ಸಮಾಧಿ ಯೋಗ. ಅದನ್ನೇ ಪ್ರಭಾಕರ್ ಗುರೂಜಿಯವರು ಇದು ಮಾಡಿದ್ದು. ಅದು ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರ ಅಂತ. ನೋಡಿ ಹೆಸರು ಎಷ್ಟು ಚೆಂದ ಇಟ್ಟಿದ್ದಾರೆ ಅಂತಂದರೆ ಋಷಿ ಅಂತ. ಋಷಿ ಅಂತಂದರೆ ಸತ್ಯವನ್ನು ಕಂಡಿರ್ತಕ್ಕಂಥವನು ಅಂತ. ಸಂಸ್ಕೃತ ಭಾಷೆಯಲ್ಲಿ ಸುಮಾರು 2000-3000 ಧಾತುಗಳು ಅಂತ, ಮೂಲ ಶಬ್ದಗಳಕ್ಕೆ ಧಾತುಗಳು ಅಂತ ಕರೀತಾರೆ. ಆ ಧಾತುಗಳಿಗೆಲ್ಲ ವಿಶೇಷವಾದ ಅರ್ಥ ಇರುತ್ತೆ. ಅದಕ್ಕೆ ಋಷ ದರ್ಶನೆ ಅಂತ. ಯಾರಿಗೆ ಸತ್ಯದ ದರ್ಶನ ಆಗಿರುತ್ತೋ ಅಂಥವನಿಗೆ ಋಷಿ ಅಂತ ಕರೀತಾರೆ. ನಾವೆಲ್ಲ ಋಷಿ ರಕ್ತವೇ ನಮ್ಮ ಶರೀರದಲ್ಲಿ ಹರಿತಾ ಇದೆ, ಆದರೆ ಅದನ್ನು ಹೊರಮುಖವಾಗ್ಬಿಟ್ಟಿದೆ. ಋಷಿಗಳಾಗಬೇಕಾದ್ರೆ ಏನಾಗಬೇಕು ನಾವೆಲ್ಲ ಕೇಳ್ತೇವೆ. ಋಷಿಗಳು ಇಂಥ ಕಾಡಿನಲ್ಲಿದ್ದರು, ಇಂಥ ಆಶ್ರಮ ಮಾಡ್ಕೊಂಡಿದ್ರು, ಆಶ್ರಮದಲ್ಲೆಲ್ಲ ಹಸುಗಳು, ಕರುಗಳು, ಜಿಂಕೆಗಳು, ಕ್ರೂರ ಮೃಗಗಳು ಕೂಡ ಅಲ್ಲಿ ಸಾತ್ವಿಕವಾದ ಭಾವನೆಯಿಂದ ಇರ್ತಾಯಿದ್ವು ಅಂತ. ಅಂದರೆ ಅತ್ಯಂತ ಸಹಜವಾದ ಪ್ರಕೃತಿ ಹರಿತಕ್ಕಂಥ ನದಿ, ಬೆಟ್ಟಗಳು, ಗುಡ್ಡಗಳು, ಅಂತಹ ಒಂದು ಸರಳವಾದ ಸಂಸ್ಕೃತಿಯಲ್ಲಿ ಬೆಳೆದಿರ್ತಕ್ಕಂಥದ್ದು. ಸಂಸ್ಕೃತಿ ಅಂತಂದರೆ ಸಂಸ್ಕಾರ, ಅಂತಃಕರಣ ಆಗ್ತಕ್ಕಂಥ ಒಂದು ಪಕ್ವತೆಗೆ ಸಂಸ್ಕೃತಿ ಅಂತ ಕರೀತಾರೆ. ನಾವು ಹುಡ್ತಾ ಸುಮ್ಮನೆ ಪ್ರಾಣಿಗಳಂಗಿರ್ತೀವಿ, ಅದಕ್ಕೆಲ್ಲ ಸಂಸ್ಕಾರ ಕೊಟ್ಟರೆ ಏನಾಗುತ್ತೆ, ಸಂಸ್ಕೃತಿ ಆಗುತ್ತೆ. ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಆ ಸಂಸ್ಕಾರವಂತವನಿಗೆ ಮಾತ್ರ ಸತ್ಯದ ದರ್ಶನ ಆಗುತ್ತೆ. ವಿದ್ಯೆ ಅಂದರೆ ಏನು ಅಂತಂದರೆ ಈ ಲೌಕಿಕ ಯಾವುದೋ MS CE ಇದೆಲ್ಲ ಮಾಡ್ತಕ್ಕಂಥದ್ದು, CA ಮಾಡ್ತಕ್ಕಂಥದ್ದು, ಇದು ಲೌಕಿಕ ವಿದ್ಯೆ. ಇದು ಹೊಟ್ಟೆಪಾಡಿನ ವಿದ್ಯೆ ಅಂತ ಕರೀತಾರೆ. ಇದರ ಒಳಗಡೆ ಆತ್ಮತತ್ವವನ್ನು ಅನುಭವತೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯೆಗೆ ನಿಜವಾದ ವಿದ್ಯೆ ಅಂತ, ಅದಕ್ಕೆ ಸದ್ವಿದ್ಯೆ ಅಂತ ಕರೀತಾರೆ. ಅಂತಹ ಸದ್ವಿದ್ಯೆಯನ್ನು ಕಲಿಸ್ತಕ್ಕಂಥದ್ದು ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳ ಮುಖಾಂತರ, ಅಥವಾ ಮಹಾತ್ಮರ ವಚನಗಳು ಅಥವಾ ಅಭಂಗಗಳು. ಯಾವ ಸತ್ಯವನ್ನು ಕಂಡುಕೊಂಡಿರ್ತಕ್ಕಂಥವರು ತಮ್ಮ ಉದ್ಗಾರವನ್ನು, ಅನುಭವದ ಉದ್ಗಾರವನ್ನು ವಚನದ ಮೂಲಕ ಹೇಳಿರಬಹುದು, ತತ್ವಪದಗಳ ಮೂಲಕ ಹೇಳಿರಬಹುದು, ಮತ್ತು ಇನ್ಯಾವುದೋ ಅಭಂಗಗಳ ಮೂಲಕ ಹೇಳಿರ್ಬೋದು. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಅನುಭವಕ್ಕೆ ಬರುತ್ತೆ. ಅದಕ್ಕೆ ಶಾರೀರಿಕ ಸಿದ್ಧತೆ ಮತ್ತು ಮಾನಸಿಕ ಸಿದ್ಧತೆ ಬೇಕಾಗುತ್ತೆ. ಅಂತಹ ಸಿದ್ಧತೆಯನ್ನು ತಯಾರು ಮಾಡ್ತಕ್ಕಂಥದ್ದೇ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಎಲ್ಲ ಮಹಾತ್ಮರು, ಸಜ್ಜನರು ಬೇರೆ ಬೇರೆ ರೀತಿಯಿಂದ ಪೂಜೆ ಮಾಡ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದು, ಸತ್ಸಂಗ ಮಾಡ್ತಕ್ಕಂಥದ್ದು, ಇನ್ನು ಬೇರೆ ಬೇರೆ ರೀತಿಯಿಂದ ಅವರು ತಮ್ಮ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆ ಉದ್ದೇಶದಿಂದ ಈ ವಿಶ್ವಹೃದಯ ಸಮ್ಮೇಳನವನ್ನು ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡು, ಈಗ ಭಾಷೆ ಬೇರೆ ಆಗಿರುತ್ತೆ, ನಮ್ಮ ಜೀವನ ರೀತಿ ಬೇರೆ ಇರುತ್ತೆ, ಜಾತಿ ಕುಲ ಎಲ್ಲ ಬೇರೆ ಇರುತ್ತೆ. ಇದೆಲ್ಲವೂ ನಾವು ಮರೆತುಬಿಟ್ಟು ನಾವೆಲ್ಲ ಒಂದೇ, ಭೂಮಿ ಒಂದೇ, ಜಗದ ಜನಕ್ಕೆ ವಾಯು ನೀರೆಲ್ಲರಿಗೂ ಒಂದೇ, ತಿಳಿದುಕೊಳ್ಳಿರೋ ದೈವ ಒಂದೇ ಕಾಣಿರೋ ಅಂತ. ಆಕಾಶ ನಾವೆಲ್ಲರಿಗೂ ಒಂದೇ, ನೀರು ಕುಡಿತಕ್ಕಂಥ ನೀರು ಒಂದೇ, ಇರ್ತಕ್ಕಂಥ ಭೂಮಿ ಒಂದೇ. ಆದರೆ ನಮಗೆ ಒಂದು ಹಳ್ಳಿ ಭಾಷೆ ಪರ್ಪಾಟಾಗುತ್ತೆ ಅಂತ, ಕನ್ಫ್ಯೂಸ್ ಆಗುತ್ತೆ ಅಂತ ಒಂದು ಹೆಸರಿಟ್ಟಿರೋದು ಅಷ್ಟೇ. ಈ ಕಡೆ ಕೆಳಗೆ ಬಂದರೆ ಸುಬ್ರಹ್ಮಣ್ಯ ಅಂತ ಕರೀತಾರೆ, ಅಲ್ಲಿ ಮೇಲೆ ಹೋದರೆ ಶಿವಮೊಗ್ಗ ಅಂತ ಕರೀತಾರೆ, ಇನ್ನೂ ಹೋದರೆ ಬೇರೆ ಬೇರೆ ಊರ ಹೆಸರು ಕರಿತೀವಿ. ಆದರೆ ಭೂಮಿ ಹಾಸೆಲ್ಲ ಒಂದೇ. ನೀವು ಯಾವ ಊರ ಮಲ್ಕೊಂಡ್ರು ಕೂಡ ಭೂಮಿ ಮೇಲೆ ಮಲಗ್ತೇವೆ ವಿನಃ ಇನ್ನು ಬೇರೆ ಕಡೆ ಮಲಗೋಕ್ಕಾಗಲ್ಲ. ಹೀಗೆ ನಮ್ಮ ಮನಸ್ಸನ್ನು ಹರಿತಕ್ಕಂಥ ದಿಕ್ಕನ್ನು ಒಂದು ಕಡೆ ತಿರುಗಿಸಿ ವಿಶಾಲವಾದ ಮಾಡ್ತಕ್ಕಂಥ ಉದ್ದೇಶವೇ ಇದು ಹೃದಯದ ಸಮ್ಮೇಳನದೊಂದು ಉದ್ದೇಶವಾಗಿರ್ತಕ್ಕಂಥದ್ದು. ಅದೇ ನಮ್ಮ ಉಪನಿಷತ್ತುಗಳು, ಭಗವದ್ಗೀತೆ ಎಲ್ಲ ತಿಳಿಸ್ಕೊಡುತ್ತೆ. ಆದರೆ ಏನು ಒಂದು ದುರದೃಷ್ಟ ಆಗಿಬಿಟ್ಟಿದೆ ಅಂದರೆ ನಾವು ಅದ್ರ ಕಡೆ ನೋಡ್ತಾನೆ ಇಲ್ಲ, ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ. ಎಲ್ಲ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಈ ಪ್ರಕೃತಿಯೇ ಸತ್ಯವಾಗಿರ್ತಕ್ಕಂಥದ್ದು ಅಂತ ಅನಿತ್ಯವಾದ ವಸ್ತುಗಳಲ್ಲಿ ನಮ್ಮ ಮನಸ್ಸು
ಲಗ್ನ ಆಗಿ ಹೋಗ್ಬಿಟ್ಟಿದೆ. ಭೋಗೈಶ್ವರ್ಯ ಗತಂ ಪ್ರತಿ ಅಂತ ಬರೀತಾರೆ ಭಗವದ್ಗೀತೆಯಲ್ಲಿ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತಚೇತಸಾಂ ವ್ಯವಸಾಯಾತ್ಮಕ ಬುದ್ಧಿ ಸಮಾಧೋನ ವಿಧೀಯತೆ. ಯಾರಿಗೆ ಈ ಭೋಗ ಮತ್ತು ಐಶ್ವರ್ಯದಲ್ಲಿ ಈ ಪ್ರಪಂಚದ ವಿಷಯಗಳಲ್ಲಿ ಮಗ್ನರಾಗಿರ್ತಾರೆ ಆ ಪರಮಾತ್ಮನ ಅನುಭೂತಿ ಉಂಟಾಗೋದಿಲ್ಲ ಅಂತ. ಆ ಪರಮಾತ್ಮನ ಅನುಭೂತಿ ಉಂಟಾಗಬೇಕಾದ್ರೆ ಆ ಮನಸ್ಸನ್ನು ವಿಶಾಲ ಮಾಡಬೇಕು. ಈ ಪ್ರಕೃತಿಯಲ್ಲಿರ್ತಕ್ಕಂಥ ಒಂದೊಂದು ವಸ್ತುಗಳಲ್ಲೂ ಇರತಕ್ಕಂಥ ಆ ಪರಮಾತ್ಮನ ಅನುಭೂತಿಯನ್ನು ಪಡೆದು ಆಮೇಲೆ ಅಂತರ್ಮುಖವಾಗಿರಬೇಕು. ಯಾಕೆ ಎಲ್ಲರೊಳಗೂ ಪರಮಾತ್ಮನ ಭೂತಾನಿ ವಿಷ್ಣು ಭುವನಾನಿ ವಿಷ್ಣು ನದೀಶ್ಚ ವಿಷ್ಣು ಗಿರಯಶ್ಚ ವಿಷ್ಣು ಅಂತ. ಬೀಸುತ್ತಿರುವ ಗಾಳಿಯ ನೋಡೆ ತಳ್ಳುತ್ತಿರುವ ಮಹಿಮಾನ್ಯಾರೆ ಗಣಿತವಿಲ್ಲದ ಗಗನವ ನೋಡೆ ಮಿನುಗುತ್ತಿರುವ ತಾರೆಯ ಸೊಬಗೆ. ಇವತ್ತು ನಮಗೆ ತಲೆ ಎತ್ತು ನೋಡೋಕ್ಕೆ ಯಾರಿಗೂ ಪುರುಸತ್ತಿಲ್ಲ. ಮಿನುಗ್ತಕ್ಕಂಥ ನಕ್ಷತ್ರ ನೋಡೋಕ್ಕೆ ಪುರುಸತ್ತಿಲ್ಲ. ಆಕಾಶದಲ್ಲಿ ಚಂದ್ರನನ್ನು ಹುಣ್ಣಿಮೆ ಚಂದ್ರನ ನೋಡ್ತಕ್ಕಂಥ ಪುರುಸತ್ತಿಲ್ಲ. ತಲೆ ಎತ್ತರೆ ಎಲ್ಲ ಲೈಟ್ಗಳೇ ಕಾಣ್ತವೆ. ಅಂದರೆ ಈ ಭಗವಂತ ಈ ಸೃಷ್ಟಿ ಮಾಡಿದರೂ ಅನಿತ್ಯವಾದ ಸೃಷ್ಟಿ ಆದರೂ ಕೂಡ ಇದನ್ನೆಲ್ಲ ಸುಂದರವಾಗಿಟ್ಟಿದ್ದಾನೆ. ಅದಕ್ಕೆ ನಾವೆಲ್ಲ ದೊಡ್ಡ ದೊಡ್ಡ ಫಾಲ್ಸ್ ನೋಡೋಕ್ಕೆ ಇನ್ನೇನು ದೊಡ್ಡ ದೊಡ್ಡ ಇವನ್ನೆಲ್ಲ ನೋಡೋಕ್ಕೆ ಹೋಗ್ತೀವಿ. ಅಂದರೆ ಅಲ್ಲಿ ಭಗವಂತನ ಅಸ್ತಿತ್ವ ಇರುತ್ತೆ. ಅದಕ್ಕೆ ವಿಶ್ವರೂಪ ಅಂತ ಕರೀತಾರೆ. ವಿಶ್ವದಲ್ಲಿ ಮೊದಲು ಪರಮಾತ್ಮನ ಕಾಣಬೇಕು. ಆ ದೃಷ್ಟಿಯಿಂದಲೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಗಿಡಕ್ಕೂ ನಮಸ್ಕಾರ ಮಾಡ್ತೀವಿ, ಮರಳಿಗೆ ನಮಸ್ಕಾರ ಮಾಡ್ತೀವಿ, ಮರಳಿಂದ ಲಿಂಗ ಮಾಡ್ತೀವಿ. ಆಮೇಲೆ ಹರಿತಕ್ಕಂಥ ನೀರನ್ನು ಪೂಜೆ ಮಾಡ್ತೀವಿ ನಾವು ಸತ್ಯನಾರಾಯಣ ಪೂಜೆ ಇದೆಲ್ಲ ಮಾಡಿದರೆ ಏನು ಮಾಡೋದು, ನೀರನ್ನೇ ಇಟ್ಟಿರ್ತೀವಿ. ಅದರೊಳಗೆ ನೀರನ್ನು ಇಟ್ಬಿಟ್ಟು ಅದರೊಳಗೆ ಸತ್ಯನಾರಾಯಣ ಸ್ವಾಮಿನೇ ನಮಃ ಆವಾಹಯಾಮಿ ಅಂತ ಆಹ್ವಾನ ಮಾಡ್ತೀವಿ. ಅದು ಗಂಗೆ ಅಂತ. ಗಂಗೆ ಚ ಯಮುನೆ ಚೈವ ಅಂತ ಹೇಳ್ತೀವಿ ಮಂತ್ರವನ್ನು. ಅದೆಲ್ಲಕ್ಕೂ ಜಲೇಸ್ಮಿನ್ ಸನ್ನಿಧಿಂ ಕುರು, ಎಲ್ಲ ದೇವತೆಗಳು ಬಂದು ಈ ಜಲದಲ್ಲಿ ವಾಸ ಮಾಡಲಿ ಅಂತ. ಹೀಗೆ ವಿಶಾಲವಾದ ಸಂಸ್ಕೃತಿಯನ್ನು ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ದೈವತ್ವವನ್ನು ಕಾಣತಕ್ಕಂಥ ತತ್ವವನ್ನು ನಮ್ಮ ಸಂಸ್ಕೃತಿ ತಿಳಿಸ್ಕೊಡುತ್ತೆ. ಆ ಸಂಸ್ಕೃತಿಯನ್ನು ನಾವು ಜೀವನದಲ್ಲಿ ಅರ್ಥ ಮಾಡಿಕೊಂಡು ನಾವು ಸುಸಂಸ್ಕೃತರಾದರೆ ಮಾತ್ರ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಆ ದೃಷ್ಟಿಯಿಂದನೇ ಈ ಎಲ್ಲ ಒಂದು ವಿದ್ಯೆ ಅಂತಂದರೆ ಒಂದು ಪಾಠಶಾಲೆ ಅಂತ ಕಲಿಸ್ತಕ್ಕಂಥ ಒಂದು ಗರಡಿ, ಅದನ್ನು ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು. ಅದಕ್ಕೆ ಎಲ್ಲರಿಗೂ ಕೂಡ ಒಂದೇ ಸತಿ ಇದು ಮಾಡೋಕ್ಕಲ್ಲ, ಮೊದಲು ಪ್ರಪಂಚದ ಅನುಭವ ಪಡ್ಕೋಬೇಕು. ಮಕ್ಕಳು ಮರಿ ಕಾರು ಬಂಗ್ಲೆ ಇವೆಲ್ಲವೂ ಬೇಕಾಗುತ್ತೆ ಅಂತ. ಅದಕ್ಕೇನು ಕರೀತಾರೆ, ಅದಕ್ಕೆ ಪ್ರವೃತ್ತಿ ಧರ್ಮ ಅಂತ ಕರೀತಾರೆ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪುರುಷಾರ್ಥಗಳು ಅಂತ 4 ಇದೆ. ಈಗ ಯಾರಿಗೂ ಅದೆಲ್ಲ ಪರಿಚಯನೂ ಇರೋದಿಲ್ಲ. ಪುರುಷಾರ್ಥ ಅಂದರೆ ಯಾವುದೋ ತಿಂಡಿ ಹೆಸರೇನೋ ಅಂತ ತಿಳ್ಕೊಂಬಿಡ್ತಾರೆ. ಪುರುಷಾರ್ಥ ಅಂತಂದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ. ಹುಟ್ಟಿದ ವ್ಯಕ್ತಿಯಾಗಿರ್ತಕ್ಕಂಥವನು ಅವನು ಮೊಟ್ಟ ಮೊದಲು ತಾಯಿ ಗರ್ಭದಿಂದ ಹುಟ್ಟುತ್ತಾನೋ. ಹುಟ್ಟಿರ್ತಕ್ಕಂಥವ್ನಿಗೆ ಏನು ಮಾಡ್ತೇವೆ ನಾವು, ಅವನು ಸಂಸ್ಕಾರ ಮಾಡ್ತೇವೆ. 16 ಸಂಸ್ಕಾರಗಳು ಬರುತ್ತೆ. ನಾಮಕರಣ ಸಂಸ್ಕಾರದಿಂದ ಹಿಡಿದು ಕೊನೆಯ ಸಂಸ್ಕಾರ ತನಕ 16 ಸಂಸ್ಕಾರಗಳು ಅಂತ ಕರೀತಾರೆ. ಅವನಿಗೆ ನಾಮಕರಣ ಮಾಡ್ತೇವೆ, ಅವನು ಚೌಲ ಮಾಡ್ತೇವೆ, ಆಮೇಲೆ ಉಪನಯನ ಮಾಡ್ತೇವೆ. ಉಪನಯನ ಮಾಡಿದಾಗ ಅವನಿಗೆ ಬ್ರಹ್ಮಚಾರಿ ಅಂತ ಕರೀತಾರೆ. ಅವನು ವಿದ್ಯೆಯನ್ನು ಕಲಿಯೋಕ್ಕೆ ಆ ಗುರುಗಳ ಹತ್ರ ಹೋಗಿ ವಿದ್ಯೆಯನ್ನು ಕಲಿತಾನೆ. ಅವನು 12 ವರ್ಷ ವಿದ್ಯೆಯನ್ನು ಕಲಿತು ಆಮೇಲೆ ಅವನು ಲೌಕಿಕ ಬೇಕು ಅಂತಂದಾಗ ಅವನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ಬೋದು. ಅದು ಪ್ರವೃತ್ತಿ ಧರ್ಮ ಅಂತ ಕರೀತಾನೆ. ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಗೃಹಸ್ಥಾಶ್ರಮಕ್ಕೆ ತಕ್ಕಂಗೆ ಅವನು ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡಿ ಜೀವನವನ್ನು ಸಾಗಿ ಉತ್ತಮವಾದ ಪ್ರಜೆಗಳನ್ನು ಸಮಾಜಕ್ಕೆ ಕೊಡಬೇಕು. ಅಂಥ ಪ್ರಜೆಗಳಿಂದಲೇ ಈ ಜಗತ್ತೆಲ್ಲವೂ ಕೂಡ ಚೆನ್ನಾಗಿ ನಿಂತಿರುತ್ತೆ. ಹಾಗೆ ವಿದ್ಯೆಯನ್ನು ಕಲಿತು ಆ ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿಸಿ ಅವರು ಕೊನೆಗೆ ಹೋಗಬೇಕಾದ್ರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಒಂದು ಕಾನ್ವಕೇಶನ್ ಅಂತ ಮಾಡ್ತಾರಲ್ಲ, ಆ ಕಾನ್ವಕೇಶನ್ಗೆ ಘಟಿಕೋತ್ಸವ ಅಂತ ಕರೀತಾರೆ. ಅವರು ವಿದ್ಯಾಶಾಲೆಯಲ್ಲಿ ಕೂಡ ಆ ಘಟಿಕೋತ್ಸವ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ಹೇಳ್ತಾರಂತೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳಿ ಆಮೇಲೆ ಕೆಲವು ಗುಟ್ಟು ನೋಪ ನೀವೆಲ್ಲ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀರಿ ಬೇರೆ ಬೇರೆ ಕ್ಷೇತ್ರದಲ್ಲಿ, ಸತ್ಯಾನ್ನ ಪ್ರಮೋದಿತವ್ಯಂ, ಕುಶಲಾನ್ನ ಪ್ರಮೋದಿತವ್ಯಂ, ದೇವಪಿತೃಕಾರ್ಯಾಭ್ಯಾಂ ನ ಪ್ರಮೋದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮೋದಿತವ್ಯಂ ಅಂತ ಹೇಳ್ತಾ ಇದ್ದೀನಿ. ಇದೇನು ಅರ್ಥ ಅಂತಂದರೆ ಸತ್ಯಾನ್ನ ಪ್ರಮೋದಿತವ್ಯಂ, ಸತ್ಯದಿಂದ ನೀನು ಪ್ರಮಾದವನ್ನು ಮಾಡಬೇಡ ಅಂದರೆ ಸತ್ಯವನ್ನೇ ನೋಡಿ ಅಂತ.
ಈಗಿನ ಕಾಲದಲ್ಲಿ ಸತ್ಯ ಹೇಳಿದ್ರೆ ಜೀವನ ಮಾಡೋದೇ ಕಷ್ಟ. ಮೊಬೈಲ್ ಇರೋದೇ ಸುಳ್ಳು ಹೇಳೋಕ್ಕೆ. ಎಲ್ಲಿದೆಯಪ್ಪ ನೀನು, ಬಂದೇನೋ ಅಂತ. ಏನಂತಾನೋ ಅವನು, ಆನ್ ದಿ ವೇ ಅಂತಾನೆ, ಮನೆಯಿಂದ ಹೊರಟೇ ಇರೋದಿಲ್ಲ. ಅದಕ್ಕೆ ನಮ್ಮನ್ನೇ ನಾವು ಮೋಸ ಮಾಡ್ಕೊಂಡು ಏನೋ ಒಂದು ವ್ಯವಹಾರ ನಡೀತಿದ್ರೆ ಒಂದು 10% ಹೇಳ್ಬೋದು, ಸುಳ್ಳೇ ಆಗಿಬಿಟ್ರೆ ಏನಾಗುತ್ತೆ, ಜೀವನ ನಡೆಯೋದು ಕಷ್ಟ. ನೀವು ಬ್ಯಾಂಕ್ನ ದುಡ್ಡೇ ಇಟ್ಟಿಲ್ಲ ಅಂದ್ಬಿಟ್ರೆ ದುಡ್ಡು ಇಡೋಕ್ಕೆ ಯಾರೂ ಹೋಗೋದಿಲ್ಲ. ಜೀವನ ಯಾವುದ್ರ ನಡೀತೆ, ಸತ್ಯದಿಂದ ನಡೀತೆ. ನೀವು ಯಾವುದೋ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ಈ ಚೆನ್ನಾಗಿ ಕೊನೆಗೆ ನಾವು ಕೊಟ್ಟಿದ್ದ ದುಡ್ಡಾರು ವಾಪಸ್ ಕೊಡ್ತಾರೆ, ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅಂತ ಅಲ್ಲಿ ಇಡ್ತೀವಿ. ಅದೇ ಇಲ್ಲದೆ ಇದ್ದರೆ ಯಾರು ದುಡ್ಡು ಇಡ್ತಾನೆ ಇರಲಿಲ್ಲ. ಅಂದರೆ ಸತ್ಯದಿಂದಲೇ ಜಗತ್ತು ನಡೀತಾ ಇರುತ್ತೆ. ಆದ್ದರಿಂದ ನಾವು ಸತ್ಯದ ಕಡೆ ಹೋಗಬೇಕು. ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ತಮ್ಮ ಧರ್ಮ ಇರುತ್ತೆ, ಅವು ನಡೆಸ್ಕೊಳ್ತಾ ಇರ್ತವೆ. ಈ ಮನುಷ್ಯನಲ್ಲ, ಇವನು ಅಷ್ಟು ದುಷ್ಟ ಪ್ರಾಣಿ ಯಾರು ಇಲ್ಲ, ಎಲ್ಲ ಸುಳ್ಳು 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 ಸುಳ್ಳು. ಅದಕ್ಕೆ ಆ ಸತ್ಯದ ಪ್ರಜ್ಞೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಗುರು ತನ್ನ ಶಿಷ್ಯನಿಗೆ ಬೋಧನೆ ಮಾಡ್ತಾನೆ, ಸತ್ಯವನ್ನು ಹೇಳು, ಸುಳ್ಳು. ಈ ಹೆಂಡತಿ ಗಂಡ ಇಬ್ಬರಿಗೆ ಸುಳ್ಳು ಹೇಳ್ತಾ ಇದ್ರೆ ಜೀವನ ನಡೆಯುತ್ತಾ ಅಂತ. ನೋಡೋ ನೀನು ನಂಬ್ಕೊಂಡು ಬಂದ್ಬಿಟ್ಟೆ ಅಂತ ಅವಳು ಹೇಳ್ತಾಳೆ, ಅವ್ನು ನಿನ್ನ ನಂಬ್ಕೊಂಡು ನಾನು ಬಂದೆ ಅಂದರೆ ಸ್ವಲ್ಪ ಸತ್ಯದಿಂದಲೇ ಜೀವನ ನಡೀತಾ ಇರೋದು. ಅವಳು ಗಂಡನಿಗೆ ಮೋಸ ಮಾಡಿದ್ರೆ ಹೆಂಡತಿ ಬಿಟ್ಟು ಹೋಗ್ತಾನೆ, ಹೆಂಡತಿಗೆ ಗಂಡ ಗಂಡ ಬಿಟ್ಟು ಹೋಗ್ತಾನೆ, ಹೀಗಾಗಿ ಹೋಗ್ಬಿಡತ್ತೆ. ಅದಕ್ಕೆ ಸತ್ಯವನ್ನು ತಿಳ್ಕೊಂಡು ಸತ್ಯಕ್ಕೆ ಸತ್ಯಧರ್ಮ ರಥಾಯಚ ಅಂತ ಕರೀತಾರೆ. ಅದು ಸತ್ಯಧರ್ಮದಲ್ಲಿ ಇರ್ತಕ್ಕಂಥದ್ದು ಬರೀ ಗುರುಗಳಿಗಷ್ಟೇ ಹೇಳೋದಲ್ಲ, ನಾವು ಸತ್ಯವನ್ನು ಮತ್ತು ಧರ್ಮವನ್ನು, ಸದಾಚಾರಕ್ಕೆ ಧರ್ಮ ಅಂತ ಹೇಳಿ. ಅದಕ್ಕೆ ಸತ್ಯಾನ್ನ ಪ್ರಮೋದಿತವ್ಯಂ ಅಂತ ಒಂದು. ಆಮೇಲೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಭಾಳ ವಿಸ್ತಾರವಾಗಿದೆ. ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ನೀನು ಬೆಳಗ್ಗೆ ಎದ್ದ ತಕ್ಷಣ ಶುಭ್ರವಾಗಿ ಸ್ನಾನ ಮಾಡಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಹೇಳಬೇಕು. ನಮ್ಮ ಗುರುಗಳು ಹೇಳಿ ಸೂರ್ಯೋದಯ ನಂತರ ಹೇಳಿಬಿಟ್ಟು ಸಾಕ್ಷಾತ್ ಲಕ್ಷ್ಮಿನೇ ಆಗಿದ್ದರೆ ಹತ್ತಿರ ಸೇರಿಸೋದಿಲ್ಲ ಅಂತ ಅವಳು. ಲಕ್ಷ್ಮಿ ಬರಬೇಕು ಅಂದರೆ ಸ್ವಲ್ಪ ಮುಂಚೆನೇ, ಸೂರ್ಯೋದಯಕ್ಕಿಂತ ಮುಂಚೆನೇ ಹೇಳಬೇಕು. ಈಗ ನಾವು ಮಲಗದೆ 10-12 ಗಂಟೆ ಎಲ್ಲ ಧಾರಾವಾಹಿ, ಆ ಧಾರಾವಾಹಿ, ಈ ಧಾರಾವಾಹಿ ಎಲ್ಲ ನೋಡ್ಕೊಂಡು ಆ ಮೊಬೈಲೆಲ್ಲ ನೋಡಿ ಆಮೇಲೆ ಮಲ್ಕೊಂಬೋದು. 12-1 ಗಂಟೆ ಮಲ್ಕೊಳ್ತೀವಿ, ಹೇಳೋದು 8 ಗಂಟೆ 9 ಗಂಟೆಗೆ ಹೇಳ್ತೀವಿ. ಹಾಗಾಗಬಾರ್ದು. ಅದಕ್ಕೆ ಪ್ರಾತಃ ಕಾಲದಲ್ಲಿ ಎದ್ದು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಶುಭ್ರವಾಗಿ ಸ್ನಾನ ಮಾಡಿ, ಕರಾಗ್ರೇ ವಸತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಅಂತ ಹೇಳಿ ಆ ಭೂಮಿಗೆಲ್ಲ ನಮಸ್ಕಾರ ಮಾಡಿ, ವಿಷ್ಣು ಪತ್ನಿ ನಮಸ್ತುಭ್ಯಂ ಅಂತ ಹೇಳಿಬಿಟ್ಟು ಆಮೇಲೆ ಮುಖಕ್ಕೆಲ್ಲ ಮಾರ್ಜನ ಮಾಡಿ ಆಮೇಲೆ ಸ್ನಾನ ಮಾಡಿಬಿಟ್ಟು ದೇವತಾರ್ಚನೆಯನ್ನು ಮಾಡಬೇಕು. ನೀವು ಯಾವ ದೇವರಾರು ಮಾಡ್ಬೋದು, ಸ್ತ್ರೀ ದೇವತೆ ಮಾಡ್ಬೋದು, ಪುರುಷ ದೇವತೆ ಮಾಡ್ಬೋದು. ಆ ದೇವತೆಯನ್ನು ಅರ್ಚನೆ ಮಾಡಬೇಕು. ಅರ್ಚನೆ ಮಾಡಿ ಅದರಿಂದ ಏನಾಗುತ್ತೆ, ನಮಗೆ ಅಂತಃಕರಣಕ್ಕೆ ಒಂದು ಸಂಸ್ಕಾರ ಆಗುತ್ತೆ. ಆಮೇಲೆ ಗುರು ಹಿರಿಯರಿಗೆ ಅವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಈ ಎಂಥ ದುಷ್ಟನಾಗಿದ್ದರೂ ವೈರಿಯಾದರೆ ನಮಸ್ಕಾರ ಮಾಡೋದು, ನೀನು ಹಾಳಾಗೋಗು ಅಂತ ಹೇಳೋದಿಲ್ಲ ಅವನು, ಒಳ್ಳೇದಾಗ್ಲಪ್ಪ ಅಂತ. ಹಾಗೆ ನಾವು ಮಾಡ್ತಾ ಬಂದಾಗ ನಮಗೆ ಅಂತಃಕರಣಕ್ಕೆ ವಿಶೇಷವಾದ ಸಂಸ್ಕಾರ ಆಗುತ್ತೆ. ಹೀಗೆ ದೇವತೆಗಳಿಗೆ ಮತ್ತು ಪಿತೃಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಪಿತೃ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ನಾವು ಶ್ರಾದ್ದ ಅಂತ ಕರಿತೇವೆ. ಶರೀರವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರಿಗೆ ಮಾಡ್ತಕ್ಕಂಥದ್ದಕ್ಕೆ ಶ್ರಾದ್ದ ಅಂತ ಕರೀತಾರೆ. ಶ್ರಾದ್ದ ಅಂದರೆ ಇಲ್ಲ, ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಶ್ರಾದ್ದ ಇರಬೇಕಾದ್ರೂ ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ. ಆಮೇಲೆ ಶರೀರ ಬಿಟ್ಟ ಮೇಲೂ ಕೂಡ ಆ ಶ್ರದ್ಧೆಯಿಂದ ಅವ್ರನ್ನ ಅರ್ಚನೆ ಮಾಡ್ತಕ್ಕಂಥದ್ದು, ಪಿತೃದೇವತೆಗಳು ಮಾಡ್ತಕ್ಕಂಥದ್ದು. ಹೀಗೆ ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದವ್ಯಂ ಅಂದರೆ ಅದು ಮಾಡೋದನ್ನು ಮರಿಬೇಡ ಅಂತ. ದೇವತಾರ್ಚನೆ ನಿತ್ಯ ಮಾಡಬೇಕು. ಪಿತೃದೇವತೆಗಳಿಗೆ ಒಂದು ವರ್ಷಕ್ಕೊಂದು ಸತಿ ಪಿತೃದೇವತೆಗಳನ್ನ ಮಾಡಬೇಕು. ಜೀವಂತ ಇದ್ದರೆ ಅವ್ರಿಗೆ ಯೋಗಕ್ಷೇಮವನ್ನು ಅವರು ನೋಡ್ಕೋಬೇಕು. ಆಮೇಲೆ ಕುಶಲಾನ್ನ ಪ್ರಮದಿತವ್ಯಂ ಅಂತ ನೀನು ಮಾಡ್ತಕ್ಕಂಥ ಕೆಲಸ. ಆಗಿನ ಕಾಲದಲ್ಲಿ ಕುಶಲ ಅಂತಂದರೆ ಇದು ಬ್ರಾಹ್ಮಣರನ್ನು ಪ್ರಾರಂಭ ಮಾಡ್ಕೊಂಡು ಹೇಳ್ತಾನೆ. ಕುಶವನ್ನು ಯಾವುದೇ ಒಂದು ನಾವು ಕರ್ಮ ಮಾಡೋಕ್ಕಾರೆ ಈ ದರ್ಬೆ ಬೇಕಾಗುತ್ತೆ. ಆ ದರ್ಬೆ ತರಕ್ಕೆ ಅವನು ಹೋಗಬೇಕು ಅಂದರೆ ಅವನ ಶರೀರ ಸ್ವಾಸ್ಥ್ಯ ಚೆನ್ನಾಗಿರಬೇಕು. ಹಾಗೆ ನಮ್ಮ ಶರೀರ ಸ್ವಾಸ್ಥ್ಯ ಚೆನ್ನಾಗಿರೋಕ್ಕಾಗಿ ನಮಗೆ ಬಂದಿರತಕ್ಕಂಥ ಪ್ರಾಪ್ತಿಯಾಗಿರುವಂಥ ಒಂದು ಕರ್ಮಗಳು, ಗೃಹಸ್ಥಾಶ್ರಮ ಕರ್ಮಗಳು. ಅವನು ಮೇಷ್ಟ್ರ ಆಗಿರ್ಬೋದು, ಸ್ತ್ರೀ ಗೃಹಿಣಿ ಆಗಿರ್ಬೋದು, ಅಥವಾ ರೈತ ಆಗಿರ್ಬೋದು, ಅದಿನ್ನೇದು ಆಫೀಸಲ್ಲಿ ಬ್ಯಾಂಕ್ ಆಫೀಸರ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು. ನಿನ್ನೆ ಬಂದಿರತಕ್ಕಂಥ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡು. ಅದೇ ನಾವು ಮಾಡೋದೇ ಇಲ್ಲ. ಏನು ಮಾಡ್ತೀವಿ ಅಂತಂದರೆ ಅದು 9:30 ಹೋಗಿ ಅದನ್ನು ಇದು ಸೈನ್ ಮಾಡಬೇಕು ಅಂದರೆ 11 ಗಂಟೆಗೆ ಹೋಗ್ತೀವಿ. ಆಸ್ಪತ್ರೆ ಒಳಗೆ ತುಂಬ ಜನ ಹಂಗೆ ಮಾಡ್ತಾರೆ. ಅದಕ್ಕೆ ಏನು ಮಾಡಿಬಿಟ್ರು, ಎಲ್ಲ ಇದೆ ಅಂಥದ್ದು ಬಯೋಮೆಟ್ರಿ ಮಾಡಿಬಿಡತ್ತೆ. ಅದರೊಳಗೂ ಏನೇನೋ ಮೋಸ ಮಾಡೋಕ್ಕೆ ಹೋಗ್ತಾರೆ. ಒಂದು ಸತಿ ಓದ್ಬಿಟ್ಟು ಎತ್ಲಾಗೆ ಹೋಗ್ಬಿಡ್ತಾರೆ.
ಮತ್ತು ರಾತ್ರಿ ಸಂಜೆ ಹೋಗ್ಬೇಕಾದ್ರೆ ಒಂದು ವಸತಿ ಒತ್ತಬೇಕಾಗುತ್ತೆ. ಅದಕ್ಕೆ ನಮ್ಮನ್ನು ನಾವೇ ಮೋಸ ಮಾಡ್ಕೋಬಾರ್ದು. ನನ್ನ ಕರ್ಮವನ್ನು ಸರಿ ಮಾಡಿದರೆ ಅದೇ ಭಗವಂತನ ಅರ್ಚನೆ ಅಂತ. ಈಗ ರೈತಾಪಿ ಜನಗಳಿಗೆ ಬೆಳಗ್ಗೆ ಎದ್ದಲ್ಲಿ ಮಳೆ ಬಂತು ಇದೆಲ್ಲ ಆಯಿತು ಅಂದರೆ ಹೊಲದಾಗ ಹೋಗಿ ಕೆಲಸ ಮಾಡ್ಬೇಕು. ಅವನು ಸಂಧ್ಯಾ ಒಂದೇ ಮಾಡ್ಕೊಂಡು ಕೂತ್ಕೊಂಡು ಅಂತಂದ್ರೆ ಆಗಲ್ಲ. ಅದಕ್ಕೆ ಅವರಿಗೆ ಒಂದು ಕನ್ಸೆಷನ್ ಕೊಟ್ಬಿಟ್ಟಿದ್ದಾರೆ, ನಿಮ್ಗೆ ಅದು ಯಾವುದೂ ಇಲ್ಲ, ಸ್ನಾನ ಮಾಡದೇ ಇದ್ದರೂ ಪರವಾಗಿಲ್ಲ, ನಿಮ್ಮ ಕೆಲಸ ನೀವು ಮಾಡಿರಿ. ಅವರೆಲ್ಲ ಉತ್ತಿ ಬೆತ್ತು ಬೆಳೆದ್ರೆ ನಮಗೆ ಇವತ್ತು ಅನ್ನ ತಿನ್ನೋಕ್ಕಾಗತ್ತೆ, ಇಲ್ಲದಿದ್ರೆ ಏನೂ ಆಗೋದಿಲ್ಲ. ಸ್ಕೂಲ್ ಮೇಷ್ಟ್ರು ಕೂಡ ಅವ್ರ ಕೆಲಸ ಚೆನ್ನಾಗಿ ಮಾಡಬೇಕು, ಲಾಯರು ಕೂಡ ಸರಿಯಾಗಿ ನ್ಯಾಯವನ್ನು ಒದಗಿಸ್ಬೇಕು, ಜಡ್ಜ್ಗಳು ನ್ಯಾಯ ಸರಿಯಾಗಿ ಒದಗಿಸ್ಬೇಕು. ಪ್ರತಿಯೊಬ್ಬರು ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ಪೂಜೆ ಅಂತ ಕರೆಯೋದು. ಅದಕ್ಕೆ ಗೀತೆಯಲ್ಲಿ ನೀವು ಸ್ವಲ್ಪ ಎಲ್ಲ ಭಗವದ್ಗೀತೆಯನ್ನು ಅಕ್ಷರಶಃ ಎಲ್ಲ ಒಂದು ಸಜ್ಜನರ ಹತ್ರ ತಿಳ್ಕೊಂಡು ಅದರ ಓದಬೇಕು. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವಃ ಯತಃ ಪ್ರವೃತ್ತಿಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವಃ. ಹೀಗೆ ಭಗವಂತನ ಅರ್ಚನೆ ಮಾಡ್ತಕ್ಕಂಥದ್ದು ಬರೀ ಊದಿನ ಕಡ್ಡಿ ಹಚ್ಚಿ ಇದೆಲ್ಲ ನೈವೇದ್ಯ ಮಾಡಿ ಆರತಿ ಮಾಡ್ತಕ್ಕಂಥದ್ದೇ ಪೂಜೆ ಅಲ್ಲ. ನಮ್ಮ ಕರ್ಮವನ್ನು ನಾವು ಸಮರ್ಪಕವಾಗಿ ಮಾಡ್ತಕ್ಕಂಥದ್ದಕ್ಕೆ ಪೂಜೆ ಅಂತ ಕರೀತಾರೆ. ಇದು ಅತ್ಯವಶ್ಯಕವಾಗಿ ತಿಳಿಲೇಬೇಕಾಗಿರ್ತಕ್ಕಂಥದ್ದು. ಬೇರೆ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಒಂದು 5 ನಿಮಿಷ ಹೇಳಿಬಿಟ್ಟು ಗೋವಿಂದ ಅಂದ್ಬಿಡ್ತೀವಿ. ಇಲ್ಲಿ ಸ್ವಲ್ಪ ವಿಶಾಲವಾದ ಸಮಯ ಇರೋದರಿಂದ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ. ಯಾಕೆಂದರೆ ಇದಕ್ಕೋಸ್ಕರ ಬಂದಿರ್ತೀವಿ ನಾವು. ಅದನ್ನು ತಿಳಿದೇ ಇದ್ದರೆ ಏನೂ ಉಪಯೋಗ ಆಗೋದಿಲ್ಲ. ನಮ್ಮ ಜೀವನ ಒಳ್ಳೆ ಸುಖಮಯವಾಗಿ ಸಂತೋಷವಾಗಿರಬೇಕಂದ್ರೆ ಧರ್ಮವನ್ನು ಆಚರಣೆ ಮಾಡಬೇಕು, ಒಳ್ಳೆಯ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಅಂತ. ಆಮೇಲೆ ಇನ್ನೊಂದೇನು, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ. ಸ್ವಾಧ್ಯಾಯ ಅಂತಂದರೆ ನಮ್ಮ ಸಂಸ್ಕೃತಿ ಬೇಕಾದಂಥ ವಿದ್ಯೆ ಇರತಕ್ಕಂಥದ್ದು ವೇದ, ಉಪನಿಷತ್ತುಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಭಾಗವತ. ನಮಗೆ ವೇದ ಓದೋಕ್ಕಾಗದೇ ಇದ್ದರೆ ಮಹಾಭಾರತವನ್ನು ಓದಬೇಕು, ರಾಮಾಯಣವನ್ನು ಓದಬೇಕು, ಭಾಗವತವನ್ನು ಓದಬೇಕು. ದಿನ ಸ್ವಲ್ಪ ಒಂದು ಅರ್ಧ ಗಂಟೆ ಓದಬೇಕು. ಅದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ. ವೇದವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ದಿನ ವೇದ ಪಾರಾಯಣ ಮಾಡಬೇಕು. ಹಾಗೆ ಅದನ್ನು ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನು ತಾನು ಅರಗಿಸ್ಕೊಂಡು ತನ್ನ ಕುಟುಂಬದವರಿಗೆ ಹೇಳಬೇಕು ಮತ್ತು ನಮಗೆ ಇಷ್ಟ ಮಿತ್ರರಿಗೂ ಹೇಳ್ತಕ್ಕಂಥದ್ದು. ಅದಕ್ಕೆ ಪ್ರವಚನ ಅಂತ. ಪ್ರವಚನ ಅಂದರೆ ಎಲ್ಲ ಕುತ್ಕೊಂಡ್ರೆ ಪ್ರವಚನ ಮಾಡ್ತೀನಿ, ಆ ಪ್ರವಚನ ಅನ್ನಲ್ಲ. ನಾವು ತಿಳಿದಿರ್ತಕ್ಕಂಥದ್ದು ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದು, ಅದು ಭಗವಂತನ ಆರಾಧನೆ ಆಗುತ್ತೆ. ಅದಕ್ಕೆ ಇದ್ರ ಬಗ್ಗೆ ನೀನು ಪ್ರಮಾದ ಮಾಡಬೇಡ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಇದಕ್ಕೆ ಏನು ಕರೀತಾರೆ? ಸ್ವಾಧ್ಯಾಯ ಪ್ರವಚನೆ ಏಕೋ ನಾಕೋ ಮೌದ್ಗಲ್ಯ ತದ್ದಿಸ್ತಪಃ ತದ್ದಿಸ್ತಪಃ. ಇದು ತಪಸ್ಸು ಅಂತ ಕರೀತಾರೆ. ಇವತ್ತು ಎಷ್ಟೋ ಜನಕ್ಕೆ ಮಹಾಭಾರತ ಅಂತ ಗೊತ್ತಿಲ್ಲ, ಸುಮ್ಮನೆ ಕೇಳಿರ್ತಾರೆ ಮಹಾಭಾರತ, ರಾಮಾಯಣ ಅನ್ನ. ರಾಮಾಯಣ ಅಂದರೆ ಸೀತಾರಾಮನ ಅವ್ರ ಕಥೆ ಅಂತ. ಅದರಲ್ಲಿ ಅನೇಕ ಜೀವನದ ತತ್ವಗಳಿಂದ ನಮ್ಮನ್ನು ಪರಿಪಕ್ವ ಮಾಡತಕ್ಕಂಥ ತತ್ವಗಳೆಲ್ಲ ಅಡಕವಾಗಿರುತ್ತೆ. ಇದು ಮನುಷ್ಯನಿಗೆ ಒಬ್ಬನಿಗೆ ಸಾಧ್ಯ ಆಗುತ್ತೆ, ಇನ್ನು ಬೇರೆ ಯಾವ ಜೀವರಾಶಿಗಳಿಗೂ ಉದ್ದೇಶ ಹೇಳಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಶ್ರೇಯಸ್ಸಾಗುತ್ತೆ ಅಂತ. ಇದಿಷ್ಟೆಲ್ಲ ಪ್ರವೃತ್ತಿ ಧರ್ಮದಲ್ಲಿ ಅವನ ಹೆಂಡತಿ ಹೇಗಿರಬೇಕು, ಗಂಡ ಹೇಗಿರಬೇಕು, ಮಕ್ಕಳೇ ಹೇಗಿರಬೇಕು, ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಧರ್ಮ ತಿಳಿಸ್ಕೊಡುತ್ತೆ. ಭಾರತೀಯ ಬರೀ ನಮ್ಮ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಬದುಕೋಕ್ಕೆ ಒಂದೇ ಸಮಾನವಾಗಿರ್ತಂಥ ಒಂದು ವಿಚಾರವನ್ನು ಹೇಳ್ಕೊಟ್ಟಿದೆ. ಯಾರು ಬೇಕಾದ್ರೂ ಅನುಸರಿಸ್ಬೋದು. ಸತ್ಯವನ್ನು ಬರೀ ಭಾರತೀಯರಷ್ಟೇ ಹೇಳಬೇಕಾ? ಏನೂ ಇಲ್ಲ. ನೋಡಿ, ನೀವೆಲ್ಲ ಹಿಮಾಲಯ ಆ ಕಡೆ ಎಲ್ಲ ಹೋದರೆ ಪಾಶ್ಚಾತ್ಯ ದೇಶದವರು ಸಾವಿರಾರು ಜನ ಬರ್ತಾರೆ. ಯಾಕೆಂದರೆ ನಮ್ಮ ಸಂಸ್ಕೃತಿಯನ್ನು ಪ್ರೀತಿಸ್ತಾರೆ. ನಾವೇ ಮಾಡಿದ್ರೆ ನಮ್ಮ ಭಾರತ ಬಿಟ್ಟು ಬೇರೆ ಕಡೆ ಹೋಗ್ತೇವೆ. ಇದು ಇಂಥ ಭವ್ಯವಾಗಿಂಥ ಸಂಸ್ಕೃತಿ. ಈ ಸಂಸ್ಕೃತಿ ಏನಾಗುತ್ತೆ, ಭಗವಂತನನ್ನೇ ತೋರಿಸ್ಕೊಡುತ್ತೆ. ಅಂಥ ದಿವ್ಯವಾದ ಸಂಸ್ಕೃತಿ, ಅಮೃತಮಯವಾಗಿಂಥ ಒಂದು ಸಂಸ್ಕೃತಿ ಅಂತ ನಾವು ಹೇಳ್ತೀವಿ. ಏನು ಹೇಳ್ತೀವಿ? ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ನಾವು ಅಸತ್ತಿನಿಂದ ಸತ್ತಿನ ಕಡೆ ಅಂದರೆ ಭಗವಂತನ ಕಡೆ, ನಾಶವಾಗ್ತಕ್ಕಂಥ ವಸ್ತುವಿಂದ ನಾಶರಹಿತವಾದ ವಸ್ತುವಿನ ಕಡೆ, ಮೃತ್ಯುವಿನಿಂದ ಅಮೃತತ್ವದ ಕಡೆ, ದೀಪದಿಂದ ಬೆಳಕಿನ ಕಡೆ ಹೋಗ್ತಕ್ಕಂಥದ್ದು, ಮೃತ್ಯುವಿನಿಂದ ಅಮೃತತ್ವ ಕಡೆ. ಹೀಗೆ ನಾವು ಅದನ್ನು ಜೀವನದಲ್ಲಿ ಅರ್ಥ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇದು ಪ್ರವೃತ್ತಿ ಧರ್ಮ. ಆಮೇಲೆ 50-60 ಆಯಿತು ಇಷ್ಟೆಲ್ಲ ಮಾಡ್ದೆ ಅಂದರೆ ಆಮೇಲೆ ನಿವೃತ್ತಿ. ತಗೊಳಪ್ಪ ಎಲ್ಲ ನೀವೇ ಎಲ್ಲ
ರಾಜ್ಯಭಾರ ಮಾಡಿರಿ, ನಮ್ಮದೆಲ್ಲ ವ್ಯವಹಾರ ಎಲ್ಲ ನೀವೇ ನೋಡ್ಕೊಳ್ರಿ ಅಂತ ಮಕ್ಕಳಿಗೆ ಒಪ್ಪಿಸ್ಬಿಟ್ಟು ಹಿಂದೆಲ್ಲ ವಾನಪ್ರಸ್ಥಾಶ್ರಮ ಅಂತೈತಿ. ವಾನಪ್ರಸ್ಥಾಶ್ರಮ ಇಲ್ಲ, ವೃದ್ಧಾಶ್ರಮಗಳಿದೆ. ಅಥವಾ ಮನೆಯಲ್ಲೇ ಅವನು ಇದೆಲ್ಲ ವ್ಯವಹಾರಗಳಲ್ಲೆಲ್ಲ ಅಭಿಮಾನವನ್ನು ಬಿಟ್ಟು ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಹಿಮ್ಮುಖವಾಗಿ ಹೋಗ್ತಕ್ಕಂಥದ್ದು ಅಂತ. ಅದಕ್ಕೆ ನಿವೃತ್ತಿ ಧರ್ಮ ಅಂತ ಕರೀತಾರೆ. ಈ ಎರಡು ಧರ್ಮವನ್ನು ಹೇಳಿದ್ದಾರೆ, ಪ್ರವೃತ್ತಿ ಧರ್ಮ ಮತ್ತು ನಿವೃತ್ತಿ ಧರ್ಮ. ಈಗ ನೀವು ಇಲ್ಲಿಗೆ ಬಂದಿದ್ದೀರಿ, ಇದು ಪ್ರವೃತ್ತಿ ಧರ್ಮ. ಇಲ್ಲೇ ಇರ್ತೀರಾ? ಇರೋದಿಲ್ಲ, ಹೋಗ್ತೀವಿ. ನಿವೃತ್ತಿ ಧರ್ಮ. ಹಾಗೆ ಸ್ವಲ್ಪ ಮನೆಯೊಳಗಿದ್ದರೆ ಇಷ್ಟು ದಿವಸ ತನಕ ಸ್ವಲ್ಪ ನಿವೃತ್ತಿ, 1-2 ದಿವಸ ಅಥವಾ 3 ದಿವಸ ಅದು ನಿವೃತ್ತಿ ಮಾಡಿ ಸ್ವಲ್ಪ ಇಲ್ಲಿಂಥ ಸಂದರ್ಭದಲ್ಲಿ ಬಂದರೂ ಕೂಡ ನಾವು ಮನೆಯದೇನೂ ಯೋಚನೆ ಮಾಡೋದಲ್ಲೇ ಇಲ್ಲಿ ನಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸಿ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಇನ್ನು ಬೇರೆ ಸಮಯದಲ್ಲಿ ಕುಮಾರಧಾರ ನದಿ ಸ್ನಾನ ಮಾಡ್ಬೋದು, ಮತ್ತು ಸುಬ್ರಹ್ಮಣ್ಯನ ದರ್ಶನ ಮಾಡ್ತಕ್ಕಂಥ ಇದು ಪುಣ್ಯಕರವಾಗಿರ್ತಕ್ಕಂಥದ್ದು ಅಂತ. ಆ ಪುಣ್ಯವನ್ನು ಸಂಪಾದನೆ ಮಾಡಿ ನಮ್ಮ ಅಂತಃಕರಣವನ್ನು ಪಕ್ವತೆ ಮಾಡ್ಕೋಬೇಕು. ಅದಕ್ಕೆ ನಿವೃತ್ತಿ ಮಾರ್ಗ. ಹಾಗೆ ವ್ಯವಹಾರಗಳನ್ನೆಲ್ಲ ಅವ್ರಿಗೆ ಜವಾಬ್ದಾರಿ ಮೋಹ ಎಲ್ಲ ಬಿಟ್ಬಿಟ್ಟು ಅವರು ಒಳ್ಳೆಯದಾಗಲಿ ಅಂತ ಆಶೀರ್ವಾಡ್ತಾ ಮನೆಯೊಳಗೆ ಇರ್ಬೋದು. ಅದಕ್ಕೆ ನಿವೃತ್ತಿ ಮಾರ್ಗ ಅಂತ ಕರೀತಾರೆ. ಆ ನಿವೃತ್ತಿ ಮಾರ್ಗದಲ್ಲಿ ಸನ್ಯಾಸ ಧರ್ಮ ಅಂತ ಕರೀತಾರೆ. ಅದು ಎಲ್ಲರಿಗೂ ತುಂಬ ಕಷ್ಟ ಅದು. ಅಥವಾ ಸನ್ಯಾಸ ಆಗಿದ್ದರೂ ಕೂಡ ಅವನು ಮತ್ತು ಮನೆಯದೇ ಚಿಂತೆ ಆಗ್ಬಿಡುತ್ತೆ, ಅಯ್ಯೋ ಅದು ಮಾಡಿದರೆ ಚೆನ್ನಾಗಿತ್ತು, ಇದು ಮಾಡಿದರೆ ಚೆನ್ನಾಗಿತ್ತು ಅಂತಂದು ತುಂಬ ಕಷ್ಟವಾಗಿರುತ್ತೆ. ಹಾಗೆ ನಾವು ಗೃಹಸ್ಥ ಧರ್ಮದಲ್ಲಿದ್ದರೂ ಕೂಡ ಮನೆ ಮಕ್ಕಳು ಮೋಹ ದುಡ್ಡಿನ ಮೋಹವನ್ನು ಬಿಟ್ಟು ಆ ಪರಮಾತ್ಮನ ಕಡೆ, ಯಾಕೆಂದರೆ ವಿಶ್ವದ ಒಂದು ವಸ್ತುವಿನಲ್ಲಿ ಎಲ್ಲದರಲ್ಲೂ ಕೂಡ ಆ ಪರಮಾತ್ಮನು ಅವಿನಾಶಿಯಾದಂಥ ಪರಮಾತ್ಮನು ಅವ್ಯಕ್ತವಾಗಿರ್ತಾನೆ. ಅವನನ್ನು ದರ್ಶನ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಮೃತತ್ವರೇ ಆಗ್ತೇವೆ, ನಮಗೆ ಆನಂದ ಅಂತಕ್ಕಂಥದ್ದು ಉಂಟಾಗುತ್ತೆ. ಅದನ್ನೇ ನಮ್ಮ ಋಷಿಗಳು ಸತ್ಯದರ್ಶನ ಅಂತ ಕರೀತಾರೆ. ಸತ್ಯವನ್ನು ಕಂಡುಕೊಂಡಾಗ ನಮಗೆ ದೇಹಾಭಿಮಾನ ಕಡಿಮೆ ಆಗಬೇಕು. ಆ ಒಂದು ಮೂಲ ಉದ್ದೇಶ ಇಟ್ಟುಕೊಂಡೇ ಇಂತಹ ಒಂದು ವಿಶ್ವಹೃದಯ ಸಮ್ಮೇಳನವನ್ನು ಮಾಡ್ತಕ್ಕಂಥದ್ದು. ಅದನ್ನು ನಾವು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಅದನ್ನು ಪುನಃ ಪುನಃ ಜ್ಞಾಪಕ ಮಾಡಬೇಕು, ಮರ್ತು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಾಧ್ಯಾಯ ಮಾಡಬೇಕು. ನಾವು ತಿಳ್ಕೊಂಡಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ನಮ್ಮ ಪರಿಸರವನ್ನೇ ಇದು ಮಾಡ್ಕೋಬೇಕು, ನಿತ್ಯವೂ ಮಾಡಬೇಕು. ಯಾವಾಗಲೂ ಒಂದು ಸತಿ ಮಾಡೋದಿಲ್ಲ. ಅದಕ್ಕೇನು ಮಾಡೋದು, ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ, ಹೀಗೆಲ್ಲ ಬೇರೆ ಬೇರೆ ವಿಚಾರಗಳೆಲ್ಲ ಇರುತ್ತೆ. ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಹಬ್ಬ ಹರಿದಿನ ವಾರ್ಷಿಕೋತ್ಸವಗಳು ಮತ್ತು ಜಾತ್ರೆಗಳೆಲ್ಲ ಮಾಡ್ತಕ್ಕಂಥದ್ದು ಉದ್ದೇಶ. ಒಂದು ದೊಡ್ಡ ರಥ ಇರುತ್ತೆ, ಎಲ್ಲ ಕಡೆನೂ ರಥ ಎಳಿತಾರೆ. ಎಲ್ಲ ಒಬ್ಬರೇ ಮಾಡ್ತಾರೋ ಅಷ್ಟೇ ಎಳೆಯೋಕ್ಕಾಗತ್ತಾ, ಬ್ರಾಹ್ಮಣರೊಬ್ಬರೇ ಎಳಿಯೋಕ್ಕಾಗಲ್ಲ. ಅದು ಎಲ್ಲರೂ ರಥ ಎಳಿಬೇಕಾಗುತ್ತೆ. ಹಾಗೆ ಈ ಬ್ರಹ್ಮರಥವನ್ನು ಎಳಿಬೇಕಾದ್ರೆ ಎಲ್ಲರೂ ಸಹಕಾರ ಬೇಕು. ಈ ಸಮಾಜವೇ ಒಂದು ಪರಮಾತ್ಮನ ಸ್ವರೂಪ ಅಂತಕ್ಕಂಥದ್ದು. ಅದಕ್ಕೆ ಎಲ್ಲರೂ ಸೇರ್ಕೊಂಡು ಬುದ್ಧಿವಂತರು, ದಡ್ಡರು, ಹಳ್ಳಿಯವರು, ಡಿಲ್ಲಿಯವರು ಎಲ್ಲರೂ ಒಂದೇ ಅಂತಕ್ಕಂಥ ಒಂದು ಸದ್ಭಾವನೆ ಬರೆಯೋಕ್ಕೋಸ್ಕರನೇ ಆ ಕಾರ್ಯಕ್ರಮ ಇಟ್ಟಿರ್ತಕ್ಕಂಥ. ಅದೇ ರೀತಿ ಈ ಈಶ್ವರದಯ ಸಮ್ಮೇಳನವನ್ನು ಕೂಡ ಅದೇ ಉದ್ದೇಶದಿಂದ ಇಟ್ಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಈ ಒಂದು ದಿವ್ಯ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಎಲ್ಲ ಮಹಾತ್ಮರುಗಳಿಂದ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಂಡು ಜೀವನದಲ್ಲಿ ಆದಷ್ಟು ಸ್ವಸ್ವಲ್ಪನಾರು ಅಳವಡಿಸಿ. ಸ್ವಲ್ಪ ಅಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಧರ್ಮವನ್ನು ಆಚರಣೆ ಮಾಡೋದ್ರಿಂದ ನಮ್ಮನ್ನು ಕಾಪಾಡುತ್ತೆ. ನಾವು ಯಾವುದೋ ಒಬ್ಬ ವ್ಯಕ್ತಿಗಳಿಗೇನೋ ಒಂದು ಉಪಕಾರ ಮಾಡಿದ್ದು ಕೊಟ್ಟಿದ್ದು ನಮ್ಗೆ ಯಾವುದೋ ಒಂದು ಆಪತ್ಕಾಲದಲ್ಲಿ ಕಾಪಾಡುತ್ತೆ. ಇದು ಎಷ್ಟೋ ಜನಗಳಿಗೆ ಜೀವನದಲ್ಲಿ ಅನುಭವಕ್ಕೆ ಬಂದಿದೆ. ಅದಕ್ಕೆ ಒಳ್ಳೆಯ ಧರ್ಮವನ್ನು ಮಾಡಬೇಕು, ದಾನ ಧರ್ಮ ಇಟ್ಕೋಬೇಕು. ಯಾಕೆಂದರೆ ಎಲ್ಲವೂ ಭಗವಂತನೇ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲಿ ಸ್ವಲ್ಪವನ್ನು ಕೊಡ್ತಕ್ಕಂಥದ್ದು, ಅದಕ್ಕೆ ದಾನ ಅಂತ ಕರೀತಾರೆ. ಹೀಗೆ ವಿಸ್ತಾರವಾಗಿ ಹೇಳಲಿಕ್ಕೆಲ್ಲ ಬೇಕಾದಷ್ಟು ವಿಚಾರಗಳಿರ್ತವೆ. ಅದನ್ನು ಮಹಾತ್ಮರಿಂದ, ಜ್ಞಾನಿಗಳಿಂದ, ಸದ್ಗ್ರಂಥಗಳನ್ನೆಲ್ಲ ತಿಳ್ಕೊಂಡು ನಮ್ಮ ಜೀವನವನ್ನು ಸಂತೋಷವಾಗಿ ಆನಂದವಾಗಿ ಕಳೆಯೋಣ. ಎಲ್ಲರ ಜೊತೆಗೆ ಸಂತೋಷವಾಗಿರ್ತಕ್ಕಂಥದ್ದು, ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನು ಎಲ್ಲರ ಜೊತೆಗೂ ಹಂಚಿಕೊಂಡು ಸಂತೋಷವಾಗಿ ಇರ್ತಕ್ಕಂಥವರಾಗೋಣ ಅಂತ ಹೇಳಿ ಈ ಒಂದು ದಿವ್ಯ ಸಂದರ್ಭದಲ್ಲಿ ನಮಗೆ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ದರ್ಶನ ಮಾಡೋಕ್ಕೊಂದು ಅನುವು ಮಾಡಿಕೊಡ್ತಕ್ಕಂಥ ಋಷಿ ಸಂಸ್ಕೃತಿ ಕೇಂದ್ರದ ಎಲ್ಲ ಸದಸ್ಯರಿಗೂ ಕೂಡ ಭಾಳ ಒಂದು ಕಷ್ಟಪಟ್ಟು ಅವರು ಸುಮಾರು ಒಂದು 10-15 ದಿವಸ ಮುಂಚೆನೇ ಬಂದುಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ನಾವೇನು ಆರಾಮಾಗಿ ಬಂದುಬಿಟ್ಟು ನಮಗೆಲ್ಲ ವ್ಯವಸ್ಥೆ ಮಾಡುತ್ತಾರೆ. ಭಾಳ ಸಂತೋಷಕರವಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಭಗವಂತ ಇಂಥ ಒಂದು ಸಮಾಜದ ಉನ್ಮುಖವಾದಂಥ ಕಾರ್ಯಕ್ಕೆ ಸಹಕಾರ ಆಗಲಿ, ಭಗವಂತನ ಸಂಪೂರ್ಣವಾದ ಅನುಗ್ರಹ ಇರಲಿ ಅಂತ ಹೇಳಿ ನನ್ನ 4 ಮಾತುಗಳನ್ನು. 5 ವರ್ಷಗಳ ಹಿಂದೆ ಧಾರವಾಡದಲ್ಲಿ ನಿಮ್ಮೆಲ್ಲಿಗೆ ತಿಳಿದಿರುವಂತೆ ILRD
ಕಾಲೇಜಿನ ಉದ್ಘಾಟನೆ ಆಯಿತು. ಇವತ್ತು 25ನೇ ವರ್ಷದ ರಜತ ಮಹೋತ್ಸವದ ದಿನ. ಈ ಒಂದು ಸಂದರ್ಭದಲ್ಲಿ ಆ ಕಾಲೇಜಿನ ನಡೆಸ್ತಿರುವಂತಹ ಅಧ್ಯಕ್ಷರಾದಂಥ ರಾಜು ಕುಕ್ಕಡೆಯವರು ಹಾಗೂ ವ್ಯವಸ್ಥಾಪಕರಾಗಿರುವಂತಹ ಶಿವಾನಂದಪ್ಪನವರು ಮತ್ತು ತಿಪ್ಪಾರೆಡ್ಡಿಯವರು ಮತ್ತು ಪ್ರಿನ್ಸಿಪಾಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ಪೂಜ್ಯ ಗುರೂಜಿಯವರಿಗೆ ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳಲ್ಲಿ ಒಂದಾಗಿರುವಂತಹ ಇನ್ಸ್ಪಿರೇಷನಲ್ ಲೀಡರ್ಶಿಪ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂದರೆ ILRD ಒಂದು ಕಾಲೇಜಿನ 25ನೇ ವರ್ಷದ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ವಿಶ್ವ ಹೃದಯ ಸಮ್ಮೇಳನದ ಮೂಲಕ ಮತ್ತೊಮ್ಮೆ ವಿಶೇಷವಾದಂತಹ ಚೈತನ್ಯವನ್ನು ತುಂಬುವಂತಹ ಕೆಲಸವನ್ನು ನಮಗೆ ಪೂಜ್ಯ ಸತೀಶ್ ಗುರೂಜಿಯವರು ಈ ಅವಕಾಶವನ್ನು ಮತ್ತೊಮ್ಮೆ ಕಲ್ಪಿಸ್ತಾ ಇದ್ದಾರೆ. ಸಾವಿರದ 1995-96ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಅಂದಿನ ಕುಲಪತಿಗಳಾಗಿರುವಂತಹ ಡಾಕ್ಟರ್ ರಾಮೇಗೌಡವರು ಪೂಜ್ಯ ಋಷಿ ಪ್ರಭಾಕರ್ ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲಿ ಅಣ್ಣಾ ಆಚಾರ್ಯ ಅವರ ಒಂದು ಪ್ರೇರಣೆಯಂತೆ 1996ರಲ್ಲಿ ನಮ್ಮ ILRD ಮಹಾವಿದ್ಯಾಲಯ ಅಸ್ತಿತ್ವಕ್ಕೆ ಬಂತು. ಗುರೂಜಿಯವರಿಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ILRD ಒಂದು ವಿಶೇಷವಾಗಿರುವಂತಹ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮ ಅದಾಗಿತ್ತು. ಇವತ್ತು ಗುರೂಜಿಯವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಸ್ವಲ್ಪ ಕುಂಠಿತ ನಡೀತಾ ಇತ್ತು. ಮತ್ತೊಮ್ಮೆ ನಾವು ಸತೀಶ್ ಜಿಯವರಲ್ಲಿ ವಿಶೇಷವಾಗಿ ನಾವು ಮನವಿ ಮಾಡಿಕೊಂಡಾಗ ಕಳೆದ ಒಂದು ವರ್ಷದಿಂದ ಈ ಒಂದು ಕಾಲೇಜಿನ ಕಡೆ ಹೆಚ್ಚಿನ ಒಂದು ಮಹತ್ವವನ್ನು ತಗೊಂಡಿದ್ದಾರೆ. ಯಾಕೆಂದರೆ ನನ್ನ ಮೊದಲ ಹೃದಯ ಸಮ್ಮೇಳನ 1996-97 ಗೋವಾದಲ್ಲಿ, ಎರಡನೇ ಹೃದಯ ಸಮ್ಮೇಳನ ಔರಂಗಾಬಾದಲ್ಲಿ. ಪ್ರತಿಯೊಂದು ಹೃದಯ ಸಮ್ಮೇಳನದಲ್ಲಿ ಗುರೂಜಿಯವರು ಉದ್ಘಾಟನೆ ಆದ ತಕ್ಷಣವೇ ಮಾತಾಡ್ತಾ ಇದ್ದಿದ್ದು ILRD ಕಾರ್ಯಕ್ರಮಗಳ ಬಗ್ಗೆ, ILRD ವಿದ್ಯಾರ್ಥಿಗಳ ಒಂದು ಸಾಧನೆಯ ಬಗ್ಗೆ, ವಿಶೇಷವಾಗಿ ರಾಷ್ಟ್ರವ್ಯಾಪಿ ಬಂದಿರುವಂತಹ ಎಲ್ಲ ಮಹನೀಯರಿಗೆ ಪರಿಚಯಿಸ್ತಿದ್ದರು. ಅಂತಹ ಒಂದು ಉತ್ಸಾಹವನ್ನು ಮಕ್ಕಳಲ್ಲಿ ತುಂಬ್ತಾ ಇದ್ದರು. ಮತ್ತು ನಮ್ಮ ಒಟ್ಟಿಗೆ ಇದ್ದುಕೊಂಡು ನಮ್ಮಿಂದ ಎಲ್ರಿಗೂ ಬೇಕಾಗಿರುವಂತಹ ವಿಶೇಷವಾದಂತಹ ಕಾರ್ಯಗಳನ್ನು ಮಾಡಿಸ್ತಾ ಇದ್ದರು. ಆ ನಿಟ್ಟಿನಲ್ಲಿ ಇಲ್ಲಿ ಕೆಲವರು ಬಂದು ಈಗ ನಿಮ್ಮ ಜೊತೆ ಹಂಚ್ಕೊಳ್ಳಿದ್ದಾರೆ ತಮ್ಮ ಅನುಭವಗಳನ್ನು. ಯಾಕೆಂದರೆ ಭಾಳ ಜನರಿಗೆ ILRD ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮಾಹಿತಿ ಕೊರತೆಯಿಂದನೇ ಅದಕ್ಕೆ ಒಂದು ಸಹಕಾರ, ಒಂದು ಸ್ಫೂರ್ತಿ ಕಡಿಮೆ ಆಗಿದೆ. ಸಿದ್ಧ ಸಮಾಧಿ ಯೋಗ ಕಾರ್ಯಕ್ರಮ ಒಂದು 15 ದಿನ ಗುರೂಜಿಯವರು ಕೊಟ್ಟಂಥ ಜ್ಞಾನದ ಜೊತೆಗೆ ಇರೋದರಿಂದ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ಹೇಗೆ, ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ILRD ಕಾರ್ಯಕ್ರಮ ಇದು ಒಂದು 3 ವರ್ಷಗಳ ಪದವಿ ಕಾರ್ಯಕ್ರಮ. ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲಿ ಗುರೂಜಿಯವರು ರೂಪಿಸಿರುವಂತಹ ಈ ಒಂದು ಪಠ್ಯಕ್ರಮ ಏನಿದೆ ಅದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅಂಗೀಕೃತವಾಗಿ ಗುರೂಜಿಯವರ ಆ ಒಂದು ಮಾರ್ಗದರ್ಶನದಲ್ಲಿ
3 ವರ್ಷ ತನ್ನನ್ನು ತಾನು ಅರ್ಪಿಸ್ಕೊಳ್ಳೋದ್ರಿಂದ ಹೇಗೆ ಒಂದು ಸಮಾಜವನ್ನು ಸುಧಾರಣೆ ಮಾಡ್ಬೋದು, ಒಂದು ಸ್ವಾಸ್ಥ್ಯ ಬದುಕನ್ನು ರೂಪಿಸ್ಬೋದು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿದೆ. ಅದೇ ಥರ ನನ್ನೊಟ್ಟಿಗೆ ಇದ್ದು 3 ವರ್ಷ ಆ ಒಂದು ಪದವಿಯನ್ನು ಪೂರ್ಣಗೊಳಿಸಿರುವಂಥ ಕೆಲವು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಅದರಲ್ಲಿ ನನಗಿನ್ನ ಮೊದಲನೇ ಬ್ಯಾಚ್ನವರು ಇಲ್ಲಿ ನಮ್ಮ ರತ್ನ ಮಾತಾಜಿಯವರು ಇಲ್ಲಿದ್ದಾರೆ. ಇಲ್ಲಿ ಬಹುಶಃ ನನಗಿನ್ನ ಮೊದಲೇ ಅವರು ಫಸ್ಟ್ ಬ್ಯಾಚ್ ಆ್ಯಕ್ಚುಲಿ ರತ್ನ ಮಾತಾಜಿಯವರು. ಹಾಗೆ ನಮ್ಮ ರಾಮನ್ ಗೌಡರು ಬಂದಿದ್ದಾರೆ, ರಮೇಶ್ ಅವರಿದ್ದಾರೆ. ನಮ್ಮೆಲ್ಲರ ಒಂದು ಸ್ಫೂರ್ತಿಗೆ ಒಂದು ವೇದಿಕೆ ಆಗಲಿಕ್ಕೆ ರಾಮನ್ ಗೌಡವ್ರನ್ನ ವಿಶೇಷವಾಗಿ ಇಲ್ಲಿ ವಿನಂತಿಸ್ಕೊತೀನಿ. ಬಂದು ಅವರು 3 ವರ್ಷಗಳ ILRDಯ ಒಂದು ಟ್ರೈನಿಂಗು ಹೇಗೆ ಅವರ ಒಂದು ಬದುಕನ್ನು ರೂಪಿಸಿ ಇವತ್ತು ಸಮಾಜದಲ್ಲಿ ಅವರು ಯಾವ ರೀತಿ ಒಂದು ಸಮಾಜದ ಒಂದು ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ಸಮಾಜವನ್ನು ಮುನ್ನಡೆಸುವಂತಹ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಅನುಭವ ಹಂಚಿಕೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿ ಅಂತ ನಿಮ್ಮೆಲ್ಲರ ಮೂಲಕ ನಾನು ಅವ್ರನ್ನ ಇಲ್ಲಿ ಸ್ವಾಗತ ಬಯಸ್ತಾ ಇದ್ದೀನಿ. ಕಾಲೇಜನೇ ಏನು ನಾವೀಗ ಇಲ್ಲಿ ಕೂತ್ಕೊಂಡು ಎಲ್ಲರಿಗೂ ಆಧ್ಯಾತ್ಮಿಕ ವಿಚಾರವನ್ನು ಕೇಳ್ತಾ ಇದ್ದೀವಿ. ನಾನು ಕೂಡ ನಿದ್ರೆಗೆ ಜಾರಿದ್ದೆ, ಆದರೆ ಎಷ್ಟೋ ಜನ ಕೂಡ ನಿದ್ರೆ ಜಾರಿದ್ರಿ. ನಿದ್ರೆಯಲ್ಲಿ ಇದ್ದವ್ರನ್ನ ಬಡದು ಎತ್ತರಿಸೋದೇ ILRD. ಅದ್ರ ಜೊತೆಗೆ 3 ವರ್ಷ ನಮಗೇನು ಜ್ಞಾನ ಕೊಟ್ಟರು ಅಲ್ಲಿ ಅಂತಂದರೆ ಎಲ್ಲ ವೇದಗಳ ಸಾರ, ಎಲ್ಲ ಉಪನಿಷತ್ತುಗಳ ಸಾರ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ವಚನ ಭಾಗವತ, ದರ್ಶನಶಾಸ್ತ್ರ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಎಲ್ಲ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಯಾವ ರೀತಿ ಮೂಡಿ ಬಂತು ಅನ್ನೋದನ್ನು ಅದು ನಮಗೆ ಸುಮ್ಮನೆ ಹೇಳಿಕೊಟ್ಟಿಲ್ಲ. ಸ್ವಾಮಿ ವಿವೇಕಾನಂದರ ಮಾತಿನಂತೆ ಸೇವೆ ಮತ್ತು ತ್ಯಾಗ ಇವೆರಡು ಇರಬೇಕಂತೆ. ಮನುಷ್ಯ ಬದಲಾವಣೆ ಆಗಬೇಕಾದ್ರೆ, ಪ್ರಪಂಚವನ್ನೇ ಬದಲಾಯಿಸಬೇಕಾದ್ರೆ, ತನ್ನನ್ನು ತಾನು ಬದಲಾವಣೆ ಮಾಡಿಕೊಂಡು ಮತ್ತೊಂದು ಬದಲಾವಣೆ ಮಾಡಬೇಕಂದ್ರೆ ಸೇವೆ ಆಗಲೇಬೇಕಲ್ಲ. ಆ ಸೇವೆಯನ್ನು ತೋರಿಸ್ಕೊಟ್ಟಿದ್ದು ನಮಗೆ ಋಷಿ ಪ್ರಭಾಕರ್ ಗುರೂಜಿಯವರ ILRD ಕಾಲೇಜ್ 3 ವರ್ಷದ ಡಿಗ್ರಿ. ನಾವು 2003ನೇ ಇಸ್ವಿಯಿಂದ 2006 4 ವರ್ಷ ಬರುತ್ತೆ. ಆ 4 ವರ್ಷದಲ್ಲಿ ನಾವು ಏನೇನು ಕಲ್ತೀವಿ ಅಂತಂದರೆ, ಇವತ್ತೇನು ವಿದ್ಯೆ ಇದೆಯಲ್ಲ, ಸತ್ಯ ಒಪ್ಕೊಡ್ರಿ ಎಲ್ಲರೂ. ಇವತ್ತು ಶಿಕ್ಷಣ ನಿಜಕ್ಕೂ ವಿದ್ಯೆ ಹೇಳ್ಕೊಡ್ತಾ ಇದಾರಲ್ಲ, ನಿಜಕ್ಕೂ ಶಿಕ್ಷಣ ಅದಾಗಿದೆಯಾ ಮಕ್ಕಳಿಗೆ? ನಿಜವಾದ ವಿದ್ಯೆ ಸಿಗ್ತಾ ಇದೆ ನಮ್ಮ ಮಕ್ಕಳಿಗೆ? ಸಿಗ್ತಾ ಇಲ್ವಾ? ಸಿಗ್ತಾನೆ ಇಲ್ಲ. ಆದರೂ ನಿಮ್ಮ ಮಕ್ಕಳು ಅಲ್ಲಿ ಹಾಕ್ತಾಯಿದ್ದೀರಾ. ಯಾವಾಗ ನಮ್ದು ಹಿಂದೆ ಗುರುಕುಲ ಪದ್ಧತಿ ಇತ್ತಲ್ಲ, ಆ ಗುರುಕುಲ ಪದ್ಧತಿ 12 ವರ್ಷ ಸಾಧನೆಯನ್ನು ನಮಗೆ ಕೇವಲ 3 ವರ್ಷದಲ್ಲಿ ಹೇಳ್ಕೊಟ್ಟಿದ್ದಾರೆ. ನಿಜವಾದ ಶಿಕ್ಷಣ ನಮಗೆ ಮೈಗೂಡಿಸಿದ್ದಾರೆ. ಇವತ್ತಿನ ಶಿಕ್ಷಣ ವಂಚನೆ ಆಗಿದೆ. IAS ಆಫೀಸರ್ ಇದ್ದರೂ ಕೂಡ ರಾಜಕೀಯ ಗುಲಾಮ್ ಆಗಿದ್ದಾನೆ. ಒಪ್ಕೋತೀರಾ? ಅದು ನಾನು ಗುಲಾಮಲ್ಲ, ಶಡ್ ಹಾಕ್ತೇನೆ, ಬೇಕಾದರೆ ಶಡ್ಡು ಹೊಡಿತೇನೆ. ಬನ್ನಿ, ನಾವು ಸಾಧನೆ ಮಾಡಿ ತೋರಿಸ್ತೀವಿ. ಹೇಗೆ ಹಳ್ಳಿ ಕಟ್ಟಬೇಕು, ಹೇಗೆ ಜನರ ಮನಸ್ಸನ್ನು ಕಟ್ಟಬೇಕು. ಎಲ್ಲರೂ ಭಾಳ ಜನ ಏನು ಮಾಡ್ತಾರೆ, ಇವತ್ತು ಭೂಮಿ, ಮನೆ, ಆಸ್ತಿ ಪಾಸ್ತಿ ಬಿದ್ದು ಸಾಯ್ತಿದ್ದಾರೆ. ಹೆಣ್ಣು ಹಣ್ಣು ಮಣ್ಣು ಸಾಯ್ತಾ ಇದ್ದಾರೆ. ಆದರೆ ಹಾಗಲ್ಲ, ನಾವು ಎಲ್ಲವನ್ನು ದಾಟಿ ಬದುಕಿ ಇನ್ನೊಬ್ಬರಿಗೆ ಆದರ್ಶವಾಗಿರಬೇಕು. ಬರೀ ಹೇಳೋದಲ್ಲ, ಪ್ರಾಯೋಗಿಕವಾಗಿ ಆದರ್ಶವಾಗಿ ಬದುಕಬೇಕು ಅಂತ ಒಂದು ಇನ್ಸ್ಪೈರನ್ನು, ಸ್ಫೂರ್ತಿಯನ್ನು ತುಂಬಿದ್ದು ನಮಗೆ ಭಾರತೀಯ ಗ್ರಾಮ ವಿಕಾಸಕ್ಕಾಗಿ ಸ್ಫೂರ್ತಿದಾಯಕ ನಾಯಕತ್ವ. ಈ ಕಾಲೇಜ್ ಇದೆಯಲ್ಲ, ನಿಜಕ್ಕೂ ಇಲ್ಲಿ ಭಾಳ ಅರ್ಥಗರ್ಭಿತವಾಗಿದೆ, ಸುಮ್ಮನೆ ಸುಲಭವಾಗಿಲ್ಲ. ಇಲ್ಲಿ ನಮಗಿಲ್ಲಿ ಭಾಳ ಚೆನ್ನಾಗಿ ಇಲ್ಲಿ ನಮ್ಮ ILRDಯಲ್ಲೇ SSY ಗುರುಗಳು ಹಾಗೂ ನಮ್ಮ ಹಿರಿಯ ಗುರುಗಳು ಬಂದು ಅವರ ಅನುಭವವನ್ನು ಹೇಳ್ತಾರೆ ನಮಗೆ. ಅಂದರೆ 3 ವರ್ಷ ನಾವು ಇದು ಯಾವುದೇ ಒಂದು ಶಾಲಾ ಕಟ್ಟಡದಲ್ಲಿ ನಾವು ಇದ್ಕೊಂಡು ಈ ವಿದ್ಯೆ ಕಲ್ತಿಲ್ಲ, ಪರಿಸರದಲ್ಲಿ ಇದ್ದುಕೊಂಡು, ಆಮೇಲೆ ನಾಗರಿಕ ಸಮಾಜದಲ್ಲಿ ಇದ್ದುಕೊಂಡು, ಇವತ್ತಿನ ಹಳ್ಳಿ ಜನರ ಜೊತೆಗೆ ಇದ್ದುಕೊಂಡು, ಅಲ್ಲಿ ಇದ್ದುಕೊಂಡು ನಾವು ಪಾಠ ಕಲ್ತಿದ್ದೀವಿ. ಯಾವ ಥರ ಪಾಠ ಕಲ್ತೇವಂದರೆ, ನಾವು ಏನಾದರೂ ಒಂದು ಸಾಧನೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರು ದುಡ್ಡು ಇಸ್ಕೋತಿರಲಿಲ್ಲ. ನಾನು ಹೋಗಿ ಆ ಹೊಲದಲ್ಲಿ ಕೆಲಸ ಮಾಡಬೇಕು, ಅವರು ಊಟ ಕೊಡ್ಬೇಕು ನಮಗೆ. ಇದನ್ನು ಹೇಳ್ಕೊಟ್ಟಿದ್ದು ನಮಗೆ ILRD ಕಾಲೇಜ್. ಮತ್ತು ಇವತ್ತೇನು ಸಮಾಜ ಹೋಗ್ತಾ ಇದೆ, ಪ್ರಪಂಚ ಹೋಗ್ತಾ ಇದೆ, ಬರೀ ದ್ವಂದ್ವ, ದುಃಖ, ನೋವು, ಹತಾಸೆ, ಬೇಸರ, ಆತಂಕ, ರೋಗ ರುಜಿನ ನಿಮಗೆಲ್ಲ ಗೊತ್ತಿದೆ. ಅಷ್ಟು ಜೊತೆ ನಮ್ಮ ಕುಟುಂಬದಲ್ಲಿ ಮಾನವೀಯ ಮೌಲ್ಯಗಳಿಲ್ಲ, ಮಕ್ಕಳು ತಂದೆ ನೋಡ್ಕೋತಾ ಇಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಆದರೆ ನಾವು ಒಬ್ಬ ILRD ವಿದ್ಯಾರ್ಥಿ ಇವತ್ತು ತನ್ನ ತಂದೆ ತಾಯಿ ಅಷ್ಟೇ ಅಲ್ಲರಿ, 100 ಕುಟುಂಬ ಸಾಕುವಂಥ ಶಕ್ತಿ ಬಂದಿದೆ. 100 ಕುಟುಂಬ ಸಾಕುವಂಥದ್ದು. ಬನ್ನಿ, ಬರೀ ಹೇಳೋದಲ್ಲ ರೀ, ಇಲ್ಲೇ ತುಂಬ ದೂರ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಕುರಬಳ್ಳಿ ಅಂತ ಒಂದು ಹಳ್ಳಿದೆ. ಅಲ್ಲಿ ಈಗ ಒಂದು ಆಶ್ರಮ ಆಗಿದೆ. ಆ ಆಶ್ರಮಕ್ಕೆ 2.5 ಜಮೀನು ದಾನ ಕೊಟ್ಟಿದ್ದಾರೆ. ಅಲ್ಲಿ ಜನನೇ ಸುಮಾರು ಜನ ಕುಡ್ಕೊಂಡು 1 ಕೋಟಿ ಆಶ್ರಮ ಕಟ್ಟಿಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಪಶು ಸಂಗೋಪನೆ ಆಗ್ತಾಯಿದೆ, ಸಾವಯವ ಕೃಷಿ ಆಗ್ತಾಯಿದೆ. ನಮಗೇನು ಬೇಕು ಇವತ್ತು ಆಹಾರ ಎಲ್ಲವೂ ಕಲುಷಿತ ಆಗಿದೆ, ವಿಷ ಆಗಿದೆ. ಯಶಸ್ವದಲ್ಲಿ ಹೇಗೆ ಕೊಡದೆ ನಮಗೆ ಆಹಾರ ಪದ್ಧತಿ ಬರೀ ಹೇಳೋದು ಅಲ್ಲ,
ಮತ್ತು ನಾವು ಅದನ್ನು ಅಳವಡಿಸ್ಕೊಳ್ಬೇಕಲ್ಲ. ನಾವು ಅಲ್ಲಿ ಈಗ ನಿಮಗೆ ಆಹಾರ ಕೂಡ ಬೆಳೀತಾ ಇದ್ದೀವಿ, ಸಾವಯವ ಕೃಷಿಯಲ್ಲಿ ಆಹಾರ ಬೆಳೀತಾ ಇದ್ದೀವಿ, ಪಶುಸಂಗೋಪನೆ ಮಾಡ್ತಾ ಇದ್ದೀವಿ. ಅಲ್ಲಿ ಬಂದು ಜನ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಬೇಕಾದ್ರೆ ಜೀವಂತವಾಗಿ ನಿಮ್ಗೆ ಸಾಕ್ಷಿ ಇದೆ. ಅದಕ್ಕೆ ದಯಮಾಡಿ ILRD ಕಾಲೇಜ್ ಅಂತಕ್ಕಂಥದ್ದು ನಮಗೆ ಬರೀ ಯಾವ ಥರ ಇದೆ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬಿಟ್ಟರು ನೀವು ಬದುಕಿ ಬರಬೇಕು ಮನುಷ್ಯ, ಅಂಥ ಶಕ್ತಿಯನ್ನು ಕೊಟ್ಟಿದೆ. ಮತ್ತು ಇವತ್ತಿನ ಆಧುನಿಕ ಏನೊಂದು ಐಷಾರಾಮಿ ಇದೆ, ವೈಭೋಗ ಇದೆ, ಅದು ಬಿಟ್ಟು ಬದುಕ್ಬೋದು ನಾವು. ತ್ಯಾಗ, ವೈರಾಗ್ಯ, ಸೇವೆ, ಜ್ಞಾನ, ಭಕ್ತಿ ಎಲ್ಲ ನಾವೆಲ್ಲ ತಿಳ್ಕೊಂಡ್ಬಿಟ್ಟೇವಿ, ಭಕ್ತಿ, ಜ್ಞಾನ, ವೈರಾಗ್ಯ ಅಂತ. ಬಟ್ ಪ್ರಾಕ್ಟಿಕಲ್ ಇರಬೇಕಲ್ವಾ? ಅದಕ್ಕಾಗಿ ಪ್ರಾಕ್ಟಿಕಲ್ ಕೂಡ ನಮಗೆ ಪ್ರಯೋಗ ಹೇಳಿಕೊಟ್ಟಿದ್ದು ILRD ಕಾಲೇಜ್. ಇದ್ರ ತುಂಬ ವಿಶೇಷ ಇದೆ, ಇನ್ನೂ ತುಂಬ ವಿಶೇಷ ಇದೆ. ಏನಾದರೂ ನೋಡಿ, ಬೇರೆಯವ್ರ ಕೈಯಲ್ಲಿ ನಾವು ಕೆಲಸ ಮಾಡೋ ಬದಲಿ ನಾವೇ ಇನ್ನೊಬ್ರು ಕೆಲಸ ಕೊಡ್ಬೇಕಂತ ಹೇಳ್ತಾರೆ ನಮ್ಮ ಪ್ರಭಾಕರ್ ಗುರೂಜಿಯವರು. ಇವತ್ತು ಅದು ಜೀವಂತವಾಗಿದೆ. ಬನ್ನಿ ದಯಮಾಡಿ ILRD ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ನೋಡಿ. ಶಿಕ್ಷಣ ಇರೋದನ್ನೇ ನೋಡಿ, ಇವತ್ತಿನ ಶಿಕ್ಷಣ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ತಂದೆ ತಾಯಿ ದೂರ ಮಾಡ್ಕೊತಾನೆ, ಎಲ್ಲೋ ವಾಸ ಮಾಡ್ತಾನೆ. ಆದರೆ ನಮ್ಮ ILRD ಕಾಲೇಜಲ್ಲಿ ಅವನು ಇಡೀ ಜಗತ್ತಿಗೆ ಮಾದರಿ ಆಗ್ತಾನೆ ಅಂತ ಒಂದು ವಿಶೇಷವಾದ ಇಲ್ಲಿ ILRD ಕಾಲೇಜ್ ಇದೆ. ದಯಮಾಡಿ ತಮ್ಮ ಮಕ್ಕಳನ್ನ ಮುಂದಿನ ನಮ್ಮ ಏನು ವಿಶ್ವ ಹೃದಯ ಸಮ್ಮೇಳನದಲ್ಲಿ ಇದಕ್ಕೇನು ಅವಕಾಶ ಕೊಟ್ಟಿದ್ದೀರಿ, ಮತ್ತು ನಮ್ಮ ಗುರುಗಳದ್ದು ಏನೋ ಒಂದು ಆಶೆ ಇದೆ, ಇನ್ನೂ ಹೆಚ್ಚಿನ ಬೇಕಾದ್ರೆ ತಿಳ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಈ ಕಾಲೇಜ್ ಸೇರಿಸ್ರಿ, ಅವರು ಉನ್ನತವಾಗಿ ಬೆಳೀತಾರೆ. ಬರೀ ದುಡ್ಡಿಂದ ಹೋಗೋದಲ್ಲ, ನಾವು ಸೇವೆಯಿಂದ ಹೋಗಬೇಕು, ತ್ಯಾಗದಿಂದ ಹೋಗಬೇಕು, ಜ್ಞಾನದಿಂದ ಹೋಗಬೇಕು. ಯಾವಾಗ ಜ್ಞಾನ ಜೊತೆಗಿರ್ತೀವೋ ಸಾಧನೆ ಆಟೋಮೆಟಿಕ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಜೀವನ ಮತ್ತೊಬ್ಬರು ಮಾದರಿ ಇರಬೇಕು. ನನಗಷ್ಟೆಲ್ಲ ನನ್ನ ಹೊಟ್ಟೆ ತುಂಬಿದ್ರಲ್ಲ 100 ಹೊಟ್ಟೆ ತುಂಬಿಸ್ಬೇಕು ಅಂತ ವಿಶೇಷವಾದ ಕಾಲೇಜ್ ILRD ಕಾಲೇಜ್. ದಯಮಾಡಿ ತಮ್ಮ ಮಕ್ಕಳು ಸೇರಿಸಿ ಇದರ ಸದುಪಯೋಗ ಮಾಡ್ಕೊಳ್ಳಿ. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾವು ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಜೈ ಗುರುದೇವ್. ನಾನಿಂದ ಬಂದಿದ್ದೀನಿ. ಗುರೂಜಿಯವರು ILRD ಕಾಲೇಜ್ ಶುರು ಮಾಡಿದಾಗ ಫಸ್ಟ್ ಇಯರ್ಗೆ ಫಸ್ಟ್ ಬ್ಯಾಚಲ್ಲಿ ನಾನು ಕೂಡ ಅಡ್ಮಿಷನ್ ಆಗಿ ಜಾಯಿನ್ ಆದೆ. ಆವಾಗ ಇನ್ನು ಹೊಸ್ದಾಗಿ ಕಾಲೇಜ್ ಶುರುವಾಗಿತ್ತು. ನಮ್ಮೆಲ್ಲ ತುಂಬ ಪ್ರಯೋಗಗಳನ್ನ ಗುರೂಜಿಯವರು ನಡೆಸಿದ್ರು. ತುಂಬ ಒಂದು ಪ್ರಯೋಗದ ನಂತರ ಇವಾಗ ಕಾಲೇಜು ಅದಾದಮೇಲೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ನಾವೆಲ್ಲ ತುಂಬ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ತುಂಬ ಅವಕಾಶ ಮಾಡಿಕೊಟ್ರು ಗುರೂಜಿಯವರು. ಇವತ್ತೇನಾದರೂ ನಾನು ಇವತ್ತು ಇಷ್ಟು ಧೈರ್ಯವಾಗಿ ಎಲ್ಲ ಕಡೆ ಒಂದು ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸ್ಕೊಳಕ್ಕಾಗ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ILRD ಕಾಲೇಜು. ಗುರೂಜಿಯವರು ಹಾಕಿಕೊಟ್ಟ ಒಂದು ಜೀವನದ ದಾರಿ. ಆಮೇಲೆ ಅಣ್ಣಾ ಹಜಾರೆ ಅವ್ರ ಜೊತೆ ಇದ್ದಂಥ ಅನುಭವ ಅದು ಮರೆಯೋಕ್ಕೆ ಆಗಲ್ಲ. ಗುರೂಜಿಯವರು ಭಾರತ ದೇಶಾದ್ಯಂತ ಎಲ್ಲ ಕಡೆ ನಮ್ಮನ್ನು ಕರ್ಕೊಂಡೋಗೋರು, ತುಂಬ ಕಲಿಸೋರು, ಕಲೀಲಿಕ್ಕೆ ಅವಕಾಶ ಮಾಡಿಕೊಡೋರು. ಆದರೆ ಅನುಷ್ಠಾನ ಮಾಡಿದ್ದು ನಾನು ಸ್ವಲ್ಪ ಕಮ್ಮಿ. ನನಗೊಂದು ಹೆಮ್ಮೆ ಏನಪ್ಪ ಅಂದರೆ ನಾನು ಆ ಕಾಲೇಜ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು. ಜೈ ಗುರುದೇ. ನಾನು ಆ್ಯಕ್ಚುಲಿ 2ನೇ ಬ್ಯಾಚಲ್ಲಿ ಜಾಯ್ನ್ ಆಗಿದ್ದ ILRDಗೆ. ಆವಾಗ ಮುಕ್ತಮ್ಮ, ರತ್ನಮ್ಮ, ವನಜಮ್ಮ ಅಂತ 3 ಜನ ಆ್ಯಕ್ಚುಲಿ ವಿಶೇಷವಾಗಿ ನನ್ನಂಥ 100 ಜನರಿಗೆ ಸ್ಫೂರ್ತಿ ಕೊಟ್ಟು ನಮ್ಮನ್ನು ಬೆಳೆಸಿರೋ ಅಂಥವ್ರು. ಈ ಸಂದರ್ಭದಲ್ಲಿ ಅವರು ಬಂದು ಅವರ ಅನಿಸಿಕೆ ಹಂಚ್ಕೊಂಡಿದ್ದಕ್ಕೆ ವಿಶೇಷವಾಗಿ ವಂದನೆಗಳು. ಹಾಗೆ ನಮ್ಮ ರಮೇಶ್ ಜಿ ಇದ್ದಾರೆ, ಅವರು ಕೂಡ 3 ವರ್ಷ ILRDಯನ್ನು ಪೂರೈಸಿ ಈ ಒಂದು ಜ್ಞಾನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವರು ಕೂಡ ಬಂದು ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಬ್ರಹ್ಮ ಋಷಿ ಪ್ರಭಾಕರ್ ಗುರುಜಿ, ಹಾಗೆ ಭಗವಾನ್ ವಿಶ್ವೇಶ್ವರ ಗುರುಜಿ, ಈ ಕ್ಷೇತ್ರದ ಅಧಿದೇವತೆ ಆಗಿರುವಂತಹ ಪೂಜ್ಯ ಕುಕ್ಕ ಸುಬ್ರಹ್ಮಣ್ಯ ಸ್ವಾಮಿಗೆ ಪಾದಗಳಿಂದ ನಮಸ್ಕರಿಸ್ತಾ, ಸೊ ವಯಸ್ಸಲ್ಲಿ ತುಂಬ ಅತಿ ಚಿಕ್ಕವರು, ಮಾತಾಡಲಿಕ್ಕೆ ತುಂಬ ಭಯ. ಆದರೂ ಸಹ ಇಲ್ಲಿ ನಿಂತು ಮಾತಾಡ್ತಾ ಇದ್ವಿ ಅಂದರೆ ಅವಾಗಲೇ ನಮ್ಮ ರಾಮಗುಡೂರ್ಜಿ ಹೇಳ್ತಾಯಿದ್ರು ಮತ್ತು ನಮ್ಮ ರತ್ನಮಾತಾಜಿ ಹೇಳ್ತಾಯಿದ್ರು. ಸೊ ILRD ಕಾಲೇಜಿನೇ ತುಂಬ ಸ್ಫೂರ್ತಿ ಅಂತ. ಬಟ್ ನಾವು ಸಹ PUC ಕಂಪ್ಲೀಟ್ ಆಯಿತು ಚಳ್ಳಕೆರೆ ಬಾಪೂಜಿ ಕಾಲೇಜಲ್ಲಿ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಮುಂದೆ ಆರ್ಥಿಕವಾಗಿ ಅಷ್ಟು ಶಕ್ತಿ ಇರಲಿಲ್ಲ. ಪೂಜ್ಯ ತಿಪ್ಪಾರೆಡ್ಡಿ ಗುರೂಜಿ ಅವ್ರನ್ನ ಕೇಳ್ಕೊಂಡ್ವಿ ಮುಂದೆ ಶಿಕ್ಷಣ ಏನು ಮಾಡಬೇಕು ಅಂತ. ಅವಾಗ ಹೇಳಿದರು ಇಲ್ಲೊಂದು ILRD ಕಾಲೇಜ್ ಇದೆ, ಬಂದು ಸೇರ್ಪಡೆ ಆಗಿ ಅಂತ. ಸೊ ಅವಾಗ ಬಂದು ಸೇರ್ಕೊಳ್ಳಲಿಕ್ಕೆ ರಂಗಾಪುರ ಆಶ್ರಮಕ್ಕೆ ಬಂದ್ವಿ. ಅಲ್ಲಿಗೆ ಬಂದಾಗ ಕೆಲವು ಬೇರೆ ರೀತಿಯಾಗಿರುವಂಥ ಪ್ರಾಕ್ಟಿಕಲ್ ಇರುವಂಥ ಎಕ್ಸಾಮ್ಸ್ ಎಲ್ಲ, ಪ್ರಾಕ್ಟಿಕಲ್ ಇರುವಂಥ ಕೆಲಸಗಳೆಲ್ಲ ಮಾಡ್ತಾಯಿದ್ವಿ. ನಾವು ಡಿಗ್ರಿ ಕಾಲೇಜ್ ಅಂದರೆ ನಾವು ಅಂದ್ಕೊಂಡಿದ್ದೇನಪ್ಪ ಅಂದರೆ ಒಳ್ಳೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು, ಟಿ ಶರ್ಟ್ ಹಾಕ್ಕೊಂಡು, ಸೊ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿರುವಂಥ ಕಾಲೇಜಲ್ಲಿ ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ರಂಗಾಪುರ ಆಶ್ರಮಕ್ಕೆ ಬಂದಾಗ ಏನಪ್ಪ ಅಂದರೆ ಬಾಳೆ ಗಿಡ ಹಾಕೋದು ಹೇಗೆ,
ಅಡಿಕೆ ಗಿಡ ಹಾಕೋದು ಹೇಗೆ, ಮತ್ತು ಮಕ್ಕಳಲ್ಲಿ ಯಾವ ಥರ ದೈವತ್ವವನ್ನು ತುಂಬೋದು, ಮತ್ತು ಹಳ್ಳಿಯಲ್ಲಿ ಹೋಗ್ಬಿಟ್ಟು ಜನಗಳಿಗೆ ಯಾವ ಥರ ಸಂಸ್ಕಾರವನ್ನು ಕೊಡೋದು ಅನ್ನೋದ್ರ ಬಗ್ಗೆ ಪೂಜಾ ಗುರೂಜಿಯವರು ಏನು ಮಾಡ್ತಾಯಿದ್ರು, ಟ್ರೈನಿಂಗಿನಲ್ಲಿ ಕೊಡ್ತಾಯಿದ್ರು. ಬಟ್ ನಾವು ತುಂಬ ಕನ್ಫ್ಯೂಸ್ ಆಗಿಬಿಟ್ವಿ. ಏನಪ್ಪ ಅಂದರೆ ನಾನು ಅಂದ್ಕೊಂಡಿದ್ದೆ ಬೇರೆ, ಬಟ್ ಇಲ್ಲಿ ಆಶ್ರಮದಲ್ಲಿ ಆಗ್ತಿದ್ದೆ ಬೇರೆ. ಇದ್ರ ನಾನು ಮಾಡಲಿಕ್ಕೆ ಬಂದಿಲ್ಲ. ನನಗೆಲ್ಲ ಬೇಕಾಗಿದ್ದು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ರೋಡಲ್ಲಿ ಸುತ್ತಾಡ್ಕೊಂಡು ಬಿಲ್ಡಿಂಗಲ್ಲಿ ಕಾಲೇಜಲ್ಲಿ ಓದೋವಂಥ ಡಿಗ್ರಿ ಬೇಕು. ಬಟ್ ಇವರೇನೋ ಗುರು ಬ್ರಹ್ಮ ಗುರು ವಿಷ್ಣು ಹೇಳ್ತಾರೆ, ಏನೇನೋ ಉಪದೇಶ ಮಾಡ್ತಾರಲ್ಲ, ನನಗೆ ಅವಶ್ಯಕತೆ ಇಲ್ಲ, ಹೊರಟೋಗ್ತೀವಿ ಅಂತ ಗುರೂಜಿ ಹತ್ರ ಕೇಳ್ಕೊಂಡಾಗ ಸಾಮಾನ್ಯ ಗುರೂಜಿ ಗೊತ್ತಾಗ್ಬಿಡ್ತು ಇವನು ಹೊರಟೋಗ್ಬಿಡ್ತಾನೆ ಅಂತ ಹೇಳಿದ್ರು. ತಿಪ್ಪಾರೆಡ್ಡಿ ಗುರೂಜಿ ಏನು ಮಾಡಿದ್ರು, ರಂಗಾಪುರ ಆಶ್ರಮದಿಂದ ಮರಲ್ವಾಡಿ ಆಶ್ರಮದಲ್ಲಿ VHS ವಿಶ್ವ ಹೃದಯ ಸಮ್ಮೇಳನ ಕಾರ್ಯಕ್ರಮ ನಡೀತಾ ಇತ್ತು, ಪೂಜ್ಯ ಋಷಿ ಪ್ರಭಾಕರ್ ಗುರೂಜಿ ಅವರ ಸಾನ್ನಿಧ್ಯದಲ್ಲಿ. ಸೊ ಅಲ್ಲಿಗೆ ಹೋಗಿ ಗುರೂಜಿ ಅವ್ರನ್ನ ಪರಿಚಯ ಮಾಡಿಸಿದ್ರು. ಗುರೂಜಿ ರಮೇಶ್ ಅಂತೇಳಿ ಹೈಯಲಾಡಿ ವಿದ್ಯಾರ್ಥಿ ರಂಗಾಪುರ ಆಶ್ರಮ ಬಂದಿದ್ದಾರೆ ಅಂತ. ಮತ್ತು ಏನು ಮಾಡ್ತೀಯಪ್ಪ ಅಂತ ಗುರೂಜಿ ಕೇಳಿದಾಗ ತಿಪ್ಪಾರೆಡ್ಡಿ ಗುರೂಜಿ ಹೇಳಿದ್ರು, ಗುರೂಜಿ ಒಂದು 6 ತಿಂಗಳು ನಿಮ್ಮ ಜೊತೆಗೆ ಇರ್ತಾನಿಲ್ಲ ಆಶ್ರಮದಲ್ಲಿ ಅಂತ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ನನ್ನ ತಂದೆ ತಾಯಿನ ಬಿಟ್ಟು ಅಷ್ಟು ದೂರ ಹೋಗಿ ಇದ್ದಿದ್ದು. ಸುಮಾರು ಪೂಜೆ ತಿಪ್ಪಾರೆಡ್ಡಿ ಗುರೂಜಿಯವ್ರು ಹೇಳಿದಾಗ ನನಗೆ ಭಯ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಿ ಇರಲ್ಲ ಗುರೂಜಿ, ನಾನು ವಾಪಸ್ ನಮ್ಮ ಅಪ್ಪ ನಮ್ಮನ ಹತ್ರ ಹೋಗಬೇಕು ಅಂತ. ಆಮೇಲೆ ಗುರೂಜಿ ಹೇಳಿದ್ರು, ಇಲ್ಲ ಇರಬೇಕಣೋ, ಇಲ್ಲಿ ಒಂದು 6 ತಿಂಗಳಿದ್ದು ಆಮೇಲೆ ರಂಗಾಪುರ ಆಶ್ರಮಕ್ಕೆ ಬಾ, ಅಲ್ಲಿಗೆಲ್ಲ ನಿನ್ನ ಪೂರ್ತಿಯಾಗಿ ಅರ್ಥ ಆಗುತ್ತೆ ಈ ಕಾಲೇಜಿದು ಮತ್ತು ಈ RSVK ಸಂಸ್ಥೆದು ಏನು ಉದ್ದೇಶ ಅಂತೇಳಿ. ಸೊ ಆವಾಗ ಗುರೂಜಿ ಏನು ಮಾಡಿದ್ರು, ಋಷಿ ಪ್ರಭಾಕರ್ ಗುರು ತೊಡೆ ಮೇಲೆ ಮಲಗಿಸ್ಕೊಂಡು, ಮರಿ ಇಲ್ಲಿ ಇರಬೇಕು ಕಣೋ, ಇಲ್ಲಿ ಸುಮಾರು ಇಲ್ಲಿ NC ಸೆಂಟ್ರ್ ಇದೆ, ಬೇರೆ ಬೇರೆದಲ್ಲಿ ಇದೆ, ಸೊ ಅದೆಲ್ಲ ಟ್ರೈನಿಂಗಲ್ಲಿ ತಗೋಬೇಕು, ಆಮೇಲೆ ನೀನು ಸೇವೆ ಮುಗಿದ್ಮೇಲೆ ರಂಗಾಪುರ ಆಶ್ರಮಕ್ಕೆ ಹೋಗಬೇಕು ಅಂತ. ಸುಮಾರು ನನ್ನ ಲೈಫಲ್ಲಿ 6 ತಿಂಗಳು ಪೂಜೆ ಗುರು ಜೊತೆಗೆ ಮರಲ್ವಾಡಿ ಆಶ್ರಮದಲ್ಲಿ ಇದ್ದಾಗ ಅನುಭವ ಆಯಿತು, ಏನಪ್ಪ ಅಂದರೆ ಕಾಲೇಜ್ ಅಂದರೆ ಏನು, ಸಂಸ್ಥೆ ಅಂದರೆ ಏನು, ಸೇವೆ ಅನ್ನೋದು ಅಂತ. ಸೊ ಅದಾದ ನಂತರ ಮರಲ್ವಾಡಿ ರಂಗಾಪುರ ಆಶ್ರಮಕ್ಕೆ ಬಂದಾಗ ಪೂಜಾ ಗುರೂಜಿ ಅವರು ಫಸ್ಟ್ ಇಯರು, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಡಿಗ್ರಿ ಕಂಪ್ಲೀಟ್ ಆಯಿತು. ಗುರೂಜಿ ಅವರು ಯಾವಾಗಲೂ ಹೇಳ್ತಾ ಇದ್ರು, ಜೇಬಲ್ಲಿ ದುಡ್ಡಿದ್ದೆ ಪ್ರಪಂಚ ನೋಡೋಕ್ಕಾಗಲ್ಲ, ಜೀರೋ ಬ್ಯಾಲೆನ್ಸಲ್ಲಿ ಪ್ರಪಂಚ ನೋಡ್ಬೋದು ಅಂತ. ಸೊ ಅದು ಹೇಗೆ ಗುರೂಜಿ ಅಂತ ಕೇಳಿದಾಗ ಪೂಜಾ ಗುರೂಜಿಯವರು ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರ ನಿರ್ಮೂಲ ಬಗ್ಗೆ ಒಂದು ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಉಪವಾಸ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಂದ ಗುರೂಜಿಯವರು ಕೇಳಿದ್ರು, ಹಿಮಾಲಯಕ್ಕೆ ಯಾರು ಹೋಗ್ತೀರಾ ಅಂತ. ಸುಮಾರು ಜನ ಎಲ್ಲ ಕೈ ಎತ್ತಿದ್ವಿ. ಪೂಜೆ ಗುರೂಜಿಯವರು ರಾಜಕುಗ್ಡೆ ಗುರೂಜಿ ಇಲ್ಲೇ ಇದ್ದಾರೆ. ಹಿಮಾಲಯಕ್ಕೆ ಹೋಗ್ಬೇಕಂತ ತುಂಬ ದುಡ್ಡೆಲ್ಲ ಇಟ್ಕೊಂಡ್ರೆ ಮತ್ತೆ ಹಿಮಾಲಯಕ್ಕೆ ಹೋಗೋದು, ಆದರೆ ಮಾತ್ರ ಏನಿರಲಿಲ್ಲ, ಓಕೆ ಜೀರೋ ಬ್ಯಾಲೆನ್ಸು. ಆದರೂ ಸಹ ಚಾರ್ಧಾಮ್ ಯಾತ್ರೆ, ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್, ಚಾರ್ಧಾಮ್ ಯಾತ್ರೆನ ಜೀರೋ ಬ್ಯಾಲೆನ್ಸಲ್ಲಿ ಏನೂ ಇಲ್ಲದೇನೆ ಭಿಕ್ಷಾಟನದಲ್ಲಿ ಮುಗಿಸೋದು ಹೇಗೆ ಅಂತ ಸ್ಫೂರ್ತಿ ತುಂಬಿದ್ದು ಋಷಿ ಪ್ರಭಾಕರ್ ಗುರೂಜಿ. ಅದು ಯಾವ ಕಾಲೇಜ್ ಅಂದರೆ ಹೈಲಾಡಿ ಕಾಲೇಜು. ಸೊ ಹೈಲಾಡಿ ಕಾಲೇಜಿಗೆ ಎಂತಹ ಅದ್ಭುತ ಶಕ್ತಿ ಇದೆಯಪ್ಪ ಅಂದರೆ, ತುಂಬ ಅದ್ಭುತವಾಗಿ ಪ್ರಪಂಚನೇ ಎದುರಿಸುವಂತಹ, ಊರನ್ನು ಎದುರಿಸುವಂಥ ಶಕ್ತಿ ಏನಾದರೂ ಬಂದನಪ್ಪ ಅಂದರೆ ಆ ಹಳ್ಳಿಯಲ್ಲಿ ಇದ್ದಾನೆ ಅಂದರೆ, ಆ ಹಳ್ಳಿಗೆ ಹೋಗಿ ಗುರೂಜಿಯವ್ರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ಆ ಹಳ್ಳಿಗೆ ಉಡುಗೊರೆ ಕೊಡ್ತಾ ಇದ್ರು ಅಂದರೆ, ತಿಪ್ಪಾರೆಡ್ಡಿ ಗುರೂಜಿಯವರು ಹೊಳಲ್ಕೆರೆ ಹತ್ರ ಒಂದು ಹೌಳಿ ಹಟ್ಟಿ ಅಂತಿದೆ. ಆ್ಯಕ್ಚುಲಿ ಸುಮಾರು ತಿಂಗಳು ಇರಲಿಲ್ಲ, ಬರೀ ಒಂದು 3 ತಿಂಗಳಿದ್ದು ಅಷ್ಟೇ ಹಳ್ಳಿಯಲ್ಲಿ. ಆ ಹಳ್ಳಿಯಲ್ಲಿ ಕಟಿಂಗ್ ಮಾಡಿಸ್ತಿರ್ಲಿಲ್ಲ ಮಕ್ಕಳು, ಕಟಿಂಗ್ ಯಾರು ಮಾಡಿಸ್ತಿರ್ಲಿಲ್ಲ, ನೈಲ್ಸ್ ಯಾರು ಕಟ್ ಮಾಡ್ತಾ ಇರಲಿಲ್ಲ, ಕಾಲಿಗೆ ಚಪ್ಪಲಿ ಹಾಕ್ತಿರ್ಲಿಲ್ಲ, ಸ್ನಾನ ವಾರಕ್ಕೆ ಒಂದಿನ ಮಕ್ಕಳು ಸ್ನಾನ. ಮತ್ತು ಅಲ್ಲಿನ ಶಾಲೆ ಹೇಗಿತ್ತಪ್ಪ ಅಂದರೆ, ಅಲ್ಲಿನ ಶಾಲೆ ಶಿಕ್ಷಕರೇ ಏನು ಮಾಡಬೇಕಾಗಿತ್ತು, ಮಕ್ಕಳು ಬಂದುಬಿಟ್ಟು ಕರ್ಕೊಂಡು ಹೋಗ್ಬೇಕಾಗಿತ್ತು ಶಾಲೆಗೆ, ಸರ್ಕಾರಿ ಶಾಲೆಗೆ ನೀವು ಬನ್ನಿ ಅಂತ. ಅಂಥ ಒಂದು ಹಳ್ಳಿಗೆ ಪೂಜಾ ಗುರೂಜಿಯವರು ನಮ್ಮನ್ನು ಹೋಗಿ ಇದು ದತ್ತು ಗ್ರಾಮ ಅಂತ ನಮ್ಮನ್ನು ಬಿಟ್ಟರು. ಸುಮಾರು 3 ತಿಂಗಳಲ್ಲಿ ಅದೆಷ್ಟು ಹಳ್ಳಿ ಪರಿವರ್ತನೆ ಆಯಿತು ಅಂದರೆ, ಖಂಡಿತ ಗುರೂಜಿಯವರು ಇಲ್ಲೇ ಇದ್ದಾರೆ. ಎಷ್ಟು ಪರಿವರ್ತನೆ ಆಯಿತು ಹಳ್ಳಿಯಲ್ಲಿ ಅಂದರೆ, ಎಲ್ಲ ಮಕ್ಕಳು ಪ್ರತಿದಿನ ಸ್ನಾನ ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿನ ಎಲ್ಲ ತಾಯಿಯಂದರು ಅಪ್ಪಂದ್ರೆಲ್ಲ ಏನು ಮಾಡೋದು, ಚಿಕ್ಕದ ಯೋಗ ಕೇಂದ್ರ ಎಲ್ಲ ಆಗಲಿಕ್ಕೆ ಶುರುವಾಯಿತು. ಅದಾದಮೇಲೆ ಪರಿವರ್ತನೆ ಎಷ್ಟು ಚೆನ್ನಾಗಾದ್ರೆ ಅಂದರೆ, ಯಾವ ಮಕ್ಕಳು ಶಾಲೆಗೆ ಶಿಕ್ಷಕರು ಹೋಗ್ತಾಯಿದ್ರು ಮಕ್ಕಳಿಗೆಲ್ಲ ಕರ್ಕೊಂಬರ್ಲಿಕ್ಕೆ. ಸುಮಾರು ದಿನಗಳ ಆದ ನಂತರ ಎಲ್ಲ ಮಕ್ಕಳು ಏನು ಮಾಡ್ತಾಯಿದ್ರು, ತನ್ನ ಪಾಡಿಗೆ ತಾನು ಶಾಲೆಗೆ ಹೋಗ್ತಾಯಿದ್ರು. ಸೊ ಅದು ಸ್ಫೂರ್ತಿ ಅದಪ್ಪ ಅಂದರೆ ಹೈಲಾಡಿ ಕಾಲೇಜಲ್ಲಿ ಕೊಟ್ಟಿರುವಂಥ ಒಂದು ವಿಶೇಷವಾಗಿರುವಂಥ ಶಕ್ತಿ. ಇವತ್ತು ನಮ್ಮ ಹೈಲಾಡಿ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದಾರಲ್ಲ, ಅಲ್ಲಲ್ಲಿ ಅವ್ರ ಕುಟುಂಬ ಭಾಷೆ ನೋಡ್ಕೊತ ಇಲ್ಲ. ಸುಮಾರು ಕುಟುಂಬಗಳನ್ನು, ಸುಮಾರು ಜನಗಳಿಗೆ, ಸುಮಾರು ವಿಶೇಷವಾಗಿರುವಂಥ ಒಂದು ವೃತ್ತಿಯಲ್ಲಿ ಇದ್ಕೊಂಡು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರುವಂಥ ಒಂದು ಶಕ್ತಿಯನ್ನು ತುಂಬಿರುವಂಥದ್ದು ಈ ಒಂದು ವಿಶೇಷವಾಗಿರುವಂತಹ ಒಂದು ಮಹಾವಿದ್ಯಾಲಯ ಹೈಲಾಡಿ. ಇವತ್ತು ನಿಜ ನಾನೇನಾದರೂ ಈ ಸ್ಟೇಜ್ ಮೇಲೆ ಆಗಿರ್ಬೋದು, ಈ ಸೇವೆಯಲ್ಲಿ ನಿರಂತರವಾಗಿ ಮುಂದುವರಿತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣನೇ ಹೈಲಾಡಿ ಕಾಲೇಜು. ವಿಶೇಷವಾಗಿ ಎಲ್ಲ ಕಾಲೇಜಲ್ಲಿ ಏನು ಕೊಡ್ತಾರೆ ಅಂದರೆ, ಅವಾಗಲೂ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು, ಈಗೆಲ್ಲ ಶಿಕ್ಷಣ ಏನಾಗ್ತದೆ, ವಂಚನೆ ಆಗ್ತಾಯಿದೆ ಅಂತ. ಇಡೀ ಪ್ರಪಂಚಕ್ಕೆ ಒಬ್ಬ ಗುರು ಆಗಬೇಕು, ಇಡೀ ಪ್ರಪಂಚಕ್ಕೆ ಮಗ ಆಗಬೇಕು, ಮಗಳಾಗಬೇಕು ಅನ್ನೋದು ಏಕೈಕ ಪ್ರಪಂಚದಲ್ಲಿ ಕಾಲೇಜ್ ಇದೆಯಾ ಅಂದರೆ ಅದು ಹೈಲಾಡಿ ಕಾಲೇಜು. ಸೊ ಅಂಥ ಒಂದು ವಿಶೇಷವಂಥ ಒಂದು ಮಹಾವಿದ್ಯಾಲಯ ಇವತ್ತು ನನ್ನ ಬದುಕಲಿಕ್ಕೆ, ಜೀವನ ಮಾಡಲಿಕ್ಕೆ, 4 ಜನ ಹತ್ರ ಪ್ರೀತಿಯಿಂದ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಕಾಲೇಜ್ಗೆ, ಹಾಗೆ ಪ್ರಾಂಶುಪಾಲರಿಗೆ, ಹಾಗೆ ಪೂಜಾ ಗುರೂಜಿಯವರಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಲ್ಲಿಗೆ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ಎಲ್ಲ ಇವರೇನು ಗೋಣೂರ್ದು ಹಂಚ್ಕೊಂಡ್ರಲ್ಲ,
ನಾನು 95ರಿಂದ ಈ ಒಂದು ಸಂಸ್ಥೆಯಲ್ಲಿ ಗುರುಗಳ ಆಶೀರ್ವಾದದಿಂದ ಈ ಒಂದು ಕ್ಲಾಸನ್ನು ತೊಗೊಂಡು ಯಶಸ್ವಿ ತೊಗೊಂಡು ಮುಂದೆ ಇದೆ. ಅವರು ಮಾಡಿದ್ದು ಪೇಪರ್ನಲ್ಲಿ ಬಂತು, ಗೋಣೂರು ಉದ್ಧಾರ ಮಾಡಿದ್ದು. ಅಲ್ಲಿ ಡಿ ಸಿಗಳು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು, ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಏನು ಪೇಪರ್ನಲ್ಲಿ ಬರೆದಿದ್ರಲ್ಲ, ಎಂದಿಗೂ ನನ್ನ ಕಿವಿಯಲ್ಲಿ ಗುಣಗುಣಗುಣ ಅಂತಿರ್ತಾಯಿದೆ. ಇವ್ರು ಹಂಚ್ಕೊಂಡ್ರು. ಅಲ್ಲಿಂದ ನಾನು ಪ್ರೇರಣೆಗೊಂಡಿದ್ದೆ. ನಾವು ಕ್ಲಾಸಲ್ಲಿ ಎಲ್ಲ ಕಡೆ ಹೇಳ್ತಿರ್ತೇವೆ, ಈ ಥರ ಒಂದು ಕಾಲೇಜಿದೆ, ಊರು ಉದ್ಧಾರ ಮಾಡಲಿಕ್ಕೆ, ಹಳ್ಳಿ ಉದ್ಧಾರ ಮಾಡಲಿಕ್ಕೆ. ಈಗ ಸ್ಕೂಲು ಕಾಲೇಜ್ ಯಾವುದಕ್ಕಿದೆ ತಮಗೆಲ್ಲ ಗೊತ್ತಿದೆ. ಭಿಕ್ಷಾಪಾತ್ರೆ, ಅಮ್ಮ ಕೆಲಸ ಇದೆಯಾ, ಅಣ್ಣ ಕೆಲಸ ಇದೆಯಾ ಅಂತ ಕೇಳೋಕ್ಕೆ. ಇಲ್ಲಿ ಕೆಲಸವನ್ನು ಕೊಡುವ ಸರ್ಟಿಫಿಕೇಟ್ ಸಿಗುತ್ತೆ. ಅವರೇ 100 ಜನಕ್ಕೆ ಕೆಲಸ ಕೊಡ್ತಾರೆ. ನಮ್ಮ ರಾಮು ಅವರು ಹಂಚ್ಕೊಂಡ್ರಲ್ಲ ಫಸ್ಟು, ಅವರ ಅಂಡ್ರನಲ್ಲಿ ಸುಮಾರು ಎಲ್ಲೂ ಸರ್ಟಿಫಿಕೇಟ್ ತಗೊಂಡೋಗಿ ಕೆಲಸ ಮಾಡಿಲ್ಲ. ಒಂದು 50ರಿಂದ ಮೇಲೆ ಜಾಸ್ತಿ ಟೀಚರ್ನ ರೆಡಿ ಮಾಡಿದ್ದಾರೆ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಆದರೆ ನಮ್ಮ ಸ್ಕೂಲು ಕಾಲೇಜುಗಳು ಏನಾಗ್ತಾ ಇದೆ, ಭಿಕ್ಷಾಪಾತ್ರೆ ಕೊಡ್ತಾ ಇದೆ. ಇದು ಭಿಕ್ಷಾಪಾತ್ರೆ ಕೊಡೋದಲ್ಲ, ರಕ್ಷಾಪಾತ್ರೆ, ಸುಭಿಕ್ಷಾಪಾತ್ರೆ ಕೊಡ್ತಾ ಇರೋಂಥ ಕಾಲೇಜು. ಇದಕ್ಕೆ ಏಜ್ ಲಿಮಿಟ್ ಇಲ್ಲ. PUC ಆಗಿದ್ದರೆ ಸಾಕು, ರಿಟೈರ್ಡ್ ಪರ್ಸನ್ ಆಲ್ಸೋ ಕ್ಯಾನ್ ಜಾಯಿನ್. ಹಳ್ಳಿಗೊಬ್ಬ ಅಣ್ಣಾ ಹಜಾರೆ ರೆಡಿ ಮಾಡಬೇಕು ಅನ್ನೋ ಒಂದು ಮೇನ್ ಉದ್ದೇಶ ಗುರೂಜಿಯವರು ಮತ್ತು ಅಣ್ಣಾ ಹಜಾರೆ ಅವರು ಸೇರಿ ಈ ಒಂದು ಕಾಲೇಜನ್ನು ಮಾಡಿದ್ದಾರೆ. ಅಣ್ಣಾ ಹಜಾರೆ ಅವರು ಹೋಗಿದ್ವಲ್ಲಿ, ಈಗಲೂ ಕೂಡ ದೇವಸ್ಥಾನದಲ್ಲಿ ಮಲ್ಕೋತಾರೆ. ನಂಬ್ತೀರಾ? ಅಂತ ಮಹಾನ್ ವ್ಯಕ್ತಿ. ಮಹಾತ್ಮ ಗಾಂಧಿಯವರ ಪ್ರಕಾರ ಹಳ್ಳಿಗಳ ಉದ್ಧಾರ ಆಗಬೇಕು ಅಂತ ಹಿಂದೆ ಹೇಳ್ತಾ ಇದ್ದರು. ಅದರ ಒಂದು ಗುರೂಜಿಯವರ ಒಂದು ಕನಸು, ಅವರ ಆಸೆಯನ್ನು ಈಡೇರಿಸಬೇಕು, ಪ್ರತಿಯೊಂದು ಹಳ್ಳಿ ಉದ್ಧಾರ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಾಲೇಜನ್ನು ರೆಡಿ ಮಾಡಿದ್ದಾರೆ. ದಯವಿಟ್ಟು ತಾವು ತಮ್ಮ ಸ್ನೇಹಿತರು, ಬಂಧುಗಳು ಅಥವಾ ಯಾವುದಾದ್ರು ನಮ್ಮ ವಿದ್ಯಾಸಂಸ್ಥೆಯ ಸಾರು ಒಬ್ಬರು ಇದ್ದಾರೆ, ತಮ್ಮಲ್ಲಿ ವಿನಂತಿ, ಈ ಒಂದು ಕಾಲೇಜಿಗೆ ಜಾಯ್ನ್ ಆಗಲಿಕ್ಕೆ ಯಾರಿಗೆ ಬೇಕಾದ್ರೂ ಅವಕಾಶ ಇರುತ್ತೆ, ದಯವಿಟ್ಟು ಬಂದು ಜಾಯ್ನ್ ಆಗಿ. ಈ ಒಂದು ಕಾಲೇಜಿಗೆ ಗುರೂಜಿಯವರು ದೈವಾಧೀನರಾಗುವ ಸುಮಾರು 2-3 ತಿಂಗಳು ಮುಂಚಿತವಾಗಿ ಪುಟ್ಪುರ್ತಿಯಲ್ಲಿ ರೆಸ್ಟಿಗೆ ಹೋಗಿದ್ದರು. ಅಲ್ಲಿ ನಾನು ನೋಡ್ಕೊಂಬರೋಣ ಅಂತ ಹೋದಾಗ ಗೊತ್ತಿಲ್ಲ, ನೀನು ಈ ಕಾಲೇಜನ್ನು ನೋಡ್ಕೋಬೇಕು, ಎಲ್ಲ ಟೀಚರ್ನ ನೋಡ್ಕೋಬೇಕು ಅಂತ ನನಗೆ ಕೇಳಿದರು. ಆಯಿತು ಅಂದಷ್ಟೇ. ಸೊ ಅಲ್ಲಿಂದ ಈಚೆ ಈ ಒಂದು ಕಾಲೇಜನ್ನ ಯೋಗಕ್ಷೇಮ ನೋಡ್ಕೋಬೇಕಂತ ಗುರೂಜಿಯವ್ರು ಹೇಳ್ಯಾರ ಅಂತಂದಾಗ ಟ್ರಸ್ಟಿಗೆ ಬರೆದು ಕೊಟ್ಟಾಗ ಅಲ್ಲಿ ನಮಗೆ ಕೋಆರ್ಡಿನೇಟ್ರಾಗಿ ಮಾಡಿದ್ದಾರೆ, ನೋಡ್ಕೋತಾ ಇದ್ದೀವಿ. ಗುರೂಜಿಯವರು ತುಂಬ ವಿಶೇಷವಾದ ವ್ಯಕ್ತಿ. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚ ಸಂತೋಷವಾಗಿರಬೇಕು, ಇನ್ನೇನು ಬೇಕಾಗಿಲ್ಲ ಅವರಿಗೆ. ಪ್ರತಿಯೊಬ್ಬರು ಕೂಡ ಸಂತೋಷವಾಗಿರಬೇಕು ಅನ್ನೋ ಉದ್ದೇಶದಿಂದ ಯಶಸ್ವಿ ಶುರು ಮಾಡಿದ್ರು. ಯಶಸ್ವಿಂದ ಚಿಲ್ಡ್ರನ್ಸ್ ಯಶಸ್ವಿ ಶುರು ಮಾಡಿದ್ರು. 100% ಮೆಮೊರಿ ಶುರು ಮಾಡಿದ್ದಾರೆ. ಅದೇ ಥರ ಊರು ಉದ್ಧಾರ ಮಾಡ್ಬೇಕಂತ ಐಲಾಡಿ ಕಾಲೇಜ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಪಿರೇಷನ್ ಲೀಡರ್ಶಿಪ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಕಾಲೇಜ್ ಅಂತ. ಪ್ರಪಂಚದಲ್ಲಿ ಈ ಕಾಲೇಜು ಎಲ್ಲೂ ಇಲ್ಲ, ಈ ಸಿಲೆಬಸ್ ಎಲ್ಲೂ ಇಲ್ಲ. ಎಲ್ಲ ಕಡೆ ಇರೋದು ಭಿಕ್ಷಾಪಾತ್ರೆ ಕೊಡೋವು, ಕೆಲಸ ಕೇಳ್ಕೊಂಡು ಹೋಗೋವು. ಇವು ಕೆಲಸ ನಾನು ಮಾಡಿ ತೋರಿಸ್ತೀನಿ. 100 ಜನ ಆಗ ಹೇಳಿದ್ರಲ್ಲ, 1000 ಜನ ಸಾಕಬಲ್ಲೆ ಅನ್ನೋ ಶಕ್ತಿ ಒಬ್ಬ ವಿದ್ಯಾರ್ಥಿಗೆ ಬರುತ್ತೆ ಈ ಒಂದು ಕಾಲೇಜಿಂದ. ಸೊ ಅಂಥ ಒಂದು ಮಹಾನ್ ಕಾಲೇಜನ್ನು ರೆಡಿ ಮಾಡಿದ್ದಾರೆ. ದಯವಿಟ್ಟು ತಾವೆಲ್ಲ ಇದಕ್ಕೆ ಗಮನ ಕೊಡಬೇಕು. ಕೆಲವರು ಹೋಗ್ತಾರೆ, ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಹಾಕಿ ನಾ ಅಮೇರಿಕದಾಗ ಹೋದೆ, ಅಮೇರಿಕದಲ್ಲಿ ದುಡಿತಾ ಇದ್ದೀನಿ ಅಂತ ಹಾರು ಹೇಳ್ಕೊಂಡು ಹೋಗ್ತಾರೆ. ಹೌದಾ? ಅದು ಅಪ್ಪ ಅಮ್ಮನ ಮರ್ತು ಬಿಡ್ತಾರೆ. ಇದಂಗಲ್ಲ, ಎಲ್ಲರನ್ನೂ ಸೇರಿಸೋದು. ಹೇಗೆ ಹೃದಯ ಸಮ್ಮೇಳನ ಎಲ್ಲ ಹೃದಯಗಳನ್ನ ಸೇರಿಸ್ಬೇಕಂತ ಇದೆಯೋ, ಪ್ರತಿಯೊಬ್ಬರೂ ಸೇರಿಸ್ಕೋಬೇಕು. ಎಲ್ಲರೂ ಒಂದೇ, ಎಲ್ಲರೂ ಸಂತೋಷವಾಗಿರ್ಬೇಕನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಗುರೂಜಿಯವ್ರದ್ದು ಮಾಡಿದ್ದಾರೆ. ಸೊ ಗುರೂಜಿಯವರು ಒಂದೇ ಒಂದು ಅವರ ಒಂದು ಇದು ಹೇಗಿರುತ್ತೆ ಅನ್ನೋದು ಮಾತು ಹೇಳಿ ಮುಗಿಸ್ತೇನೆ. ಗುರೂಜಿಯವರು ಎಲ್ಲ ಹೊರಟ್ಬಿಟ್ರು. ರಾತ್ರಿ 11 ಗಂಟೆ ಆಗಿದೆ. ನಮ್ಮ ನಾಗರಾಜ್ ಗುರೂಜಿಯವರು
ನಮ್ಮ ಮನೆಗೂ ಇದ್ದು ನೋಡ್ಕೊಂಬರೋಣ ಅಂತ. ಗುರುಜಿ ಎಲ್ಲ ಹೋಗ್ಬಿಟ್ರು, ನೋಡೋ ಅಂತಂದರು. ಗಾಡಿ ತಗೊಂಡು ಓಡಿದೆ, ಹಿಂದೆ ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ. ಆಮೇಲೆ ದಾರಿಯಲ್ಲಿ ಸಿಕ್ಕರು ಕನಕಪುರ ರೋಡಲ್ಲಿ ಎಲ್ಲೋ ಒಂದು ಕಡೆ. ಎಲ್ಲಿ ಹೋಗ್ತೀರ ಬನ್ನಿ, ಹೋಗೋ ನೀನು, ನನಗೆ ಬೇಕಾದಷ್ಟಿದೆ ಕೆಲಸಗಳು, ಮತ್ತು ಸ್ವಾಮಿಗಳಿಗೆ ಗುರುಗಳಿಗೆ ಪ್ರಪಂಚ ನೋಡೋಕ್ಕೆ ಬೇಕಾದಷ್ಟು ಇರುತ್ತೆ, ನಾನು ಹೋಗ್ತೀನಿ ಹೋಗೋ ಅಂತಂದರು. ಇಲ್ಲ ನೀವು ಬನ್ನಿ ಅಂತಂದ್ರೆ ಮತ್ತೆ ಆಶ್ರಮಕ್ಕೆ ಹೋದ್ವಿ. ಆಶ್ರಮಕ್ಕೆ ಹೋಗಿ ಅಲ್ಲಿ ಅವರು ಒಂದು ಜೊತೆ ಬಟ್ಟೆ ಇಟ್ಕೊಂಡಿದ್ರು ಅಷ್ಟೇ, ನಾನು ಏನೂ ಇರಲಿಲ್ಲ. ಆಶ್ರಮಕ್ಕೆ ಹೋದ್ವಿ, ಯಾರಿಗೂ ಹೇಳಬೇಡ ಅಂತಂದರು. ಅಲ್ಲೇ ಹೇಳಿದ್ರಿ, ಅಲ್ಲೂ ಇಲ್ಲಿದ್ದಾರೆ ಅಂತ ಹೇಳಬೇಡ್ರಿ ಅಂತ. ಕೊನೆಗೆ ರಾತ್ರಿ ಮತ್ತು ಅವ್ರಿಗೂ ಬಟ್ಟೆ ಇರಲಿಲ್ಲ, ಅವ್ರನ್ನೆಲ್ಲ ತೊಳೆದ್ಬಿಟ್ಟು ಒಣ ಹಾಕಿ, ನಂದು ತೊಳೆದ್ಬಿಟ್ಟು ಒಣ ಹಾಕಿ, ಸಾರಿ ಒಂದು ಮಲಗಿದ್ವಿ ಇಬ್ಬರು, ಅವರೊಂದು ಕಡೆ ನಾವೊಂದು ಕಡೆ ಹಾಸ್ಕೊಟ್ಟೆ. ಅವ್ರು ಮಲಗಿದ್ರು, ನಾನು ಹೊತ್ಕೊಳ್ಳೋಕ್ಕೆ ಏನೂ ಇರಲಿಲ್ಲ, ಚಡ್ಡಿ ಮೇಲೆ ಹಾಗೆ ಮಲಗಿದ್ದೆ. ಜೈ ಗುರುದೇವ್. ಬೆಳಗ್ಗೆ ಎದ್ದಾಗ ಅವರಲ್ಲಿ ಹೊಸ್ಕೊಳ್ತಲ್ಲ ನನ್ನ ಮೇಲೆ ಹಾಕಿ ಅಯ್ಯಪ್ಪ ಅಡ್ಡಾಡ್ತಾ ಇದ್ದಂಗೆ ಹತ್ಲಾಗಿತ್ಲಾಗ ಎದ್ದು ನೋಡ್ತೀನಿ, ನಾನು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ದಪ್ಪ ಇದು ಹೊತ್ಕೊಂಡಿದ್ದೀನಿ. ಅಷ್ಟು ಕನಿಕರ ಪ್ರಪಂಚದ ಮೇಲೆ, ಪ್ರತಿಯೊಬ್ಬರ ಮೇಲೆ. ಅವರು ಎಲ್ಲ ಹೃದಯಗಳನ್ನ ಸೇರಿಸ್ತಾ ಇದ್ದಾರೆ. ಜೈ ಗುರುದೇವ್. ಜೈ ಗುರುದೇವ್. ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸ್ತೇನೆ. ಅವರು ತುಂಬ ಭಾವನಾತ್ಮಕವಾಗಿ ಗುರುಗಳ ಒಂದು ಆಶೀರ್ವಾದವನ್ನು ತಗೊಂಡಿರುವಂಥವ್ರು, ಮತ್ತು ಆ ಥರ ಜೀವನದಲ್ಲೇ ನಡೀತಾ ಇದ್ದಾರೆ. ಜೈ ಗುರುದೇವ್. ಈಗ ತುಂಬ ಮುಖ್ಯವಾದಂಥ ಒಂದು ವಿಷಯ, ಗುರೂಜಿಯವರು ILRDಯನ್ನು ಯಾಕೆ ಪ್ರಾರಂಭ ಮಾಡಿದ್ರಪ್ಪ ಅಂದರೆ, ILRD ಕಾರ್ಯಕ್ರಮ ಇದು ಒಂದು ಅರ್ನ್ ವೈಲ್ ಲರ್ನ್ ಅಂತೇಳಿ, ಅಂದರೆ ನಾವು ವಿದ್ಯಾಭ್ಯಾಸ ಮಾಡಬೇಕಾದ್ರೇ ಗಳಿಸುವಂತಹ ವಿಧಾನವನ್ನು ಕೂಡ ನಾವು ಮಕ್ಕಳಿಗೆ ಕಲಿಸ್ಬೇಕಾಗಿದೆ ಅಂತೇಳಿ. ಇವತ್ತು ನಮ್ಮ ವಿಶ್ವವಿದ್ಯಾನಿಲಯಗಳು ಪದವೀಧರರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಬಿಟ್ಟರೆ ಸಮಾಜಕ್ಕೆ ಬೇಕಾಗಿರುವಂತಹ ಉದ್ಯೋಗ ಮಾಡುವಂತಹ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಕಡಿಮೆ. ಯಾಕಂದರೆ ನೀವು ನೋಡಿ, ಬೇಕಾದರೆ ನಾವು ಮಾಡ್ತಕ್ಕಂಥ ಕೆಲಸಕ್ಕೂ ನಮ್ಮ ಹತ್ರ ಇರುವಂಥ ಪದವಿಗೂ ಒಂದಕ್ಕೊಂದು ತಾಳೆನೇ ಆಗಲ್ಲ ಆ್ಯಕ್ಚುಲಿ. ಅದೆಲ್ಲವೂ ಹೇಗೆ ನಮಗೆ ಬಂದಿದೆ, ಸೊಸೈಟಿ ಹೇಗೆ ಇವತ್ತು ನಿರ್ಮಾಣ ಆಗಿ ನಿರ್ವಹಿಸಲ್ಪಡ್ತಾ ಇದೆ ಅಂದರೆ, ಆ ಗುರು ಪರಂಪರೆ ಅಂದರೆ ಅವ್ರ ಜೊತೆಗೆ ಇದ್ದು ಆ ಸಂಸ್ಕಾರಗಳು, ಆ ಜ್ಞಾನ ನಮ್ಮದಾಗಿಸ್ಕೊಂಡು ಆ ಮೂಲಕ ನಾವು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಗಲೇ ನಮ್ಮ ರಾಜಕುಕ್ಕಡೆ ಗುರುಜಿಯವರು ಹೇಳಿದರು, ಏನಪ್ಪ ಅಂದರೆ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತ. ಯಾವ ವಯಸ್ಸಿನಲ್ಲಿ ಬೇಕಾದರೂ ಸೇರ್ಕೋಬೋದು, ಆದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ PUC ಆಗಿರಬೇಕು. ಯಾಕಂದರೆ ಯೂನಿವರ್ಸಿಟಿಯವ್ರಿಗೆ ಅಲ್ಲಿ ಒಂದು ಕಂಡೀಷನ್ಸ್ ಇರುತ್ತೆ, 10+2 ಆದಮೇಲೆ ಮಾತ್ರ ಅಡ್ಮಿಷನ್ ಕೊಡಬೇಕು ಅಂತೇಳಿ. ಆದರೆ ನಮಗೆ 120 ಜನ ಮಕ್ಕಳಿಗೆ ಮಾತ್ರ ತಗೊಳ್ಳೋಕೆ ಅವಕಾಶ ಕೊಟ್ಟಿರೋದು ಯೂನಿವರ್ಸಿಟಿ. ಈ ವರ್ಷ 25 ವರ್ಷಗಳು ಪೂರೈಸ್ತಾ ಇರೋದ್ರಿಂದ ನಮಗೆ ಗುರುಗಳೊಂದು ವಿಶೇಷವಾಗಿ ನಿಮ್ಮೆಲ್ಲರೊಟ್ಟಿಗೆ ಈ ವೇದಿಕೆ ಮೇಲೆ ಇರಬೇಕಾದ್ರೆ ಒಂದು ಪ್ರೇರಣೆ ಏನಪ್ಪ ಅಂದರೆ, ನಾನು ಕೊಡೋಂಥ ಮಾತಲ್ಲ ಇದು, ಗುರುಗಳು ನನ್ನ ಕಡೆಯಿಂದ ನಿಮಗೆ ಕೊಡುವಂಥ ಮಾತು ಏನಪ್ಪ ಅಂದರೆ, ನೀವು ಯಾರು ಬೇಕಾದರೂ ಬನ್ನಿ, ನನ್ನೊಟ್ಟಿಗೆ 3 ವರ್ಷ ಇರಿ, ನಿಮ್ಮನ್ನು ನಿಜವಾಗ್ಲೂ ನೀವೇನು ಅಂದ್ಕೊಂಡಿದ್ರಲ್ಲ ಅದಕ್ಕಿಂತ ಉತ್ತಮವಾದಂತಹ ಪ್ರಜ್ಞೆಯಲ್ಲಿ ಸಮಾಜಕ್ಕೆ ಅತ್ಯುತ್ತಮವಾಗಿರೋದನ್ನು ಕೊಡುವಂತಹ ಒಂದು ಮಹಾನ್ ವ್ಯಕ್ತಿಯಾಗಿ ರೂಪಿಸುವಂತಹ ಕಾರ್ಯಾಗಾರವನ್ನು ನಾವು ಈ ಒಂದು 25ನೇ ವರ್ಷದ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿಕೊಳ್ಳೋಣ. ನಾವು 3 ದಿನ ಇಲ್ಲೇ ಇರ್ತೀವಿ, ರಾಜಕುಕ್ಕಡೆಯವರು, ನಾವು ಎಲ್ಲರೂ.
ಏನೇ ಮಾಹಿತಿ ಬೇಕಂದರೆ ನಮ್ಮ ಜೊತೆ ಕೇಳಿ ನೀವು ತಿಳ್ಕೊಬೋದು. 3 ವರ್ಷ ನಮ್ಮ ಜೊತೆಗೆ ನಿಜವಾಗ್ಲೂ ನೀವಿದ್ದರೆ ಇಷ್ಟು ವರ್ಷ ನಿಮ್ಮ ಹತ್ರ ಇರೋ ಬುದ್ಧಿ, ಅಧಿಕಾರ, ನಿಮ್ಮ ಇನ್ಫ್ಲುಯೆನ್ಸಿಂದ ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವುದನ್ನು ಸಾಧ್ಯ ಮಾಡೋಕ್ಕಾಗಿಲ್ಲ. ಅದನ್ನು ಗುರುಗಳ ಒಂದು ಪ್ರೇರಣೆ, ಗುರುಗಳ ಒಂದು ಮಾರ್ಗದರ್ಶನದಲ್ಲಿ, ಗುರುಜಿ ಯಾವಾಗಲೂ ನಾನ್ ಡೂಯಿಂಗ್ ಬಗ್ಗೆ ಹೇಳ್ತಿದ್ರಲ್ವಾ, ಪೂರ್ತಿ ಶರಣಾಗತಿಯಿಂದ ಗುರುಗಳಿಗೆ ನಮ್ಮನ್ನು ನಾವು ಸಮರ್ಪಿಸ್ಕೊಂಡು ಅಂಥ ಒಂದು ವಿಶೇಷವಾದ ಸಾಧನೆ ಮಾಡುವಂಥ ಸಾಧಕರು ನೀವಾಗಬೇಕು. ಮುಂದಿನ ವರ್ಷದ ಹೃದಯ ಸಮ್ಮೇಳನದಲ್ಲಿ ನಿಮ್ಮ ಅನುಭವಗಳು ಎಲ್ರಿಗೂ ಬಹಳ ಮುಖ್ಯ ಆಗಬೇಕು. ಈ ವರ್ಷದ ಒಂದು ಸಂಕಲ್ಪ ಏನಪ್ಪ ಅಂದರೆ, ಕನಿಷ್ಠ 120 ಹಳ್ಳಿಗಳನ್ನಾದರೂ ನಾವು ದತ್ತು ಗ್ರಾಮಗಳನ್ನಾಗಿ ಆಯ್ಕೆ ಮಾಡಿಕೊಂಡು ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮ ಒಂದು ಭಾಗವಹಿಸೋಕ್ಕೆ ಇಂಪಾರ್ಟೆಂಟ್. ಆ್ಯಕ್ಚುಲಿ ನೀವು ಬಂದು ಜಾಯಿನ್ ಆಗ್ತಿರೋ, ಯಾವುದಾದ್ರೂ ಒಬ್ಬ ಹುಡುಗನ್ನ ನೀವು ಅಡ್ಮಿಟ್ ಮಾಡಿ ಅದ್ರ ಮೂಲಕ ನಿಮ್ಮ ಒಂದು ಸಹಕಾರವನ್ನು ನಮಗೆ ಒದಗಿಸ್ತಿರೋ, ಅದು ತುಂಬ ಮುಖ್ಯ. ಒಟ್ಟು 120 ಜನ 120 ಹಳ್ಳಿಗಳಲ್ಲಿ ಏನು ಕ್ಲೀನ್ ಇಂಡಿಯಾ ಪ್ರೋಗ್ರಾಮ್ ಇರ್ಬೋದು, ಗ್ರೀನ್ ಇಂಡಿಯಾ ಇರ್ಬೋದು, ಸೆಲ್ಫ್ ಸಸ್ಟೈನ್ ಪ್ರೋಗ್ರಾಮ್ಸ್ ಏನಿದೆಯೋ, ಅಗ್ರಿಕಲ್ಚರ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಗುರುಜಿ ಎಷ್ಟು ದೂರದೃಷ್ಟಿ ಇಟ್ಕೊಂಡು ಇದು ಮಾಡಿದಾರಪ್ಪ ಅಂದರೆ, ಈಗ ಇನ್ನೂ NEP ಇನ್ನೂ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಆ್ಯಕ್ಚುಲಿ. ಆದರೆ 25 ವರ್ಷಗಳಿಂದನೇ ಯೂನಿವರ್ಸಿಟಿ ಅವ್ರಿಗೆ, UGC ಅವ್ರಿಗೆ ಆವಾಗಲೇ ಮನವರಿಕೆ ಮಾಡಿಕೊಟ್ಟಿತ್ತು, ಈ ಶಿಕ್ಷಣ ಬರೀ ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡುತ್ತೆ, ಸಮಾಜಕ್ಕೆ ಹೊರೆ ಆಗುವಂಥ ವ್ಯವಸ್ಥೆಯನ್ನು ರೂಪಿಸ್ತಾ ಬಿಟ್ಟರೆ ಸಮಾಜವನ್ನು ಉದ್ಧಾರ ಮಾಡುವಂಥ ವ್ಯವಸ್ಥೆ ಆಗಲ್ಲ ಅನ್ನೋದನ್ನು ಆವಾಗಲೇ UGC ಅವ್ರಿಗೂ ಕೂಡ ಅವರು ಮನವರಿಕೆ ಮಾಡಿಕೊಟ್ಟಂಥವ್ರು ಇದ್ದರು. ಅದಕ್ಕೆ ನೀವೆಲ್ಲರೂ ಏನಪ್ಪ ಅಂದರೆ, ಈ ಒಂದು ಸಂಕಲ್ಪ ಇವತ್ತು ನಾವು ಮಾಡೋಣ. ಈ ಸಂಕಲ್ಪ ಆದಮೇಲೆ ಮುಂದೆ ಈ ಕಾರ್ಯಕ್ರಮ ಇವತ್ತು ಏನಂದರೆ, 120 ಜನಕ್ಕೆ ನಾವು ಅಡ್ಮಿಷನ್ ಆಗೋ ತಕ್ಕನ ಈ ವಿಶ್ವ ಹೃದಯ ಸಮ್ಮೇಳನ ಪ್ರೋಗ್ರಾಮ್ನ ವೈಂಡ್ ಅಪ್ ಮಾಡಬಾರ್ದು ಅಂತ ಪೂಜ್ಯ ಸತೀಶ್ ಜಿ ಅವರಲ್ಲಿ ವಿನಂತಿಸ್ಕೊತೀನಿ. ಒಟ್ಟು ಸತೀಶ್ ಜಿ ಪ್ಲೀಸ್. 120 ಜನ ಅಡ್ಮಿಷನ್ ಆದಮೇಲೆ ವಿಶ್ವ ಹೃದಯ ಸಮ್ಮೇಳನ ಕಾರ್ಯಕ್ರಮ ವೈಂಡ್ ಅಪ್ ಆಗಬೇಕು. ಅಲ್ಲೇವರೆಗೂ ಒಟ್ಟು ನಡೀತಾನೆ ಇರಬೇಕು. ಅಂದರೆ ಯಾಕೆ ಈ ಸಂಕಲ್ಪ ಮಾಡ್ತೇನೆಂದರೆ, ನಿಜವಾಗ್ಲೂ ನಾವು ಗುರೂಜಿ ಅವರಿಗೆ ಏನಾದರೂ ಕೃತಜ್ಞತೆ ಹೇಳೋದಿದ್ದರೆ, ಆ ಜ್ಞಾನದಿಂದ ನಮ್ಮನ್ನು ನಾವು ಏನಾದರೂ ಉದ್ಧಾರ ಮಾಡ್ಕೊಂಡಿದ್ದರೆ, ಗುರೂಜಿ ಅವರ ಆತ್ಮಕ್ಕೆ ಒಂದು ಸಂತೋಷ ಯಾವಾಗ ಆಗುತ್ತಪ್ಪ ಅಂದರೆ, ಅವರ ತುಂಬ ಪ್ರೀತಿಯ ಅತಿ ಮುಖ್ಯವಾದ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು ನ್ಯಾಷನಲ್ ಪ್ರಾಜೆಕ್ಟ್ ಆ್ಯಕ್ಚುಲಿ, ILRD ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಇವತ್ತು ಬೆಳಗ್ಗೆ ಪೂಜ್ಯರು ಜ್ಯೋತಿ ಬೆಳಗೋದ್ರ ಮೂಲಕ ನಮಗೆ ಚಾಲನೆ ನೀಡಿದ್ದಾರೆ. ಅವರ ಆಶೀರ್ವಾದ ಕೂಡ ನಮಗಾಗಿದೆ. ಇಲ್ಲಿ ನಮ್ಮ ಮಧ್ಯದಲ್ಲಿ ಅನೇಕ ಜನ ಮಹಾನ್ ಗುರುಗಳಿದ್ದಾರೆ. ನಮ್ಮ ಶ್ರೀಕಾಂತ್ ಗುರುಜಿಯವರು ಇದ್ದಾರೆ. ಅವರ ಅನುಭವ ಅಂತೂ ನನ್ನದು ವೈಯಕ್ತಿಕವಾಗಿ ಹೇಳಲಿಕ್ಕೆ ಅದು ಇದೇ ಇಲ್ಲ ಆ್ಯಕ್ಚುಲಿ. ಅವ್ರು ನಮ್ಮ ಜೊತೆಗಿದ್ದರೆ ಸಾಕು, ಏನು ಬೇಕಾದರೂ ಮಾಡಲಿಕ್ಕಾಗತ್ತೆ ಆ್ಯಕ್ಚುಲಿ. ಯಾಕಂದ್ರೆ ನನಗೆ ಆ ಥರ ಸಾಕಷ್ಟು ನಿದರ್ಶನಗಳಾಗಿದೆ. ಅದಕ್ಕೆ ಗುರೂಜಿಯವರಲ್ಲಿ ಮತ್ತು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟೇ, 120 ಹಳ್ಳಿಗಳು ನಮ್ಮ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದ ಪರವಾಗಿ ಈ ವರ್ಷ ನಾವು ದತ್ತು ಗ್ರಾಮಗಳನ್ನು ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ನಮ್ಮ ಗುರೂಜಿಯವರ ಒಂದು ಕನಸಿನ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ನಾವು ಒಂದು ಆದರ್ಶ ಪ್ರಪಂಚವನ್ನು ನಿರ್ಮಾಣ ಮಾಡಲಿಕ್ಕೆ ಅಡಿಗಲ್ಲನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಗುರುಗಳ ಪರವಾಗಿ ಮಾಡೋಣ ಅಂತ ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ ನಮ್ಮ ILRD ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಅವಕಾಶ, ಯಾಕೆಂದರೆ ಈ ಅವಕಾಶ ಸಿಕ್ಕಿದ್ದನ್ನು ಉಪಯೋಗಿಸ್ಕೊಂಡು ನಾನು ನೀವು ಎಲ್ಲರೂ ಸೇರಿಕೊಂಡು ಗುರೂಜಿಯವರ ಪ್ರಾಜೆಕ್ಟನ್ನು ಮುಂದೆ ಕರ್ಕೊಂಡು ಹೋಗೋಣ. ಈ ಕೌಂಟ್ರಲ್ಲಿ ನಮ್ಮ ರಮೇಶ್ ಅವರು ಇರ್ತಾರೆ. ಅಲ್ಲಿ ಯಾರು ಇರ್ತಾರೋ ಅಲ್ಲಿ ಹೆಚ್ಚಿನ ಮಾಹಿತಿ ನಿಮ್ಗೆ ಏನೇ ಬೇಕಿದ್ದರೆ ನಿಮ್ಮ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಡಿ. ನಾವಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ, ಇಲ್ಲ ನೀವಾದರೂ ನಮ್ಮದು ಕಾಂಟ್ಯಾಕ್ಟ್ ಮಾಡಿ ನಮಗೇನು ಮಾಡಬೇಕು, ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಈ ಒಂದು ಮಹಾನ್ ಯಜ್ಞ ಇದು, ಈ ಯಜ್ಞದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಎಲ್ಲ ಮಹನೀಯರಿಗೆ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಮಹಾನ್ ಸಂತರಿಗೆ, ಮಹಾನ್ ವ್ಯಕ್ತಿಗಳಿಗೆ ವಂದನೆಗಳನ್ನು ನಾನು ಸಲ್ಲಿಸ್ತಾ ಈ ಒಂದು ಅವಕಾಶಕ್ಕೆ ಆಭಾರಿಯಾಗಿರ್ತೇನೆ. ಜೈ ಗುರುದೇವ್.